श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः. ಜಯ ಗುರು, ಜಯ ಶ್ರೀರಾಮ್. ಇವರುಗಳ ಆಶೀರ್ವಾದ ತಗೊಂಡು ನಾವು ಶಾಂಕರ ವೇದಾಂತ ಸೌರಭದಲ್ಲಿ ಇವತ್ತು 5ನೆಯ ಪ್ರಕರಣ ಕರ್ತೃತಂತ್ರ ಹಾಗೂ ವಸ್ತುತಂತ್ರ ಸಾಧನೆಗಳು, ಪೇಜ್ ನಂಬರ್ 70. ಇದು ತುಂಬ ಮುಖ್ಯ ಸಾಧನೆ ಮಾಡ್ಕೊಳ್ಳೋದಕ್ಕೆ. ಇದು ನಾವು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿವರೆಗೂ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಧರ್ಮ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ ಆಯಿತು. ಮತ್ತು ಸಾರ್ವತ್ರಿಕ ಪೂರ್ಣಾನುಭವ, ಎಚ್ಚರ ಕನಸು ನಿದ್ದೆಯನ್ನು ಪೂರ್ಣವಾಗಿ ಅದನ್ನು ಚಿಂತನೆ ಮಾಡೋದು. ಅದು ಮಾಡಿದ್ರೆ ಮೊಸರು ಕಡಿದ್ರೆ ಬೆಣ್ಣೆ ಸಿಗಬೇಕು. ಹಾಗೆ ನಮಗೆ ನಮ್ಮ ನಿಜವಾದ ಸ್ವರೂಪವನ್ನು ಗುರುತಿಸ್ಬೇಕು. ಅದನ್ನು ಸಾಕ್ಷಿ ಗುರುತಿಸೋದು ಅಂತಾರೆ. ಅದು 4ನೇ ಚಾಪ್ಟರ್ನೆಲ್ಲ ಆಯಿತು. ಈಗ ಸಾಧನೆಗಳನ್ನು ಕುರಿತು ಕರ್ತೃತಂತ್ರ ಹಾಗೂ ವಸ್ತುತಂತ್ರ ಸಾಧನೆ, ಇದನ್ನು ನಾವು ನೋಡಬೇಕಾಗಿದೆ. ಸೊ ಇಲ್ಲಿ ನಿಮಗೆ ಎಕ್ಸಾಂಪಲ್ ನಾನು ಕೊಟ್ಟಿದ್ನಲ್ಲ, ಮೊದಲು ಎತ್ಕೊತಾನೆ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಕರ್ತೃತಂತ್ರ ವಸ್ತುತಂತ್ರ. ಈ ಉದಾಹರಣೆಗೆ ಕತ್ಲೆನಲ್ಲಿ ಹಾವು ಹಗ್ಗ. ನಾನು ಆ ಕಡೆಯಿಂದ ಬರ್ತಾ ಇದ್ದೀನಿ, ಹಾವು ಅಂತ ಹೆದರ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಆ ಕಡೆಯಿಂದ ಬಂದವನು ಹೇಳ್ತಾನೆ ಹಾವಲ್ಲ ಹಗ್ಗ ಅಂತ. ನಾನು ನಡುಗ್ತಾ ಇದ್ದೀನಿ, ಬೆವರ್ತಾ ಇದ್ದೀನಿ. ಈಗ ನನಗದ್ರ ಭಯ ಹೋಗಬೇಕಾದ್ರೆ ಏನು ಮಾಡಿದ್ರೆ ಹೋಗುತ್ತೆ? ಈಗ ನಾನು ಕರ್ಮಕಾಂಡದಲ್ಲಿ ಹೇಳಿರೋ ಯಾಗ ಯಜ್ಞ ಹೋಮ ಹವನ ಜಪ ತಪ ವ್ರತ ನಿಯಮ ಉಪವಾಸ ಗಂಗಾ ಸ್ನಾನ ಯಾತ್ರೆ ನೀವೇನು ಬೇಕಾದರೂ ಮಾಡಿರಿ, ಇವು ಮಾಡಿದ್ರೆ ಹೋಗುತ್ತಾ ಭಯ? ಹೋಗೋದಿಲ್ಲ. ಹೋಗಲಿ, ಅಲ್ಲಿ ಭಾವನೆ ಮಾಡಿದ್ರೆ ಮನಸ್ಸಿನಿಂದ ಮಾಡುವಂಥದ್ದು ಹೋಗೋದಿಲ್ಲ. ಉಪಾಸನೆ ಮಾಡಿದ್ರೆ ಹೋಗೋದಿಲ್ಲ. ಉಪಾಸನೆ ಅಂದ್ರೇನು? ಯಾವುದೋ ಒಂದು ದೇವರನ್ನು ಕುರಿತು ಇಲ್ಲೆಲ್ಲ ಮುಂದಕ್ಕೆ ಹೇಳ್ತಾರೆ ಡೀಟೇಲಾಗಿ ನೋಡೋಣ. ಅದನ್ನೇ ನಾನು ಚಿಂತನೆ ಮಾಡ್ತಾ ಇದ್ದರೆ ಸಾಯೋವರೆಗೂ ನನಗೆ ಹಾವಿನ ಭಯ ಹೋಗುತ್ತಾ? ಹೋಗೋದಿಲ್ಲ. ಹೋಗಲಿ, ಜಪ ಮಾಡಿದ್ರೆ ಏನಂತ? ಅದು ಹಗ್ಗ ಹಾವಲ್ಲ ಹಗ್ಗ ಹಾವಲ್ಲ ಅಂತ ಎಷ್ಟು ಕೋಟಿ ಜಪ ಮಾಡಿ ಭಯ ಹೋಗುತ್ತಾ? ಹೋಗೋದಿಲ್ಲ. ಹೇಗಿದೆ ನೋಡ್ರಿ. ಅಲ್ಲಿಗೆ ಕರ್ಮ ವೇದಗಳಲ್ಲಿ ಹೇಳಿರೋ ಕರ್ಮಕಾಂಡವಾಗಲಿ ಉಪಾಸನ ಕಾಂಡವಾಗಲಿ ಅಥವಾ ಭಗವದ್ಗೀತೆಯಲ್ಲಿ ಹೇಳಿರೋ ಸಾಧನೆಗಳಾಗಲಿ, ಶ್ರುತಿ ಸ್ಮೃತಿ ಪುರಾಣ, ಇನ್ನು ಪುರಾಣಗಳಲ್ಲಿ ಹೇಳಿರೋ ಎಲ್ಲ ಹೇಳಿಬಿಟ್ವಲ್ಲ, ದಾನ ಧರ್ಮ ಜಪ ತಪ ವ್ರತ ನಿಯಮ ಉಪವಾಸ ಏನು ಮಾಡಿದ್ರು ಹೋಗೋದಿಲ್ಲ. ಹಾಗಾದರೆ ಏನು ಮಾಡಿದ್ರೆ ನನಗೆ ಭಯ ಹೋಗುತ್ತೆ? ಯಾರಾದರೂ ಟಾರ್ಚ್ ಹಾಕಿ ತೋರಿಸಿದ್ರೆ ನನ್ನ ಕಣ್ಣಿಂದ ಅದನ್ನು ನೋಡಿ ಹಗ್ಗ ಅಂತ ಗೊತ್ತಾದ ಮೇಲೆ 100% ಭಯ ಇಮ್ಮಿಡಿಯೇಟಾಗಿ ಹೊರಟೋಗುತ್ತಲ್ವ? ಇಷ್ಟೇ. ಇದನ್ನು ವಸ್ತುತಂತ್ರ ಅಂತಾರೆ ಅಷ್ಟೇ. ಮೊದಲು ನಾನು ಹೇಳಿದ್ನಲ್ಲ, ಏನು ಮಾಡಿದ್ರು ಭಯ ಹೋಗಲಿಲ್ಲ ಅಂತ, ಅದು ಕರ್ತೃತಂತ್ರ ಅಷ್ಟೇಪ್ಪ. ಈಗ ನಮಗೆ ಉದಾಹರಣೆಯಿಂದ ಅರ್ಥ ಆಯಿತು. ಈಗ ನಾವು ಅದರ ಬಗ್ಗೆ ಡೀಟೇಲಾಗಿ ಹೋಗೋಣ. ಇಲ್ಲಿ ಕರ್ತೃತಂತ್ರ ಹಾಗೂ ವಸ್ತುತಂತ್ರ ಸಾಧನೆಗಳ ವಿಚಾರನೆ ಮುಖ್ಯವಾಗಿರೋದು. ಈಗ ಶಂಕರಾಚಾರ್ಯರ ಸಂಪ್ರದಾಯ ನಾವು ಹಿಂದೆ ನೋಡಿದ್ವಿ. ಪರಂಪರೆ, ಗುರು ಪರಂಪರೆ, ಸಂಪ್ರದಾಯ ಅಂತಾರೆ. ಯಾರ್ಯಾರೋ ವೇದವ್ಯಾಸರು, ಶುಕ ಮಹರ್ಷಿಗಳು, ಗೌಡಪಾದರು, ಗೋವಿಂದಪಾದರು, ಶಂಕರಾಚಾರ್ಯರು ಹೀಗೆ ಬರ್ತಾರಲ್ವ. ಅವರಾದಮೇಲೆ ಸುರೇಶ್ವರಾಚಾರ್ಯರು, ಮತ್ತು ಇನ್ನು ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು.
ಇಲ್ಲಿವರೆಗೂ ಅದು ಚೆನ್ನಾಗಿ ಬಂತು. ಸೊ ಈ ಶಂಕರಾಚಾರ್ಯರಿಗಿಂತ ಹಿಂದೆ ಇದ್ದವರು ಈ ಸಾಧನೆಗಳು 5 ಅರ್ಥ ಮಾಡ್ಕೊಂಡಿರಲಿಲ್ಲ. ಅದರಲ್ಲಿ ಮುಖ್ಯವಾಗಿ ಕರ್ತೃತಂತ್ರ, ವಸ್ತುತಂತ್ರ. ಇನ್ನು ಸುರೇಶ್ವರಾಚಾರ್ಯರು ಆದಮೇಲೆ ಪಂಚಪಾದಿಕ ಭಾಮತಿಕಾರರು, ಇವರು ವ್ಯಾಖ್ಯಾನಕಾರರು ಅಂತಾರೆ. ಇವರು ಕೂಡ ಶಂಕರಾಚಾರ್ಯದಕ್ಕೆ ನಾವು ಗೈಡ್ ಬುಕ್ಸ್ ಬರಿತೀವಿ ಅಂತ ಬರೆದವರು. ಇವರು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ. ಇದು ಆಗಿದ್ದು. ಅದರಿಂದ ಏನು ಮಾಡಿದ್ರು, ಸಾಧನೆಗಳಲ್ಲಿ ತಪ್ಪು ಅರ್ಥ ಬರೋದಕ್ಕೆ ಸಾಧ್ಯ ಆಗೋಯಿತು. ಇದು ಇಂಪಾರ್ಟೆಂಟ್. ಪರಂಪರೆ ಸಂಪ್ರದಾಯ ಬಿಟ್ಟಿರೋದ್ರಿಂದ ಆಚಾರ್ಯರು ಈ ಮುಖ್ಯವಾದ ಭೇದವನ್ನು ಗುರುತಿಸಲಿಲ್ಲ. ಅದಕ್ಕಿಂತ ಹಿಂದೆ ಇರೋರು, ಇವಾಗಿರೋರು. ಅದೇ ಕರ್ತೃತಂತ್ರ ಅಂದರೆ ಏನು, ವಸ್ತುತಂತ್ರ ಸಾಧನೆ ಅಂದರೆ ಏನು ಸರಿಯಾಗಿ ತಿಳ್ಕೊಳ್ದೇ ಇರೋದ್ರಿಂದ ಅವರಿಗೆ ಕಷ್ಟಕ್ಕೀಡಾಯಿತು. ಏನು ಕಷ್ಟಕ್ಕೀಡಾಗಿದ್ದು, ಅವರು ಹೇಳಕ್ಕೆ ಶುರು ಮಾಡಿದ್ರು, ಆತ್ಮಜ್ಞಾನವಾದ ಮೇಲೆ ಅವ್ರಿಗೆ ಇವೆ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ. ನಾವು ಹಾವು ಹಗ್ಗದ ಎಕ್ಸಾಂಪಲ್ ಕೊಟ್ಟವಲ್ಲ, ಅದು ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡೋಕ್ಕೆ ಶುರು ಮಾಡಿದ್ರು, ಸ್ವಾಮಿ ಆತ್ಮಜ್ಞಾನ ಆಗಿದ ತಕ್ಷಣ ನಿಮಗೆ ಜ್ಞಾನ ಆಗೋದಿಲ್ಲ, ಮತ್ತು ಏನು ಮಾಡಬೇಕು, ಪ್ರಸಂಖ್ಯಾನ ಮಾಡಬೇಕು. ಪ್ರಸಂಖ್ಯಾನ ಹಾಗಂದ್ರೇನು, ನೀವು ಹಗ್ಗ ಅಂತ ಕಂಡ ಮೇಲೂ ನೀವು ಗಟ್ಟಿ ಮಾಡಬೇಕು. ಅದು ಹಗ್ಗ, ಹಾವಲ್ಲ ಹಗ್ಗ ಅಂತ ಅದನ್ನೇ ತಿರುವಾಕಿ ಹಾಕಬೇಕು. ಇದು ಪ್ರಸಂಖ್ಯಾನ. ಅದನ್ನೇ ಯಾವಾಗಲೂ ಅಳೆದು ಸುರಿತಾ ಇರೋ ನಿರಂತರ ಚಿಂತನೆ. ನೋಡ್ರಿ, ನಮಗೆ ನಗು ಬರುತ್ತೆ. ಯಾಕೆ, ಅವ್ರಿಗಿದು ಹಿಂದೆ ನಾನು ಹಾವು ಹಗ್ಗದ ಎಕ್ಸಾಂಪಲ್ ಕೊಟ್ಬಿಟ್ಟೆ ನಿಮ್ಗೆ ಅರ್ಥ ಆಗೋಯ್ತು. ಅವ್ರಿಗದು ಗೊತ್ತಿಲ್ಲ. ಮತ್ತೇನು ಮಾಡ್ತಾರೆ, ಸ್ವಾಮಿ ನಿಮಗೆ ಸಾಕ್ಷಾತ್ಕಾರ ಏನು, ಸಾಕ್ಷಾತ್ಕಾರ ಆಗೋವರೆಗೂ ಮಾಡ್ತಾ ಇರಬೇಕು. ಅವ್ರಿಗೆ ಹಗ್ಗನ್ ಕಂಡ್ರೆ ಭಯ ಹೋಗುತ್ತೆ ಅಂತ ಗೊತ್ತಾಗಿಲ್ಲ. ಮತ್ತು ಏನು ಮಾಡಿದ್ರೆ ಹೋಗುತ್ತೆ ಅಂದರೆ ಸಾಕ್ಷಾತ್ಕಾರ ಆಗೋವರೆಗೂ ಮಾಡ್ತಾ ಇರಬೇಕು. ಹೆಂಗೆ, ಈಗ ತನ್ನ ಹೆಂಡ್ತಿನ ಮನೆಗೆ ಕಳಿಸ್ಬಿಟ್ಟಿರ್ತಾನೆ, ತವ್ರ ಮನೆಗೆ. ಈಗ 3 ಹೊತ್ತು ಹೆಂಡ್ತಿನ ಚಿಂತನೆ ಮಾಡ್ತಾ ಇರ್ತಾನೆ. ಈಗ ಅವನ ಹೆಂಡ್ತಿನ ಕಂಡ ಮೇಲೆ ತಾನೇ ಅವನ ಚಿಂತೆ ಹೋಗಬೇಕಾದ್ರೆ ಇದೊಂದು ಸಾಕ್ಷಾತ್ಕಾರ ಅಂತೀವಿ. ಹಾಗೆ ರಾಮನ ಸಾಕ್ಷಾತ್ಕಾರ, ದೇವರುಗಳ ಸಾಕ್ಷಾತ್ಕಾರ, ಅದು ಒಂದು ಸಾಧನೆಯೇ, ಇಲ್ಲ ಅಂತಂಗಲಿಲ್ಲ. ಬಟ್ ನೀವು ಜ್ಞಾನ ಆದಮೇಲೂ ಕೂಡ ಇದನ್ನು ಮಾಡಬೇಕು ಅಂದರೆ ಅರ್ಥ ಎಂಥದ್ದು. ಆದ್ದರಿಂದ ಅವ್ರು ಹೇಳೋದು, ನಿಮಗೆ ಹಗ್ಗ ಕಂಡ ಮೇಲೂ ಮತ್ತೆ ನೀವು ಸಾಕ್ಷಾತ್ಕಾರ ಮಾಡ್ಕೋಬೇಕಂತೆ. ಏನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಗೊತ್ತಿಲ್ಲ. ಉಪಾಸನೆ ಮಾಡಬೇಕು. ಅದನ್ನು ಮನಸ್ಸಿನಲ್ಲಿ ಭಾವನೆ ಮಾಡಿಕೊಂಡು ಉಪಾಸನೆ ಮಾಡ್ತಾರೆ. ಇಲ್ಲಿ ಮುಂದಕ್ಕೆ ಹೇಳ್ತಾರೆ, ಉಪಾಸನೆಗಳೆಲ್ಲ ಎಕ್ಸಾಂಪಲ್ಗಳು ಕೊಡ್ತಾರೆ. ಅದು ಆಮೇಲೆ ಏನು ಮಾಡಬೇಕು, ಆವಾಗಲೂ ನಿಮ್ಗೆ ಹೋಗಲಿಲ್ಲ. ಇಲ್ಲೆಲ್ಲ ತರಾವರಿ ತಪ್ಪು ಅಭಿಪ್ರಾಯ ಬರೋದಕ್ಕೆ ಕಾರಣ ಸಾಧನೆ, 2 ಸಾಧನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ದಿದ್ದರಿಂದ. ನಮ್ಮ ವೇದಗಳಲ್ಲಿ ಎಷ್ಟೊಂದು ಸಾಧನೆಗಳು ಹೇಳಿದೆ ಅಂದರೆ, ಶ್ರುತಿ ಸ್ಮೃತಿ ಪುರಾಣ. ಶ್ರುತಿ ಅಂತಂದರೆ ವೇದಗಳು, ಉಪನಿಷತ್ತುಗಳು. ಸ್ಮೃತಿ ಅಂದರೆ ಭಗವದ್ಗೀತೆ. ಪುರಾಣಗಳು 18 ಪುರಾಣಗಳಲ್ಲಿ ಸಾಧನೆಗಳಿವೆ. ನಿಮ್ಗೆ ಏನು ಸಾಧನೆ ಬೇಕಾದರೂ ಹೇಳ್ರಿ, ಅವೆಲ್ಲ 2 ಸಾಧನೆ. ಆದರೆ ಕರ್ತೃತಂತ್ರ ತಪ್ಪಿದ್ರೆ ವಸ್ತುತಂತ್ರ ಮುಗಿದೋಯ್ತು. ನಿಮ್ಗೆ ಇನ್ನೂ ಒಂದು ಸುಲಭವಾಗಿ ಹೇಳ್ತೇನೆ ನೋಡಿರಿ. ವಸ್ತುತಂತ್ರ ಸಾಧನೆ ಯಾವುದು ಶ್ರೀಧರ್ ಅವರೇ, ನಿಮ್ಗೇನಾದರೂ ಗೊತ್ತಾ? ವಸ್ತುತಂತ್ರ ಸಾಧನೆಗಳನ್ನ ಯಾವುದನ್ನು ಹೇಳ್ತಾರೆ ಅಂತ ಏನಾದರೂ ಐಡಿಯಾ ಇದೆಯಾ? ಕರೆಕ್ಟ್, ಒಂದು ಗುಡ್. ಮಿಕ್ಕಿರೋದು 2 ಶ್ರವಣ ಮನನ ನಿಧಿಧ್ಯಾಸನ. ಕರೆಕ್ಟ್. ವಸ್ತುತಂತ್ರ ಸಾಧನೆ ಈ 3. ಇನ್ನು ಮಿಕ್ಕಿರೋ ಪ್ರಪಂಚದಲ್ಲಿ ನೀವು ಯಾವ ಸಾಧನೆ ಬೇಕಾದರೂ ಹೇಳ್ರಿ, ಮುಗಿದೋಯ್ತಪ್ಪ. ಇಷ್ಟೇ ಸಿಂಪಲ್. ಅಲ್ಲಿ ಏನಾಯಿತು, ಜ್ಞಾನ ಆಗಬೇಕು ಅಂದರೆ ಶ್ರವಣದಿಂದಲೇ, ತಪ್ಪಿದ್ರೆ ಮನನದಿಂದ, ತಪ್ಪಿದ್ರೆ ಧ್ಯಾನ ಅಥವಾ ನಿಧಿಧ್ಯಾಸನದಿಂದ ಮುಗಿದೋಯ್ತು. ಈ 3
ಪ್ರಪಂಚದಲ್ಲಿ ಅಂದರೆ ಶ್ರುತಿ ಸ್ಮೃತಿ ಪುರಾಣಗಳಲ್ಲಿರೋ ಸಾಧನಗಳಲ್ಲಿ ಇವು ಮೂರೇ ಇರೋದು. ಇವು ಮೂರು ವಸ್ತುತಂತ್ರ. ಇವು ಬಿಟ್ಟರೆ ಮಿಕ್ಕಿರೋದು ಏನು ಬೇಕಾದರೂ ಹೇಳಿ ಕೋಟಿಗಟ್ಟಲೆ ಸಾಧನಗಳಿದೆ, ಎಲ್ಲವೂ ಕರ್ತೃತಂತ್ರ. ಇನ್ನು ನೋಡ್ರಿ, ಇವ್ರು ಬಿಟ್ಟಿಲ್ಲ, ಇವ್ರ ಜ್ಞಾನ ಆಗೋಗ್ಬಿಡುತ್ತೆ. ಆದಮೇಲೂ ಕೂಡ ಅವ್ರಿಗೆ ಹಾವಿನ ಭಯ ಹೋಗಿರಲ್ಲ. ಅದಕ್ಕೆ ಏನು ಮಾಡಬೇಕು, ಅದನ್ನು ಮತ್ತೆ ಅಳಿಬೇಕು ಅಂತ ಹೇಳಿದ್ರು, ಅದು ಸಾಕ್ಷಾತ್ಕಾರ ಆಗಬೇಕು ಅಂದರು, ಉಪಾಸನೆ ಮಾಡಬೇಕು, ಮನಸ್ಸಿನಲ್ಲಿ ಅದನ್ನೇ ಚಿಂತನೆ ಮಾಡ್ತಾ ಇರಬೇಕು ಸಾಯೋವರೆಗೂ ಅಂತ ಹೇಳಿದ್ರು. ಇಷ್ಟೆಲ್ಲ ಆದಮೇಲೆ ಇವನು ಸಾಯಬೇಕು ಇದನ್ನು ಹೇಳಿದ್ರು. ಈಗ ಬ್ರಹ್ಮಜ್ಞಾನ ಆಗಿದ ತಕ್ಷಣ ಇವನು ಬದುಕಿದ್ರೆ ಇವನಿಗೆ ಪ್ರಾರಬ್ಧ ಕರ್ಮ ಇರುತ್ತಲ್ವ, ಮತ್ತೇನು ಮಾಡಬೇಕು, ಸಾಯ್ಬೇಕೇನೋ. ಅದಕ್ಕೆ ಬ್ರಹ್ಮಜ್ಞಾನ ಅನ್ನೋದು ಒಂದು ಕಾಯಿಲೆನಾ ಸ್ವಾಮಿ ಅಂತ ಯಾರೋ ಕೇಳ್ತಾ ಇದ್ರು. ಆದ್ದರಿಂದ ಹೋಗಲಿ, ಇವನು ಸಾಯ್ತಾನೆ, ಆಮೇಲೆ ಪ್ರಪಂಚ ಹಂಗೆ ಇರುತ್ತಲ್ಲ. ಪ್ರಪಂಚ ಏನು ಮಾಡ್ತೀರಾ? ಯಾಕೆ? ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಜಗತ್ತಂತಂದರೆ ಅವಸ್ಥೆ ಒಳಗಡೆ ಇರೋದು ಯಾವುದೂ ಇರಬಾರ್ದು ಅಲ್ವಾ? ನಿಮ್ಗೆ ಹಾವು ಕಂಡಿದ ತಕ್ಷಣ ಹಗ್ಗ ಇರಬಾರ್ದು, ಹಗ್ಗ ಕಂಡಿದ ತಕ್ಷಣ ಹಾವಿರಬಾರ್ದು, ಇರೋಲ್ಲ. ಆದ್ದರಿಂದ ಇವಾಗ ಏನು ಮಾಡಬೇಕು? ಪ್ರಪಂಚ ಇದೆ. ಈಗ ನಿಮಗೆ ಜ್ಞಾನ ಆಗಬೇಕಾದ್ರೆ ಏನು ಮಾಡಬೇಕು? ಪ್ರಪಂಚ ಇಲ್ದಂಗೆ ಮಾಡ್ಕೋಬೇಕು. ಏನಾಗಬೇಕು? ಯಾವಾಗ ಮಾಡ್ಕೋಬೇಕು? ಪ್ರವಿಳಯ ಮಾಡ್ಕೋಬೇಕಂತೆ. ಪ್ರಪಂಚ ಇಲ್ದಂಗೆ ಮಾಡ್ಕೋಬೇಕಂತ. ಹೆಂಗೆ ಮಾಡ್ಕೊತೀರಿ ಸ್ವಾಮಿ? ಹಾಂ, ಇವೆಲ್ಲ ಮತ್ತೇನು ಮಾಡಿದ್ರು? ವಾಸನಾಕ್ಷಯ. ನಮ್ಮ ಮನಸ್ಸಿನಲ್ಲಿ ಆ ವಾಸನೆ, ಎಷ್ಟೋ ಜನ್ಮಗಳ ವಾಸನೆ ಇರುತ್ತಲ್ಲ, ಅದು ಕ್ಷಯ ಮಾಡ್ಕೋಬೇಕು ನಾವು. ಇಲ್ದಿದ್ರೆ ನಿಮಗೆ ಹಾವಿನ ಭಯ ಹೋಗೋದಿಲ್ಲ, ಮಾಡ್ಕೋಬೇಕು. ಇನ್ನು ಕೆಲವರು ಪಾತಂಜಲಿಗಳು ಹೇಳೋ ಚಿತ್ತವೃತ್ತಿ ನಿರೋಧ ಮಾಡ್ಕೋಬೇಕು, ಅಥವಾ ಸಮಾಧಿ ಮಾಡ್ಕೋಬೇಕು. ನಿರ್ವಿಕಲ್ಪ ಸಮಾಧಿ, ಇಂಥವೆಲ್ಲ ಸಮಾಧಿಗಳು ಮಾಡ್ಕೋಬೇಕು. ಇದಿದ್ದರೆ ನಿಮಗೆ ಹಾವಿನ ಭಯ ಹೋಗೋದಿಲ್ಲ, ಅಥವಾ ನಮ್ಮ ನಿಜವಾದ ಆತ್ಮಸ್ವರೂಪದ ಜ್ಞಾನ ಆಗೋದಿಲ್ಲ. ಮತ್ತು ಸ್ವಾಮಿ, ಬರೀ ಜ್ಞಾನದಿಂದ ಆಗೋದಿಲ್ಲ, ಜ್ಞಾನದ ಜೊತೆಗೆ ಕರ್ಮ ಸೇರಿಸ್ಕೊಂಡು ಮಾಡ್ಬೇಕು ನೋಡ್ರಿ ನೀವು. ಇಂಥ ಇನ್ನು ಕೆಲವರು ಅಲ್ಲಿಗೆ ಕರ್ಮಜ್ಞಾನ ಸಮುಚ್ಚಯವಾದಿಗಳು ಅಂತ ಹೇಳ್ತಾರೆ. ಸೊ ಇಷ್ಟು ಥರ ತೊಂದರೆಗಳನ್ನ ತಂದಿಟ್ರಪ್ಪ ನಿಮ್ಗೆ. ಹಗ್ಗ, ನೀವು ಒಂದೇ ಸಾರಿ ಆನ್ಸರ್ ಕೊಟ್ಬಿಟ್ರಿ, ಟಾರ್ಚ್ ಹಾಕಿ ತೋರಿಸಿದ ತಕ್ಷಣ ಹಗ್ಗ ಅಂತ ಗೊತ್ತಾದಮೇಲೆ ಹಾವಿನ ಭಯ ಹೊರಟೋಯ್ತು, ಮುಗಿದೋಯ್ತು. ವಸ್ತುತಂತ್ರ ಸಾಧನೆ ಇವ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಇಷ್ಟು ಪ್ರಾಬ್ಲಮ್ಗಳಾಗಕ್ಕೆ ಶುರುವಾಯಿತು. ಈಗ ಇದಕ್ಕೆ ಉತ್ತರ ಏನೋ? ಗೋವಿಂದ 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 3 ನಾಮ ಆಗ್ಬಿಡುತ್ತೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಹೇಳಿದ್ರು. ಈಗೆಲ್ಲ ಇಲ್ಲತ್ತಕ್ಕೂ ಕಾರಣ ಏನಪ್ಪ? ಶಂಕರಾಚಾರ್ಯರಿಗಿಂತ ಹಿಂದೆ, ಶಂಕರಾಚಾರ್ಯರು ಆದಮೇಲೆ ಮುಂದೆ ಇವರಿಗೆಲ್ಲರಿಗೂ ಮುಖ್ಯವಾದ ಕಾರಣ ಕರ್ತೃತಂತ್ರ ಅಂದರೆ ಏನು ಗೊತ್ತಿಲ್ಲ, ವಸ್ತುತಂತ್ರ ಸಾಧನೆ ಅಂದರೆ ಗೊತ್ತಿಲ್ಲ. ಇದನ್ನು ನಾವು ತಿಳ್ಕೋಬೇಕಾಗಿದೆ ಇವಾಗ. ಹಾಗಾದರೆ ಕರ್ತೃತಂತ್ರ ಅಂದರೆ ಏನು? ಇದು ತುಂಬ ಸಿಂಪಲ್. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ಲು ಫಸ್ಟ್ ಎತ್ತಂದ್ರೆ ಎಕ್ಸಾಂಪಲ್ ನೋಡೋಣ, ದೃಷ್ಟಾಂತ. ನಾನು ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು. ಹಿಂಗೆ ಹೋಗ್ಬೋದು, ಮೇನ್ ರೋಡ್ನಲ್ಲಿ ಹೋಗ್ಬೋದು, ಅಥವಾ ಅದನ್ನು ಸುತ್ತಿ ಬಳಸಿ ಸುತ್ತಕೊಂಡು ಹೋಗ್ಬೋದು, ಅಥವಾ ನಾನು ಟ್ರೈನಲ್ಲಿ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು, ಸೈಕಲ್ನಲ್ಲಿ ಹೋಗ್ಬೋದು, ಸ್ಕೂಟ್ರ್ನಲ್ಲಿ ಹೋಗ್ಬೋದು, ಕಾರ್ನಲ್ಲಿ ಹೋಗ್ಬೋದು, ಬಸ್ನಲ್ಲಿ ಹೋಗ್ಬೋದು, ಏರೋಪ್ಲೇನಲ್ಲಿ ಹೋಗ್ಬೋದು, ಟ್ರೈನ್ನಲ್ಲಿ ಹೋಗ್ಬೋದು. ಹೇಗಿದೆ? ಹೈವೇ ರೋಡ್ನಲ್ಲಿ ಹೋಗ್ಬೋದು, ಇಲ್ಲ ಸುತ್ತಕೊಂಡು ಹೋಗ್ಬೋದು, ನಾನು ಹೋಗ್ದೇನೆ ಇರ್ಬೋದು, ಹೋದ್ರೂ ನನಗೆ ಬೇಕಾದಂಗೆ ಹೋಗ್ಬೋದು. ನೀವೇನೋ ಹೈವೇ ಮೇನಲ್ಲಿ ಹೋಗಿರಿ ಈಸಿ ಅಂತ ಹೇಳ್ತೀರಾ, ನಾನು ಹೋಗಲಿಲ್ಲಪ್ಪ, ಬೇರೆ ರೋಡ್ನಲ್ಲಿ ಹೋಗ್ತೀನಿ. ಸೊ ಕರ್ತೃತಂತ್ರ ಅಂದರೆ ನೋಡ್ರಿ, ಇಷ್ಟು ಪಾಸಿಬಿಲಿಟೀಸ್ ಇರುತ್ತೆ. ನನ್ನ ಇಷ್ಟ. ನಾವು ಮೈಸೂರಿಗೆ ಹೋಗೋವಾಗ ಹೈವೇನಲ್ಲೇ ಹೋಗಬೇಕು ಅಂತ ಹೋದರೆ, ಆ್ಯಕ್ಚುಲಿ ಹೈವೇನಲ್ಲಿ ಹತ್ತಿಬಿಟ್ರೆ ಯಾವುದು ಟೋಲ್ಗೆ ದುಡ್ಡೇ ಕೊಡಬೇಕಾಗಿಲ್ಲ. ನಮಗೆ ಗೊತ್ತಿಲ್ಲ, ಎಲ್ಲ ಟೋಲ್ಗೂ ದುಡ್ಡು ಕೊಟ್ಕೊಂಡು ಹೋದರೆ ಆ ಟೋಲ್ಗೆ ಸ್ವಲ್ಪ ದೂರ ಹೋದ್ಮೇಲೆ ಅದು ಹೈವೇಗೆ ರೀಚ್ ಆಗೋದು. ಹಾಗೆ ಆಗ ಹೋಗ್ಬೋದು, ಇಲ್ಲ ಬೇರೆ ರೀತಿ ಹೋಗ್ಬೋದು, ಇಲ್ಲ ಹೋಗದೇ ಇರ್ಬೋದು, ನಾವು ಸುತ್ತಿ ಬಳಸಿ ಹೋಗ್ಬೋದು.
ಇದು ಕರ್ತೃತಂತ್ರ. ಇಷ್ಟೇನಪ್ಪ. ಏನಲ್ಲಿಗೆ ಎಲ್ಲಿಗೂ ಒಂದು ಕಡೆ ಯಾವುದೇ ಒಂದು ಆಗಲಿ ಅದಕ್ಕೆ ಹೋಗಬೇಕಾದ್ರೆ ನಾನು ಅದನ್ನು ಯಾರೋ ಹೇಳ್ತಾರೆ ಅಂತ ಇಟ್ಕೊಳ್ರಿ, ನಾನು ಹಂಗೆ ಮಾಡ್ಬೋದು, ಮಾಡದೇ ಇರಬಹುದು, ಬಿಡ್ಬೋದು, ಅಥವಾ ಬೇರೆ ರೀತಿಯಲ್ಲಿ ಮಾಡಬಹುದು ಅಲ್ವಾ. ಹೋಗ್ಬೋದು, ಹೋಗದೇ ಇರ್ಬೋದು, ಬೇರೆ ರೀತಿಯಲ್ಲಿ ಹೋಗ್ಬೋದು, ಇಲ್ಲ ಹೀಗೆ ಇಷ್ಟು ಇರುತ್ತೆ. ಯಾಕೆ? ಕರ್ತೃವಿಗೆ ಅಧೀನವಾಗಿರುತ್ತೆ. ಅದಕ್ಕೆ ಇದಕ್ಕೆ ಕರ್ತೃತಂತ್ರ ಸಾಧನೆ. ಶ್ರವಣ ಮನನ ಧ್ಯಾನ ಅವು ಮೂರೇ ವಸ್ತುತಂತ್ರ. ಅವು ಮೂರು ಬಿಟ್ಬಿಡ್ರಿ, ಇವಾಗ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಈಗ ಸಿದ್ಧಕ್ಕೆ ಚಿಂತನೆ ಮಾಡೋದೆಲ್ಲ ಕರ್ತೃತಂತ್ರ ಸಾಧನೆ. ಯಾಕೆ ಆ ಮೂರು ಬಿಟ್ಟರೆ ಪ್ರಪಂಚದಲ್ಲಿ ಇರೋದೆಲ್ಲ ಕರ್ತೃತಂತ್ರವೇ, ವಸ್ತುತಂತ್ರ ಆ ಮೂರು ಬಿಟ್ಟರೆ. ಸೊ ಅಲ್ಲಿಗೆ ಕರ್ತೃತಂತ್ರ ಅಂದರೆ ಡೆಫಿನೇಷನ್ ಏನು ಇಲ್ಲೇ ಇದೆ, ಹೆಸರಿನಲ್ಲೇ ಇದೆ ನೋಡ್ರಿ. ಕರ್ತೃ ಅಂತಂದರೆ ಯಾರು ಆ ಕೆಲಸವನ್ನು ಮಾಡ್ತಾನೋ ಅವನು ಕರ್ತೃ. ಕ್ರಿಯೆ, ಕರ್ತೃ ಕರ್ಮ ಕ್ರಿಯೆ, ಇದು ಕರ್ತೃ. ಅದು ಅವನು ನನ್ನ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಹೇಳಿದ್ರೆ ಮೈಸೂರಿಗೆ ಹೈವೇನಲ್ಲಿ ಹೋಗಬೇಕು ಅಂತ, ನಾನು ಹೋಗೋದಿಲ್ಲ, ಬಿಡು, ಇಲ್ಲ ನಾನು ಸುತ್ಕೊಂಡು ಹೋಗ್ತೀನಿ, ಟ್ರೈನಲ್ಲಿ ಹೋಗ್ತೀನಿ, ಹೆಂಗೆ ಬೇಕಾದರೂ ಮಾಡ್ಕೋಬೋದು. ಅಂದರೆ ಮಾಡುವವನ ಮೇಲೆ ಡಿಪೆಂಡ್ ಆಗಿದೆ. ಹೇಗಿದೆ? ಇದು ಕರ್ತೃತಂತ್ರ. ಮಾಡುವವನ ಇಚ್ಛೆಗೆ ಅಧೀನವಾಗಿ ಕ್ರಿಯೆ ಅಥವಾ ಕೆಲಸವನ್ನು ನಾವು ಮಾಡ್ತೀವಲ್ಲ, ಅದನ್ನು ಕರ್ತೃತಂತ್ರ ಅಂತ ಕರೀತಾರೆ. ಎಷ್ಟು ಚೆನ್ನಾಗಿದೆ. ಈಗ ವಸ್ತುತಂತ್ರ ಇಂಥದ್ದ ಅಲ್ಲ. ಈಗ ಹಗ್ಗ ಅಂತ ನೋಡಿದ್ರೆ, ನೋಡಿದ ತಕ್ಷಣ ನನಗೆ ಹಗ್ಗ ಆಗಬಾರ್ದು, ಅದು ಚೇಳು ಆಗಬೇಕು ಅಂದ್ಕೊಳ್ರಿ. ನೋಡೋಣ, ತೋರಿಸಿದ ತಕ್ಷಣ ಅದು ಹಗ್ಗ ಅಂದಮೇಲೆ ನೀವು ಬದಲಾಯಿಸ್ಕೊಳ್ರಿ, ನೋಡೋಣ. ಬದಲಾಯಿಸ್ಕೊಳ್ಳೋಕೆ ಬರಲ್ಲ, ಇರಲಿ, ಅದನ್ನು ಆಮೇಲೆ ನೋಡೋಣ. ಈ ಕರ್ತೃತಂತ್ರ ಅಂದರೆ ಇವಾಗ ಸ್ಪಷ್ಟವಾಗಿ ಅರ್ಥ ಆಯಿತು. ಮಾಡುವವನಿಗೆ ಅಧೀನವಾಗಿರುತ್ತೆ. ಇದಕ್ಕಿನ್ನೂ ಒಂದು ಹೆಸರಿದೆ, ಪುರುಷತಂತ್ರ. ಕರ್ತೃತಂತ್ರ. ಪುರುಷ ಅಂದರೆ ಮಾಡುವವನು, ಅವನ ಮೇಲೆ ಡಿಪೆಂಡ್ ಆಗುತ್ತೆ. ಮಾಡ್ಬೋದು, ಬಿಡ್ಬೋದು, ಬೇರೆ ರೀತಿ ಮಾಡ್ಬೋದು, ಅಥವಾ ಮಾಡ್ದೇನೆ ಇರ್ಬೋದು. ಕರ್ತವ್ಯ ಕ್ರಿಯೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ವೈದಿಕ ಕರ್ಮದಲ್ಲಿ ಏನು ಮಾಡ್ತಾರೆ ಅಂದರೆ ಈ ಮೂರು ನಿಯಮಗಳನ್ನ ಹೇಳ್ತಾರೆ. ಉತ್ಸರ್ಗ ಹಾಗಂದರೆ ಸಾಮಾನ್ಯ ನಿಯಮ, ವಿಕಲ್ಪ ಹೀಗೂ ಆಗಬಹುದು ಹಾಗೂ ಆಗಬಹುದು, ಹಾಗೆ ಅಪವಾದ ವಿಶೇಷ ನಿಯಮ, ಹಾಗೆ ಇದೆ ನೋಡ್ರಿ. ಹೀಗೆ ಸೊ ಈ ಕರ್ತೃತಂತ್ರದಲ್ಲಿ ಇಷ್ಟು ಬರುತ್ತೆ, ಹೆಂಗೆ ಬೇಕಾದರೂ ಮಾಡ್ಬೋದು. ಉತ್ಸರ್ಗ ಅಂದರೆ ಸಾಮಾನ್ಯ ನಿಯಮ. ಏನದು ಸಾಮಾನ್ಯ ನಿಯಮ? ಎಲ್ಲರೂ ಟಿಕೆಟ್ ತಗೋಬೇಕು. ಬಸ್ನಲ್ಲಿ ಹೋದವರು, ಅವನೊಬ್ಬ ಕೇಳ್ದ, ಏನ್ರಿ ಕಂಡಕ್ಟ್ರೆ, ನೀವು ಟಿಕೆಟ್ ತೊಗೊಂಡಿದ್ದೀರಾ? ಡ್ರೈವರು ಟಿಕೆಟ್ ತೊಗೊಂಡಿದ್ದೀರಾ ಅಂತಂದರೆ ಈ ಸಾಮಾನ್ಯ ನಿಯಮ, ನೀವು ತಗೋಬೇಕು, ಅವನು ಯಾಕೆ ತಗೋಬೇಕು? ಅವನು ಕೆಲಸ ಮಾಡೋವನು. ಸಾಮಾನ್ಯ ನಿಯಮ ಅಲ್ವಾ. ಹಾಗೆ ವಿಕಲ್ಪ ಆಗ್ಬೋದು, ಆಗ್ಬೋದು. ನೋಡ್ರಿ, ಮೈಸೂರಿಗೆ ಹೋಗಬೇಕು, ನೀವು ಹೈವೇನಲ್ಲಿ ಬೇಕಾದರೂ ಹೋಗ್ಬೋದು, ಹೋಗದೇ ಇರ್ಬೋದು, ಬೇರೆ ಕಡೆ ಹೋಗ್ಬೋದು, ಟ್ರೈನಲ್ಲಿ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು, ಕಾರ್ನಲ್ಲಿ ಹೋಗ್ಬೋದು. ಸಂಕಲ್ಪ ವಿಕಲ್ಪಗಳು ಹೀಗೂ ಆಗ್ಬೋದು, ಆಗ್ಬೋದು. ಇನ್ನು ಅಪವಾದ ಅಂದರೆ ವಿಶೇಷ ನಿಯಮ. ಏನದು ವಿಶೇಷ ನಿಯಮ? ಅಲ್ಲಿ ಬಸ್ನಲ್ಲಿ ಹೋಗಬೇಕಾದ್ರೆ ನಾಯಿ ಎತ್ಕೊಂಡು ಹೋಗಬಾರ್ದು. ನಾಯಿ ಕೆಲವು ಕಡೆ ಬಿಡೋದಿಲ್ಲ, ಏರೋಪ್ಲೇನ್ ಅಂತ ಕಡೆ ಎಲ್ಲ ನೀವು ನಾಯಿ ಅಂದರೆ ಮೊದಲೇ ಪರ್ಮಿಷನ್ ತೊಗೋಬೇಕು, ಅವೇನೇನೇ ಇರುತ್ತೆ. ಈವನ್ ಬಸ್ಗಳಲ್ಲೂ ಅಷ್ಟೇ, ಈ ಕೋಳಿಗಿಳಿ ಹಾಕೊಂಬಂದ್ಬಿಡ್ತಾರೆ, ನಾಯಿಗೆ ಇತ್ತಂದರೆ ಮೇಲೆ ಕಚ್ಕಿಚ್ಚುತ್ತೆ ಅಂತ ಹೇಳಿ ಅದು ರೂಲ್ಸ್ ಇರುತ್ತೆ, ಅಲ್ಲಿ ತೊಗೊಳೋಂಗಿಲ್ಲ. ಇದು ವಿಶೇಷ ನಿಯಮ. ಒಂದು ಸಾರಿ ಏನಾಗ್ಬಿಡ್ತು, ಒಂದು ಬಸ್ನಲ್ಲಿ ಒಂದು ಅಜ್ಜಿ ಒಂದು ಚಿಕ್ಕ ನಾಯಿನ ಬುಟ್ಟಿಲಿ ಇಟ್ಕೊಂಡು ಹತ್ತಿದ್ಲು, ಟಿಕೆಟ್ ತೊಗೊಂಡ್ಲು, ಹೋಗ್ತಾಯಿದ್ಲು. ಕೊನೆಗೆ ಆ ನಾಯಿ ಹೊರಗಡೆ ಬಂದ್ಬಿಡ್ತು ಮಧ್ಯರಾತ್ರಿ. ಈಗ ಅವರು ರೂಲ್ಸ್ ಪ್ರಕಾರ ಏನು,
ನಾಯಿ ಇದ್ದರೆ ಇಳಿಸ್ಬಿಡ್ಬೇಕು. ಈಗ ಫಸ್ಟ್ ಆಫ್ ಆಲ್ ಅಜ್ಜಿ ವಯಸ್ಸಾಗಿದೆ, ಮಧ್ಯರಾತ್ರಿ ಎಲ್ಲಿ ಇಳಿಸ್ತೀರಾ? ಇಳಿಸಂಗಿಲ್ಲ. ಅವನು ಹೋಗ್ಲಿ ಅಂತ ಪಿಟಿಯಿಂದ ಕರ್ಕೊಂಡದ. ಇದು ವಿಶೇಷ ನಿಯಮ. ಹಾಗೆ ಆದ್ದರಿಂದ ಅಂದರೆ ನಾವು ಕೆಲಸ ಮಾಡುವಾಗ ಇಷ್ಟು ಏರುಪೇರುಗಳಾಗುತ್ತೆ. ಇದು ಕರ್ತೃತಂತ್ರಕ್ಕೆ ಇಷ್ಟು ಅಲ್ವಾ? ಇಷ್ಟು ಗೊತ್ತಾಯಿತು. ಒಟ್ಟಿನಲ್ಲಿ ಸಾಮಾನ್ಯ ನಿಯಮ, ಹಾಗೂ ಮಾಡ್ಬೋದು, ಹೀಗೂ ಮಾಡ್ಬೋದು. ವಿಶೇಷ ನಿಯಮಗಳು ಇದು ಕರ್ತೃತಂತ್ರ ಸಾಧನೆಗೆ ಇವೆಲ್ಲ ಮಾಡ್ತಾರೆ. ಇದ್ದೇ ನೋಡಿರಿ, ಒಂದು ವ್ಯವಹಾರ ಮಾಡಬೇಕಾದ್ರೂ ಇಷ್ಟು ಬೇಕೇ ಬೇಕು. ಒಟ್ಟಿನಲ್ಲಿ ಏನಾಯಿತು, ಒಟ್ಟಿನಲ್ಲಿ ಕರ್ತೃ ಅಥವಾ ಪುರುಷನಿಗೆ ಅಧೀನವಾಗಿ ಮಾಡೋದು. ನಮ್ಮಲ್ಲಿ ವೇದಗಳಲ್ಲಿ ಕರ್ಮ ಅಂದರೆ ಏನು? ಕಾಯ ವಾಚ ಮನಸ್ಸ ಕೆಲಸ ಮಾಡೋದು. ಅದರ ಜೊತೆಗೆ ಲೌಕಿಕ, ವೈದಿಕ, ಪಾರಮಾರ್ಥಿಕ ಈ ಮೂರು ಕ್ರಿಯೆಯೇ ಅಲ್ವಾ? ಆದ್ದರಿಂದ ಲೌಕಿಕ ರೋಟಿ ಕಪಡ ಮಕಾನ್ಗಾಗಲಿ, ವೈದಿಕ ಅದು ಮತ್ತು ಪಾರಮಾರ್ಥಿಕ ಎಲ್ಲದಕ್ಕೂ ಕೂಡ ಇದು ಈ ಒಂದು ಕರ್ತೃತಂತ್ರ ಸಾಧನೆ ಬೇಕೇ ಬೇಕಾಗುತ್ತೆ. ವಸ್ತುತನೂ ಇದೆ ನಮ್ಮ ಪ್ರಪಂಚದಲ್ಲಿ, ಇಲ್ಲ ಅಂತಲ್ಲ. ಆದರೆ ಜನರಲ್ಲಾಗಿ ಇವು ಇರಲಿ. ಲೌಕಿಕ ವೈದಿಕ ಕರ್ಮಗಳಿಗಾಗಲಿ ಮತ್ತು ಮನಪ್ರಧಾನವಾಗಿ ಮಾಡೋದು ಕೆಲವರಿಗೆ. ಈಗ ಕರ್ಮಕಾಂಡ ಎಲ್ಲ ಕ್ರಿಯಾಪ್ರಧಾನ, ಇನ್ನು ಉಪಾಸನೆಗಳೆಲ್ಲ ಮನಪ್ರಧಾನವಾಗಿ ಮಾಡೋದು, ಭಾವನೆ ಮಾಡ್ಕೊತಾ ಹೋಗ್ಬೇಕದು. ಅದು ಗೊತ್ತಿದೆ. ಅದರಲ್ಲಿ ಫಲ ಲೋಕಾಂತರ, ಕಾಲಾಂತರದಲ್ಲಿ ಬೇರೆ ದೇಹಕ್ಕೆ ಸಿಗೋದು, ಬೇರೆ ದೇಶ, ಬೇರೆ ಕಾಲ, ಬೇರೆ ಶರೀರದಲ್ಲಿ ಫಲ. ಈಗ ನಾನು ಸತ್ತೋಗ್ಬಿಟ್ರೆ ಈ ಶರೀರ ಸುಟ್ಟಾಕ್ಬಿಡ್ತಾರೆ. ಈ ಶರೀರಕ್ಕೆ ಸಿಗುತ್ತಾ ಫಲ? ಸ್ವರ್ಗ ನರಕ ಈ ಶರೀರ ಹೋಗಿ ಅನುಭವಿಸುತ್ತಾ, ಇಲ್ಲ ಬೇರೆ ಶರೀರ? ಅದಕ್ಕೆ ನರಕಕ್ಕೆ ಹೋಗಬೇಕಾದ್ರೆ ಯಾತನಾ ಶರೀರ ಅಂತಾರೆ, ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಅದಕ್ಕೆ ಸುಖ ಶರೀರ ಅಂತೇನೋ ಒಂದು ಹೇಳ್ತಾರೆ. ಹಾಗೆ ಇನ್ನು ಬ್ರಹ್ಮಲೋಕಕ್ಕೆ ಹೋಗ್ಬೇಕಾದ್ರೆ ಹಾಗೆ, ಇಲ್ಲಿ ಅವನೊಂದು ಶರೀರ ಹೀಗೆ. ಆದ್ದರಿಂದ ಇವು ಮನಪ್ರಧಾನವಾಗಲೂ ನಾವು ಮಾಡ್ಬೋದು ಅಂತ ಆಯ್ತು ಅಲ್ಲಿಗೆ. ಎಲ್ಲವೂ ಕರ್ತೃತಂತ್ರ ಸಾಧನೆಗಳು. ಸೊ ಈಗ ಕರ್ತೃತಂತ್ರ ಅಂದ್ರೆ ನಮಗೆ ಗೊತ್ತಾಯಿತು, ಕ್ಲೀನಾಗಿ ಗೊತ್ತಾಯಿತು. ಇನ್ನು ವಸ್ತುತಂತ್ರ ಅಂದರೆ ಏನು ಅದನ್ನು ತಿಳ್ಕೊಂಬೇಡ. ಅಂತಾನೆ ಒಂದು ಎಕ್ಸಾಂಪಲ್. ಹಾವು ಹಗ್ಗ ನಮಗೆಲ್ರಿಗೂ ಗೊತ್ತಿದೆ. ಸೊ ಉದಾಹರಣೆಗೆ ಈ ಕಡೆ ನೋಡೋ ಕಾಗೆ ಅಂತ ಅಂದ್ವಿ ಅಂತ ಇಟ್ಕೊಡ್ರಿ. ಎಲ್ಲರೂ ನಾವು ಆ ಕಡೆ ನೋಡಿದ್ವಿ. ಈಗ ಅದು ಕಾಗೆ ಅಂತ ಗೊತ್ತಾಗ್ಬಿಡುತ್ತೆ, ಬಣ್ಣ ಕಪ್ಪಿರೋದು. ಈಗ ನನಗೆ ಕಾಗೆ ಕಪ್ಪು ಬೇಡ ಕಣೋ, ಬೆಳ್ಳಗಿರ್ಬೇಕು, ನಾನು ಬೆಳಗಿರ್ಬೇಕು ಅಂತೀನಿ. ಇನ್ನೊಬ್ಬ ಹೇಳ್ತಾನೆ ಕೆಂಪಗಿರ್ಬೇಕು ಕಣ ಅಂತ. ಇಸ್ ಇಟ್ ಪಾಸಿಬಲ್? ನಿಮಗೆ ಬೇಕಾದಂಗೆ ಅಲ್ಲಿ ವಸ್ತು ಬದಲಾವಣೆ ಮಾಡ್ಕೊಳ್ಳೋಕೆ ಬರುತ್ತೇನೋ? ಇದೇನು ಕರ್ತೃತಂತ್ರ ಸಾಧನೆನಾ? ಅಲ್ಲ. ಅಲ್ಲಿ ನೀವು ಹೆಂಗೆ ಬೇಕಾದರೂ ಆಟ ಆಡ್ಬೋದು, ಹೋಗ್ಬೋದು, ಬಿಡ್ಬೋದು, ಬೇರೆ ರೀತಿ ಹೋಗ್ಬೋದು, ಸುತ್ಕೊಂಡು ಹೋಗ್ಬೋದು, ಸ್ಕೂಟ್ರ್ನಲ್ಲಿ ಹೋಗ್ಬೋದು, ಏನು ಬೇಕಾದರೂ ಮಾಡ್ಬೋದು. ಇಲ್ಲಿ ಮಾಡ್ರಿ. ಹೀಗಲ್ಲಿ ಅಲ್ಲಿ ನೋಡು ಅಂತಂದರು. ಟಕ್ಕಂತ ನಿಮಗೆ ಜ್ಞಾನ ಆಗೋಯ್ತು. ಏನದು? ಕಾಗೆ ಕಪ್ಪಿದೆ. ಇಲ್ಲ ನನಗೆ ಬೆಳ್ಳಗಿರ್ಬೇಕಣೋ ಅಂತಂದರೆ, ಬಾತ್ಕೋಳಿ ನೋಡಿದ್ರಿ, ಅದು ಕಪ್ಪಿರ್ಬೇಕಣೋ ಅಂತಂದರೆ ಇಸ್ ಇಟ್ ಪಾಸಿಬಲ್? ಇಲ್ಲ. ಇದು ವಸ್ತುತಂತ್ರ ಅಂದರೆ ಆ ಹೆಸರಿನಲ್ಲೇ ಇದೆ ನೋಡ್ರಿ. ವಸ್ತು ಹೇಗಿರುತ್ತೋ ಹಾಗೆ ಜ್ಞಾನ ಮಾಡಿಕೊಳ್ಳೇಬೇಕು ಹೊರತು ನನಗೆ ಬೇಕಾದಂಗೆ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ವಸ್ತುತಂತ್ರ, ವಸ್ತುವಿಗೆ ಅಧೀನವಾಗಿರಬೇಕು. ಇದು ಕರ್ತೃ ಮಾಡುವವನಿಗೆ ಅಧೀನವಾಗಿರುತ್ತೆ. ಅದಕ್ಕೆ ಇನ್ನೊಂದು ಹೆಸರು ಪುರುಷತಂತ್ರ. ಹೀಗೆ ಬೇರೆ ಬೇರೆ ಹೆಸರುಗಳಿದೆ ಅದಕ್ಕೆ. ಸೊ ಅದೇ ರೀತಿ ಒಂದು ಗೋಡೆ ನೋಡ್ತೀನಪ್ಪ, ಸುಣ್ಣದ ಗೋಡೆ. ಹೇಗಿದೆ ಅದು? ಬೆಳಗಿದೆ ರೀ. ಅಥವಾ ಯಾವುದೋ ಒಂದು ಕಲರ್ ಗೋಡೆ ನಡೆದೆ, ಕೆಂಪು ಕಲರ್ ಗೋಡೆ ನೋಡ್ರಿ. ಹಿಂದೆಗಡೆ ರಾಮನ ಹಿಂದೆಗಡೆ ಕೆಂಪಿದೆ, ಕೆಂಪು ಗೋಡೆ ಅಂತೀನಿ. ಇಲ್ಲ ರೀ, ನಮಗದು ನೀಲಿ ಆಗಬೇಕು. ನೀವು ನೋಡಿದ ತಕ್ಷಣ ಅಲ್ಲಿ
ಆಯಿತು, ಕೆಂಪು. ಇವಾಗ ರಾಮನ ಶರೀರ ನೋಡ್ರಿ, ಸ್ವಲ್ಪ ನೀಲಿ ಬಣ್ಣ ಇದೆ. ಈಗ ನನಗೆ ಬೇಡ, ಅದು ಬೆಳ್ಳಗಾಗಬೇಕು, ಆಗುತ್ತೇನಾ? ನಾನು ಕಣ್ಣು ಬಿಟ್ಟು ಇಂದ್ರಿಯಕ್ಕೂ ಆ ವಸ್ತುಗೂ ಸಂಬಂಧ ಆಗಿದ ತಕ್ಷಣ ಆ ವಸ್ತು ಹೇಗಿರುತ್ತೋ ಹಾಗೆ ಜ್ಞಾನ ಆಗ್ಬಿಡುತ್ತೆ. ನನಗದು ಬೇಡ, ಬೇರೆ ಕಲರ್ ಇರಬೇಕು ಅಂತಂದರೆ ಸಾಧ್ಯ ಇಲ್ಲ, ನೀನು ಬೇರೆ ಮಾಡ್ಕೋಬೇಕಷ್ಟೆ, ಅದು ಬೇರೆ. ಬಟ್ ಇಲ್ಲಿ ಜ್ಞಾನ ಅಂದರೆ ವಸ್ತು ಹೇಗಿರುತ್ತೋ ಹಾಗೆ ಜ್ಞಾನ ಆಗ್ಬಿಡುತ್ತೆ ಅಲ್ವಾ? ಈ ತೆನಾಲಿ ರಾಮಕೃಷ್ಣನಲ್ಲಿ ಒಂದು ಕತೆ ಬರುತ್ತೆ. ಒಂದು ಸಾರಿ ಏನಾಯಿತು, ಈ ಆ ರಾಜ ಒಬ್ಬ ದಡ್ಡನ್ ತಂದು ಸಿಂಹಾಸನದಲ್ಲಿ ಕುಂಡ್ರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಅದಕ್ಕೋಸ್ಕರ ಇವನು ತೆನಾಲಿ ರಾಮಕೃಷ್ಣ ಏನು ಹೇಳಿದ್ರು ಅವನು ರಾಜನ ಗೊತ್ತಾಗಲಿಲ್ಲ. ಒಂದು ಸಾರಿ ಇವನೇನು ಮಾಡ್ದ, ಒಂದು ಕಪ್ ನಾಯಿ ತಂದಿದ್ದೆ. ಅದ್ರ ಆ ಅರಮನೆ ಮುಂದೆ ಇದು ಆ ಅರಮನೆ ಮುಂದೆ ಅಲ್ಲೆಲ್ಲೋ ಒಂದು ಕಡೆ ನಿಲ್ಸ್ಕೊಂಡು ನಾಯಿಗೆ ಸೋಪಾಗಿ ತುಳಿತಾನೇ ಇದ್ದಾನೆ ಕಪ್ ನಾಯಿ. ರಾಜ ಆ ಕಡೆ ಹೋದ. ಏನೋ ಬೆಳಗ್ಗೆಯಿಂದ ತೊಳಿತಾ ಇದ್ದೀಯ ಅಂದ. ಸ್ವಾಮಿ, ಇದು ಕಪ್ಪು ನಾಯಿ ಅಲ್ವಾ, ಬೆಳ್ಳಗಿರೋ ನಾಯಿ ಮಾಡ್ತೀನಿ ಅಂತಂದು. ಅಯ್ಯೋ ದಡ್ಡ, ಎಷ್ಟು ಜನ್ಮಗಳು ತೊಳೆದ್ರೆ ಅದು ಬೆಳ್ಳಗಾಗುತ್ತೋ ಅನ್ನೋದು. ಹಾಗೆ ನೀನು ದಡ್ಡನ ತೊಗೊಂಬಂದು ಅಲ್ಲಿ ಸಿಂಹಾಸನದಲ್ಲಿ ಕುಂಡ್ರಿಸಿದ್ರೆ ಎಷ್ಟು ಜನ್ಮಗಳಾದರೆ ಅವನು ಬುದ್ಧಿವಂತನಾಗ್ತಾನೆ ಅಂತ ಅವ್ರು ಹೇಳೋದಕ್ಕೆ ಕತೆಗೆ. ಹಾಗೆ ಇಲ್ಲಿ ವಸ್ತು ಹೇಗಿರುತ್ತೋ ನಾನು ಹಾಗೆ ಜ್ಞಾನ ಮಾಡ್ಕೋಬೇಕು ಅನ್ನೋದು. ವಸ್ತುತಂತ್ರ ಅಂದರೆ ವಸ್ತುವಿನ ಅಧೀನವಾಗಿ ಅದು ಇರುವಂತೆಯೇ ಉಂಟಾಗುವ ಜ್ಞಾನ, ಅಷ್ಟೇ, ಮುಗಿದೋಯ್ತು. ಇದು ವಸ್ತು ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ನನ್ನ ಇಚ್ಛೆ ಅಂತ ನಾನು ಮಾಡ್ಕೊಳ್ಳೋಕೆ ಬರೋಲ್ಲ ಇದು. ಹಾಗೆ ಸೊ ಅಲ್ಲಿಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಅಲ್ಲೊಂದು ಮೋಟು ಮರ ಇದೆ, ಕತ್ಲೆ. ಆ ಮೋಟು ಮರದಲ್ಲಿ ನಾನು ಮನುಷ್ಯ ಅನ್ಕೋಬೋದು, ದೆವ್ವ ಅನ್ಕೋಬೋದು, ಮರ ಅನ್ಕೋಬೋದು. ಬಟ್ ಏನು ಬೇಕಾದರೂ ಆಗಿರ್ಬೋದು. ನಾನು ಭಯಪಡ್ತಾ ಇದ್ದೀನಿ, ಅದು ದೆವ್ವ ಅಂತಾನೋ ಕಳ್ಳ ಅಂತಾನೋ ಏನೋ. ಬೆಳಕು ನೋಡಿದೆ, ನೋಡಿದ ತಕ್ಷಣ ಮೋಟು ಮರ ಜ್ಞಾನ ಆಯಿತಾ ಇದು. ಈಗ ನಾನು ಅದನ್ನು ಇನ್ನೇನಾದರೂ ಮಾಡ್ಕೊಳಕ್ಕೆ ಬರುತ್ತೇನೋ, ಏನು ದೆವ್ವ ಅಂತ ಮಾಡ್ಕೊಳಕ್ಕೆ ಬರುತ್ತಾ? ಬರುತ್ತಿಲ್ಲ. ಇದು ವಸ್ತುತಂತ್ರ ಸಾಧನೆಗೆ ಎಕ್ಸಾಂಪಲ್. ಈ ವಸ್ತುತಂತ್ರ ಸಾಧನೆಯಲ್ಲಿ ಏನಾಗುತ್ತೆ ಅಂದರೆ ಹಗ್ಗ ಅಂತ ನೋಡೋದು, ಕಪ್ಪೆ ಚಿಪ್ಪು ಅಂತಲೇ ನೋಡೋದು. ಬೆಳ್ಳಿ ಥರ ಕಾಣಿಸುತ್ತೆ, ಬಟ್ ನೀವು ಅದನ್ನು ನಿಮ್ಮ ಕಣ್ಣಿಗೂ ಮತ್ತು ಆ ವಸ್ತುವಿಗೂ ಸಂಬಂಧವಾದ ತಕ್ಷಣ ಆ ವಸ್ತು ಹೇಗಿರುತ್ತೋ ಕಂಡುಬಿಡುತ್ತೆ. ಛೆ, ಬೆಳ್ಳೆ ಅಲ್ಲ, ಕಪ್ಪೆ ಚಿಪ್ಪು. ಛೆ, ಅಲ್ಲಿ ನೀರಿಲ್ಲ, ಮರಳುಕಾಡು ಅಲ್ವಾ, ಅದು ದೆವ್ವ ಅಲ್ಲ, ಮೋಟು ಮರ. ಹೀಗೆ ಇದನ್ನು ಏನಂತ ಕರೀತಾರೆ? ಯಥಾರ್ಥ ಜ್ಞಾನ ಅಂತ. ಇಲ್ಲಿ ಜ್ಞಾನದಲ್ಲಿ ಎರಡು ಥರ, ಯಥಾರ್ಥ ಜ್ಞಾನ, ಅಯಥಾರ್ಥ ಜ್ಞಾನ. ಆ ವಸ್ತು ಹೇಗಿದ್ದರೆ ಹಾಗಾಗ್ಬಿಟ್ರೆ ಅದು ಯಥಾರ್ಥ ಜ್ಞಾನ, ಅದು ಹಾಗೆ ಇಲ್ಲದೆ ಇದ್ದರೆ ಅಯಥಾರ್ಥ ಜ್ಞಾನ. ಈಗ ನೋಡ್ರಿ, ಇಲ್ಲಿ ಸುಮ್ಮನೆ ಯಥಾರ್ಥ ಜ್ಞಾನ ಅಂತ ಹೇಳಿದ್ದಾರೆ. ಈ ಸುಮ್ಮನೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಜ್ಯುವೆಲರಿ ಶಾಪ್ಗೆ ಹೋಗ್ಬಿಟ್ಟು ಅವನು ಚಿನ್ನದ ಬೆಲೆ ಕೊಟ್ಟು ಒಂದು ರಿಂಗ್ ತಗೊತೀನಿ. ಏನದು? ಯಥಾರ್ಥ ಜ್ಞಾನ, ಚಿನ್ನ. ನೀವು ಆಮೇಲೆ ಒಂದು 5 ವರ್ಷ ಉಪಯೋಗಿಸ್ತೀರಾ, ನಿಮಗೇನೋ ದುಡ್ಡು ಬೇಕಾಗುತ್ತೆ, ಮಾರಬೇಕು ಅಂತ ಹೋಗ್ತೀರಾ. ಅವನು ಹೇಳ್ತಾನೆ, ಸ್ವಾಮಿ ಚಿನ್ನ ಅಲ್ಲವೇ ಅಲ್ಲ, ಇದು ಹಿತ್ತಾಳೆ, ಮೇಲ್ಗಡೆ ಮೆರುಗು ಹಾಕಿದ್ದಾರೆ. ಅದೇನದು? ಅಯಥಾರ್ಥ ಜ್ಞಾನ, ಅಂದರೆ ತಪ್ಪು ಜ್ಞಾನ. ಬಟ್ ಅದನ್ನು ನೋಡಿದಾಗ ಚಿನ್ನ ಇದ್ದಂತೆ ಇತ್ತು. ಟೋಪಿ ಬಿದ್ದೆ, ರೇಷ್ಮೆ, ಡೂಪ್ಲಿಕೇಟ್ ರೇಷ್ಮೆ. ಮತ್ತು ಇನ್ನು ನೋಟು ತಗೊತೀನಿ, ಬ್ಯಾಂಕ್ ಹೋದಾಗ ಡೂಪ್ಲಿಕೇಟ್ ನೋಡ್ರಿ, ಹೋಗೋದಿಲ್ಲ. ಹೇಗಿದೆ ನೋಡ್ರಿ. ಇಲ್ಲಿ ವಸ್ತುತಂತ್ರದಲ್ಲಿ ನಾವು ಟೋಪಿ ಬೀಳ್ತೀವಿ ಕೆಲವು ಸಲ, ಅದೇನೋ ಮಾಡೋಕ್ಕೆ ಬರೋಲ್ಲ.
ಅದಕ್ಕೋಸ್ಕರನೇ ಜ್ಞಾನದಲ್ಲಿ ಯಥಾರ್ಥ ಜ್ಞಾನ, ಅಯಥಾರ್ಥ ಜ್ಞಾನ ಅಂತ ಇರುತ್ತೆ. ಇದು ವ್ಯವಹಾರಕ್ಕಷ್ಟೇ, ವ್ಯವಹಾರ ಮಾಡೋದಕ್ಕೆ ಸುಮ್ಮನೆ ತಿಳಿಸಿದ್ದಾರೆ ಅಷ್ಟೇ. ನಿಜವಾಗ್ಲೂ ನಾವು ಇದ್ದದ್ದನ್ನು ಕರೆಕ್ಟಾಗಿ ಇದ್ದದ್ದು ತಿಳ್ಕೊಂಬಿಟ್ರೆ ಅದು ಯಥಾರ್ಥ ಜ್ಞಾನ. ಈಗ ಹಾವು ಅಂತ ಹೆದರ್ಕೊತಾ ಇದ್ದೀನಿ, ಟಾರ್ಚ್ ಆಗಿ ತೋರಿಸ್ತಿದ್ದಕ್ಕೆ ಹಗ್ಗ ಅಂತ ಗೊತ್ತಾಯಿತು, ಯಥಾರ್ಥ ಜ್ಞಾನ. ಅಲ್ಲಿ ಬೇರೆ ಇನ್ನೇನು ಇರೋಕ್ಕೆ ಸಾಧ್ಯ? ಅಲ್ಲಿ ಇನ್ನೇನು ಮೋಸ ಗೀಸ ಆಗೋಕ್ಕೆ ಸಾಧ್ಯ ಇಲ್ಲ. ಬೆಳ್ಳಿ ಅಂತ ಅಂದ್ಕೊಂಡು ಓಡೋಡಿದ್ರೆ ಅಲ್ಲಿ ನೋಡಿದ್ರೆ ಕಪ್ಪೆ ಚಿಪ್ಪು, ಯಥಾರ್ಥ ಜ್ಞಾನ ಅಷ್ಟೇ. ಹೀಗೆ ಹುಟ್ಟುವ ಜ್ಞಾನವನ್ನು ವಸ್ತುತಂತ್ರ ಅಂತಾರೆ. ಸೊ ಅಲ್ಲಿಗೆ ಶ್ರುತಿಗಳಲ್ಲಿ ಹೇಳಿದ್ದಾರೆ, ಕರ್ಮಕಾಂಡದಲ್ಲಿ ಬೇಕಾದಷ್ಟು ಇದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಇವೆಲ್ಲ 4 ವೇದಗಳಲ್ಲೂ ಈ ಕೆಲವು ಯಾಗ, ಯಜ್ಞ, ಹೋಮ, ಹವನಗಳು ಇಂಥವೇ ಹೇಳಿರೋದು. ಅವು ಇವೆಲ್ಲ ಕರ್ತೃತಂತ್ರ ಸಾಧನೆ. ಮಾಡ್ಬೋದು, ಬಿಡ್ಬೋದು, ಬೇರೆ ರೀತಿಯಲ್ಲಿ ಮಾಡ್ಬೋದು. ಇನ್ನು ಉಪಾಸನೆ ಮಾನಸಿಕವಾಗಿ ಮಾಡೋದು, ಅದು ಕೂಡ ಕರ್ತೃತಂತ್ರವೇ. ನಾನು ಫಾರ್ ಎಕ್ಸಾಂಪಲ್ಲು, ನಾನು ಒಂದು ಜಪ ಮಾಡಬೇಕು ಅಂತ ಇಟ್ಕೊಳ್ರಿ. ಈಗ ಅವರು ರಾಮನ ಮಂತ್ರ ಕೊಡ್ತಾರೆ. ಈಗ ಕರಂಗಡ ರಾಮದಾಸ್ರೇ ತಗೊಳ್ರಿ, ಅವ್ರ ತಂದೆಯವರು ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತ ಮಂತ್ರವನ್ನು ಕೊಟ್ಟರು. ಇವರು ಅದಕ್ಕೆ ಓಂ ಅಂತ ಸೇರಿಸಿದ್ರೆ ಬೇಗ ನನಗೆ ಫಲ ಆಗುತ್ತೆ ಅಂತ ಹೇಳಿ ಅವರು ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಓಂ ಸೇರಿಸೋದು. ನೋಡ್ರಿ, ಯಾಕೆ? ಕರ್ತೃತಂತ್ರ. ಹಾಗೆ ಮಾಡ್ಬೋದು, ಇಲ್ಲ ಅದ್ರ ಜೊತೆಗೆ ನಾನು ಬೇಕಾದ್ರೆ ನಂದೇನೋ ಸೇರಿಸ್ಕೊಂಡು ಮಾಡ್ಬೋದು. ಹೇಗಿದೆ ನೋಡಿ, ಕರ್ತೃತಂತ್ರ. ಹಾಗೆ ಹೀಗೆ ಉಪಾಸನೆಗಳಾಗಲಿ ಅಥವಾ ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಮುಂದಕ್ಕೆ ಉಪಾಸನೆಗಳ ವಿಚಾರ ಹೇಳ್ತಾರೆ, ಅಲ್ಲಿ ನೋಡೋಣ. ಒಟ್ಟಿನಲ್ಲಿ ಇವೆರಡು ಕರ್ಮಕಾಂಡದಲ್ಲಾಗಲಿ ಉಪಾಸನಾ ಕಾಂಡದಲ್ಲಾಗಲಿ ಇವೆಲ್ಲವೂ ಕೂಡ ಕರ್ತೃತಂತ್ರ ಸಾಧನೆ ಅಂತ. ಈ ಕರ್ತೃತಂತ್ರ ಸಾಧನೆಗೆ ಇದು ಬೇಕಾದರೆ ಮಾಡ್ಬೋದು, ಇಲ್ಲದ್ರೆ ಬಿಡ್ಬೋದು, ಬೇರೆ ರೀತಿ ಮಾಡ್ಬೋದು, ಹೀಗೆ ಎರಡಕ್ಕೂ. ಮತ್ತು ಇದು ಫಲ ಎಲ್ಲಪ್ಪ? ಕಾಲಾಂತರ ಲೋಕಾಂತರದಲ್ಲಿ ಬೇರೆ ಶರೀರದಲ್ಲಿ ಫಲ ಈಗಲೇ ಸಿಗಲ್ಲ ಇದು. ಆದ್ದರಿಂದ ಹಾಗೆ. ಸೊ ಹಾಗಾದರೆ ನಿಮ್ಮ ಬ್ರಹ್ಮಜ್ಞಾನ ಎಂಥ ಸ್ವಾಮಿ? ಯಾವಾಗದು? ಅದು ಸತ್ತ ಮೇಲ ಅಲ್ಲ, ಇನ್ಸ್ಟೆಂಟ್ ರಿಸಲ್ಟ್ಸ್ ಈಗಲೇ ಇಲ್ಲೇ. ಇದು ವಸ್ತು ತಂತ್ರಜ್ಞಾನದ ಹೆಚ್ಚುಗಾರಿಕೆ. ನೀವು ಹಾವು ಅಂತ ಹೆದರ್ಕೊತಾ ಇದ್ದೀರಾ, ಯಾರೋ ಬಂದರು ಟಾರ್ಚ್ ಹಾಕಿ ತೋರಿಸಿದ್ರು, ಹಗ್ಗ ಅಂತ ಗೊತ್ತಾಯ್ತು, ಇಮ್ಮಿಡಿಯೇಟಾಗಿ ನಿಮಗೆ ಹಾವಿನ ಭಯ ಹೋಯ್ತೋ ಇಲ್ವೋ? ಇದು ಇಮ್ಮಿಡಿಯೇಟ್ ರಿಸಲ್ಟ್ಸ್, ಫಲ. ಅಲ್ಲಿಗೆ ವಸ್ತುತಂತ್ರ ಕರ್ತಂತ್ರ ನಮಗೆ ಸ್ವಲ್ಪ ಅರ್ಥ ಆಯಿತು. ನಮಗೆ ಈಗ ಎಲ್ಲ ಇಲ್ಲಿವರೆಗೆ ಎಕ್ಸಾಂಪಲ್ ಕೊಡ್ತಾ ಬಂದೆ. ನಮ್ಮಲ್ಲಿ ಏನಾಗುತ್ತೆ, ಮೊದಲೇ ನಾನು ತಿಳ್ಕೊಳ್ಳಿ ಬಿಡಲಿ, ಗೊತ್ತಿರಲಿ ಗೊತ್ತಿಲ್ಲದಿರಲಿ, ನಾನು ಆತ್ಮಸ್ವರೂಪವೇ. ತಿಳ್ಕೊಂಡಿದ್ದ ತಕ್ಷಣ ಹೌದು ಅನಿಸ್ಬಿಡುತ್ತೆ. ನೋಡ್ರಿ, ಅಲ್ಲಿ ಗೊತ್ತಿಲ್ಲದೆ ಇದ್ದರೂ ಅದನ್ನು ಟಾರ್ಚ್ ಹಾಕಿ ತೋರಿಸಿದ ತಕ್ಷಣ ಅದು ಹಗ್ಗ ಅಂತ ಗೊತ್ತಾದ್ಮೇಲೆ ಭಯ ಹೊರಟೋಗುತ್ತಲ್ಲ. ಇಲ್ಲಿ ಅದರ ಜೊತೆಗೆ ಗೊತ್ತಾಗುತ್ತೆ, ಅದರ ಜೊತೆಗೆ ನಾನು ಮೊದಲೇ ಆಗಿದ್ದೀನಿ ಅಲ್ವಾ? ತತ್ವಮಸಿ ಶ್ವೇತಕೇತು, ನೀನು ಅದೇ ಆಗಿದ್ದೀಯ. ತಿಳ್ಕೊಳ್ಳೋಕೆ ಮೊದಲೇ ಅವನಿನ್ನೂ ತಿಳ್ಕೊಂಡೇ ಇಲ್ಲ, ನೀನು ಅದೇ ಆಗಿದ್ದೀಯ. ಸರ್ವಂ ಕಲ್ವಿದಂ ಬ್ರಹ್ಮ, ಪ್ರತಿಯೊಬ್ಬರು ಬ್ರಹ್ಮಸ್ವರೂಪರೇ. ಹೇಗಿದೆ ನೋಡ್ರಿ. ಇನ್ನು ತಿಳ್ಕೊಂಡ್ರೆ ಅಂತೂ ಅದೇ ಇಮ್ಮಿಡಿಯೇಟ್. ಅದನ್ನು ನೀವು ಪ್ರಶ್ನೆ ಕೇಳ್ಬೋದು, ಸರ್ ನಾವು ಎಷ್ಟು ವರ್ಷದಿಂದ ಇವಾಗ ಶ್ರವಣ ಮಾಡ್ತಾ ಇದ್ದೀವಿ, ಮನನ ಮಾಡ್ತಾ ಇದ್ದೀವಿ, ಧ್ಯಾನ ಮಾಡ್ತಾ ಇದ್ದೀವಿ, ಯಾಕಾಗಲಿಲ್ಲ ಮೋಕ್ಷ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನು ಹೇಳ್ತೀರಾ ಶ್ರೀಧರ್ ಅವರೇ? ಯಾಕಾಗಲಿಲ್ಲ ಮೋಕ್ಷ? ಪ್ರಶ್ನೆ ಕೇಳ್ತೀನಿ ನಾನು. ಹಗ್ಗ ಕಂಡಿದ ತಕ್ಷಣ ಅಷ್ಟಕ್ಕಂತ ಆಗ್ಬಿಡ್ಬೇಕು. ಫಸ್ಟ್ ಆಫ್ ಆಲ್ ನಾನು ಆತ್ಮನೇ ಆಗಿದ್ದೀನಿ, ಆದರೂ ಕೂಡ ನಾನು ಶ್ರವಣ ಮಾಡ್ತಾ ಇದ್ದೀನಿ, ಮನನ ಮಾಡ್ತಾ ಇದ್ದೀನಿ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳೇ 40 ವರ್ಷ ಮಾಡಿದ್ರು ಅವ್ರು ಮುಕ್ತರಾಗಲಿಲ್ಲ, ಆಮೇಲೆ ಆಗಿದ್ದು 40 ವರ್ಷ ಸತತವಾಗಿ 40-50 ವರ್ಷ ಮಾಡಿದ್ರು. ಯಾಕೆ ಏನಾಗಿತ್ತು ಅಲ್ಲಿ? ಯಾಕಾಗಲಿಲ್ಲ? ಏನು ಹೇಳ್ತೀರಾ ಶ್ರೀಧರ್ ಅವರೇ? ಪೂರ್ತಿ ಆಗಿಲ್ಲ ಅನ್ಸುತ್ತೆ ಸರ್, ಅರ್ಧಂಬರ್ಧ ಆಗಿದೆ ಅನ್ಸುತ್ತೆ. ಪೂರ್ತಿ ಆಗಿಲ್ಲ ಅನ್ಸುತ್ತೆ, ಪರಿಪೂರ್ಣ ಆಗಿಲ್ಲ ಅನ್ಸುತ್ತೆ, ತತ್ವದಲ್ಲಿ ನಿಂತಿಲ್ಲ. ಅರ್ಧ ಪ್ರತಿಭಾ ಯಾಕಾಗಲಿಲ್ಲಮ್ಮ? ಓಕೆ, ನಾವ್ ಯಾವಾಗ್ಲೂ ಅಂತರ್ಮುಖರಾಗಿರಲ್ಲ, ಬಹಿರ್ಮುಖರು ಜಾಸ್ತಿ ಆಗಿರ್ತೀರಿ.
99% ಈ ಕಡೆನೇ ಜಾಸ್ತಿ, ಆ ಕಡೆ 1% ಇದೆ. ಇದು ಜಾಸ್ತಿ ಮಾಡ್ಕೊಬೇಕು ಅಂದ್ರೆ ಮೊದ್ಲಿಗಿಂತ ಬೆಟರ್ ಅಂತ ಅನ್ಸ್ತಾ ಇರುತ್ತೆ ವರ್ಷಕ್ಕೂ. ಅದರ ಜೊತೆಗೆ ನಮ್ಮ ಯೋಗ್ಯತೆ ಕಡಿಮೆ. ಏನು ಯೋಗ್ಯತೆ? ಸಾಧನ ಚತುಷ್ಟಯ ಯೋಗ್ಯತೆ ಇರಬೇಕು 100%. ನಮ್ಗೆ ಎಷ್ಟಿದೆ? ಅದು ಹಿಂದಿನ ಜನ್ಮಗಳಲ್ಲಿ ಸಾಧನೆ ಮಾಡಿದರೆ ರಮಣ ಮಹರ್ಷಿಗಳಿಗೋ ರಾಮಕೃಷ್ಣ ಪರಮಹಂಸ ಅಂತವರಿಗೆ ಪೂರ್ತಿ ಆಗಿರುತ್ತೆ. ಒಂದು ಸ್ವಲ್ಪ ಗಾಳಿ ಬೀಸಿದ್ರೆ ಸಾಕು, ಮೊದಲೇ ಅದು ಕೆಂಡ ಬೂದಿ ಮುಚ್ಕೊಂಡಿದೆ, ಗಾಳಿ ಬೀಸಿದ ತಕ್ಷಣ ಆ ಕೆಂಡ ಪ್ರಜ್ವಲಿಸಕ್ಕೆ ಶುರುವಾಗುತ್ತೆ. ಹಾಗೆ ನಮ್ಗೆ ಇದನ್ನು ಹಿಂದಿನ ಜನ್ಮಗಳಲ್ಲಿ ಮಾಡದೇ ಇದ್ದರೆ ಈ ಜನ್ಮದಲ್ಲಿ ಚೆನ್ನಾಗಿ ಮಾಡಬೇಕು. ಆದ್ದರಿಂದ ನಮ್ಗೆ ಯಾಕೆ ಆಗಲಿಲ್ಲ ಅಂತ ಅಂದರೆ, ಅವ್ರಿಗೆ ಯಾಕೆ ಬೇಗ ಆಗೋಯ್ತು ಅಂತಂದರೆ ಅವರು ಅಂತಃಕರಣ ಶುದ್ಧಿ ಮೇಲೆ ಡಿಪೆಂಡ್ ಆಗುತ್ತೆ. ಇರಲಿ, ಇವಾಗ ಸದ್ಯಕ್ಕೆ ಏನಾದರೂ ವಿಚಾರ ಅಷ್ಟೊಂದು ಬೇಡ, ಇಷ್ಟು ನಮಗೆ ಅರ್ಥ ಆಯಿತು. ಇಲ್ಲಿ ನೀವು ಇನ್ನೊಂದು ಎಕ್ಸಾಂಪಲ್ ಹೇಳಿದರೆ ನಮ್ಗೆ ಅರ್ಧ ಆಗಿರುತ್ತೆ ಅಂತ. ಜ್ಞಾನದಲ್ಲಿ ಕಾಲು ಭಾಗ, ಅರ್ಧ ಭಾಗ, ಮುಕ್ಕಾಲು ಭಾಗ ಪ್ರಶ್ನೆ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇವು ಉದಾಹರಣೆಗೆ ನಿಮ್ಮ ಟಾರ್ಚ್ ಹಾಕಿ ತೋರಿಸ್ತೀನಿ. ಹಗ್ಗ ಅಂತ ಗೊತ್ತಾಯಿತು ಸ್ವಾಮಿ, ಅಲ್ಲಿ ಅರ್ಧ ಭಾಗ ಗೊತ್ತಾಯ್ತಾ, ಕಾಲು ಭಾಗ ಗೊತ್ತಾಯ್ತಾ, ಪೂರ್ತಿ ಗೊತ್ತಾಯ್ತಾ? ಆ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ. ಜ್ಞಾನ ಅಂತಂದರೆ ಪೂರ್ತಿಯೇ. ಈಗ ಅವನು ಕೂಡ ಆಗಿದ್ದಾನೆ ಅಂತ ಇಟ್ಕೊಳ್ರಿ, ಅವ್ರಿಗೆಲ್ಲಾಗುತ್ತೆ? ಗೊತ್ತಾಗೋದಿಲ್ಲ. ಒಂದು ಆನೆ ನೋಡೋಕ್ಕೆ ಹೋದ್ರು 5 ಜನ ಕುರುಡ್ರು. ಒಬ್ಬ ಹೋದ ಹೊಟ್ಟೆ ಮುಟ್ದ, ಅದು ಗೋಡೆ ಅಂತಂದ. ಇನ್ನೊಬ್ಬ ಹೋದ ಕಾಲಿಟ್ಕೊಂಡ ಕಂಬ ಅಂತ ಹೇಳ್ದ. ಇನ್ನೊಬ್ಬ ಹೋದ ಬಾಲ ಇಟ್ಕೊಂಡ, ಅದು ಹಾವು ಅಂತಂದ. ಇನ್ನೊಬ್ಬ ಹೋದ ಕಿವಿ ಮುಟ್ಬಿಟ್ಟದು ಅಕ್ಕಿಯ ಆಯೋ ಮರ, ಅಕ್ಕಿ ಕಲ್ಲು ಎಲ್ಲ ಆಯ್ತು ಅಂತದ್ದು ಮರ ಅಂತಂದ ಅವನು. ಈಗ ಅವ್ರಿಗೆ ಕುರುಡರಾಗಿರೋದ್ರಿಂದ ಪೂರ್ತಿ ಜ್ಞಾನ ಆಗಲಿಲ್ಲ. ಅಷ್ಟಷ್ಟು ಕರೆಕ್ಟೇ, ಬಟ್ ಪೂರ್ತಿ ಅಲ್ಲ. ಅದನ್ನು ಪೂರ್ತಿ ಆನೆ ಅಂತ ಹೇಳಕ್ಕೆ ಬರುತ್ತೇನೋ? ಅದನ್ನು ಪೂರ್ತಿ ಜ್ಞಾನ ಅಂತ ಹೇಳ್ತೀರಾ? ಸ್ವಲ್ಪ ಆಯಿತು ಅಂತ ಹೇಳಕ್ಕೆ ಬರೋದಿಲ್ಲ. ಅಲ್ಲಾದರೂ ಅವ್ರು ಕುರುಡರು. ಇಲ್ಲಿ ಈ ಎಕ್ಸಾಂಪಲ್ನಲ್ಲಿ ನಾನು ಟಾರ್ಚ್ ಹಾಕಿ ತೋರಿಸಿದ ತಕ್ಷಣ, ಸ್ವಾಮಿ ಇವತ್ತು ನನಗೆ ಅರ್ಧ ಜ್ಞಾನ ಆಯಿತು, ನಾಳೆ ಇನ್ನೊಂದು ಸಾರಿ ತೋರಿಸಿ ಇನ್ನರ್ಧ ಜ್ಞಾನ ಆಗುತ್ತೆ ಹೇಳ್ತೀರಾ? ಹಂಗೆ ಸಾಧ್ಯನೇ ಇಲ್ಲ. ಆದರೆ ಪೂರ್ತಿ ಇಲ್ಲಿದ್ರಿಲ್ಲ ಅಷ್ಟೇ. ಆದ್ದರಿಂದ ಈ ಥರ ಆಗಕ್ಕೆ ಸಾಧ್ಯ ಇಲ್ಲ. ಬಟ್ ನಮ್ಮಲ್ಲಿ ಅಂತಃಕರಣ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಮಾಡ್ತಾ ಇರಬೇಕು. ಪೂರ್ತಿ 100% ಶುದ್ಧಿ ಆಯಿತು, ನಿಮ್ಮ ಅಂತರ್ಮುಖತ್ವ ಬಂದಿದೆ, ನೀವು ಹೋಗಿರೋ ಸಾಧನೆಗಳು ಕರೆಕ್ಟಾಗಿದೆ ಅಂತಂದರೆ ಮೋಕ್ಷ ಆಗಲೇಬೇಕು. ನೀವು ಬೇಡ ಅಂತಂದರೂ ನಿಮ್ಮ ಕಾಲಿಗೆ ಬಂದು ಬೀಳುತ್ತಂತೆ ಮೋಕ್ಷ. ಹೇಗೆ? ಹಾಗೆ ಹೇಳ್ತಾರೆ. ಎಲ್ಲಿ ಬ್ರಹ್ಮಜ್ಞಾನವೂ ಕೂಡ ವಸ್ತುತಂತ್ರ ಸಾಧನೆ. ಬ್ರಹ್ಮಜ್ಞಾನವನ್ನು ಏನಾದರೂ ಇಲ್ಲಿ ಕಸರತ್ತು ಮಾಡಬೇಕಾ? ದೈಹಿಕ ಅಥವಾ ಮಾನಸಿಕವಾಗಿ ಏನಾದರೂ ಮಾಡಬೇಕಾ? ಕರ್ಮಕಾಂಡದಲ್ಲಿ ಮಾಡೋ ಹಾಗೆ ಕ್ರಿಯೆಗಳೇನಾದರೂ ಮಾಡಬೇಕೇನೋ? ಏನೂ ಇಲ್ಲ. ಈಗ ಈ 2 ಸಾಧನೆಗಳ ಬಗ್ಗೆ ನಮಗಿರೋ ತಪ್ಪು ಅಭಿಪ್ರಾಯಗಳನ್ನ ಇವಾಗ ನಾವು ಮೆಲ್ಕು ಹಾಕಬೇಕಾಗಿದೆ. ಅದನ್ನು ತೋರಿಸ್ತಾರೆ ಇವಾಗ. ಅದೇ ಆವಾಗಲೇ ಕೂಡ ಹೇಳಿಬಿಟ್ಟಿದ್ದಾರೆ ಅದು ಸ್ಟಾರ್ಟಿಂಗ್ನಲ್ಲೇ. ಯಾವಾಗ ನಾವು ಕರ್ತೃತಂತ್ರ ವಸ್ತುತಂತ್ರ ಸಾಧನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ವೋ ಆವಾಗ ಏನಾಗುತ್ತೆ ಗೊತ್ತಾ? ಪ್ರಸಂಖ್ಯಾನ ಸಾಕ್ಷಾತ್ಕಾರ ಆಗಬೇಕು, ಮನೋನಾಶ ಆಗಬೇಕು, ವಾಸನಾ ಕ್ಷಯ ಆಗಬೇಕು, ಪ್ರಪಂಚ ಇಲ್ದಂಗೆ ಮಾಡ್ಕೋಬೇಕು, ನೀನು ಸಾಯಬೇಕು, ಹೀಗೆಲ್ಲ ತಪ್ಪು ಅಭಿಪ್ರಾಯಗಳು ಬಂದ್ಬಿಡುತ್ತೆ. ಆದ್ದರಿಂದ ಆಮೇಲೆ ಕರ್ಮದ ಜೊತೆಯಲ್ಲಿ ಜ್ಞಾನ ಸೇರಿಸ್ಕೊಂಡು ಮಾಡಬೇಕು. ಕರ್ಮ ಜ್ಞಾನ ಸಮುಚ್ಚಯ ಅಂತಾರೆ. ಬರೀ ಜ್ಞಾನದಿಂದ ಮೋಕ್ಷ ಆಗೋಲ್ಲಪ್ಪ ನಿನಗೆ, ನೀನು ಜ್ಞಾನದ ಜೊತೆ ಕರ್ಮ ಸೇರಿಸ್ಕೋಬೇಕು ಅಂತ ಫಸ್ಟ್ ಎತ್ಕೊತಾನೆ ಅವನು ಪೂರ್ವ ಮೀಮಾಂಸಕ ಏನು ಹೇಳ್ತಾರೆ ಅಂತಂದರೆ, ಜ್ಞಾನದಿಂದ ಮೋಕ್ಷ ಆಗಲ್ಲ ರೀ, ಬರೀ ಕರ್ಮದಿಂದಲೇ ಮೋಕ್ಷ ಆಗೋದು ಅಂತ. ಆಮೇಲೆ ಶಂಕರಾಚಾರ್ಯ ಎಲ್ಲ ಪಾಯಿಂಟ್ಸ್ ಎಲ್ಲ ಮಾಡಾದ್ಮೇಲೆ, ಹೋಗ್ಲಿ ಬಿಡ್ರಿ, ನಮ್ಮ ಕರ್ಮದಿಂದಲೇ ಮೋಕ್ಷ ಆಗೋದು, ಜೊತೆಲಿ ನಿಮ್ಮ ಜ್ಞಾನನೂ ಇರಬೇಕು ಅಂತ ಬೇಕಾದ್ರೆ ಇಟ್ಕೊಳ್ರಿದ್ದಾರೆ. ನಿನ್ನ ಮಗ ಏನು ಇಟ್ಕೊಳ್ಳೋಕ್ಕೆ ನನ್ನದಕ್ಕೆ ಅದಿರದಲ್ಲಿರುತ್ತೇನೋ? ಇದೇನು ಕರ್ಮಕಾಂಡನ ಇದು? ಬೇಕಾದರೆ ಮಾಡ್ಬೋದು, ಇಲ್ದಿದ್ರಿಲ್ಲ, ಬೇಕಾದರೆ ಇಟ್ಕೋಬೋದು, ಇಲ್ದಿದ್ರೆ ಬಿಡ್ಬೋದು. ಹಂಗಾಗೋದಿಲ್ಲ ಅಂತಾರೆ ಶಂಕರಾಚಾರ್ಯ.
ಅದಕ್ಕೋಸ್ಕರನ ಅಂತ ಅವನು ಕರ್ಮಜ್ಞಾನ ಎರಡು ಸೇರ್ಸ್ ಮಾಡಬೇಕು ಅಂತ. ಹೀಗೆಲ್ಲ ತಪ್ಪಭಿಪ್ರಾಯಗಳು ಬರೋದಕ್ಕೆ ಕಾರಣ ಏನು ಅಂದರೆ, ಈ ಸಾಧನೆಗಳನ್ನ ಕರ್ತೃತಂತ್ರ ವಸ್ತುತಂತ್ರ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ. ಆದ್ದರಿಂದ ಇದು ನಾವು ಚೆನ್ನಾಗಿ ತಿಳ್ಕೋಬೇಕು. ಕೇವಲ ಜ್ಞಾನ ಮಾತ್ರವೇ ಮೋಕ್ಷವೇ ಸಾಕಾಗಿದೆ, ಇನ್ನೇನೂ ಬೇಕಾಗಿಲ್ಲ ಎಂಬ ಮಾತು ಸರಿಯಾಗಿ ಅರ್ಥವಾಗದೇ ಇರೋದರಿಂದ ಇಷ್ಟೆಲ್ಲ ತಪ್ಪು ಗ್ರಹಿಕೆಗಳಾಗಿದೆ. ಈಗ ಇಲ್ಲಿ ಪೂರ್ವ ಪಕ್ಷಿ ಇದನ್ನು ಆಕ್ಷೇಪ ಮಾಡ್ತಾನೆ. ಏನಂತ ಮಾಡ್ತಾನೆ? ಅಲ್ಲ ಸ್ವಾಮಿ, ಲೌಕಿಕದಲ್ಲೂ ಕೂಡ ವ್ಯವಹಾರ ಆಗಬೇಕಾದ್ರೆ ಈಗ ಫಾರ್ ಎಕ್ಸಾಂಪಲ್ಲು ಅವನು ಆಕ್ಷೇಪ ಮಾಡೋದು ಹೇಗೆ? ಸ್ವಾಮಿ, ವೇದದಲ್ಲಿ ಕರ್ಮಕಾಂಡ ಉಪಾಸನ ಕಾಂಡ ಎರಡು ಇದೆ, ಹಾಗೆ ಜ್ಞಾನ ಆಗ್ಬಿಡುತ್ತೆ ಅದು. ಈಗ ಕರ್ಮಕಾಂಡ ಉಪಾಸನ ಕಾಂಡ ಆಗಲಿ ಅಥವಾ ನಮ್ಮ ಲೌಕಿಕ ರೋಟಿ ಕಪಡ ಮಕ್ಕಾನ್ಗಾಗಲಿ ಎಲ್ಲಾದರೂ ಆಗಲಿ, ಫಸ್ಟ್ ಹೊತ್ಕೊಂತಾನೆ ಏನಾಗಬೇಕು? ಈಗ ಫಾರ್ ಎಕ್ಸಾಂಪಲ್ ನಾನೊಬ್ಬ ಡಾಕ್ಟರ್ ಆಗಬೇಕು ಅಂತ ಇಟ್ಕೊಳ್ರಿ, ಒಬ್ಬ ಇಂಜಿನಿಯರ್ ಆಗಬೇಕು ಅಂತ ಇಟ್ಕೊಳ್ರಿ, ಅಥವಾ ನೀವು ಅಡುಗೆ ಮಾಡಬೇಕು ಅಂತ ಇಟ್ಕೊಳ್ರಿ. ಏನು ಮಾಡಬೇಕು? ಫಸ್ಟ್ ಎತ್ಕೊಂತಾನೆ ನೀವು ಥಿಯರಿ ರೆಸಿಪಿ ಓದ್ಕೋಬೇಕು. ಮೊದಲು ಎತ್ಕೊಂತಾನೆ ಈ ತರಕಾರಿಗಳು ಹಚ್ಕೊಳ್ರಿ ಅಲ್ವಾ, ಆಮೇಲೆ ಇವುಗಳನ್ನ ಮಾಡಿರಿ, ಈಗ ಮತ್ತೆ ಒಲೆ ಹಚ್ಚಿರಿ, ಅದ್ರ ಮೇಲೆ ಇಡ್ರಿ, ಎಣ್ಣೆ ಹಾಕ್ರಿ. ಫಸ್ಟ್ ಎತ್ಕೊಂತಾನೆ ಏನು? ರೆಸಿಪಿ. ಎಲ್ಲೋ ನೀವು ಯೂಟ್ಯೂಬ್ನಲ್ಲೇನೋ ನೋಡ್ಕೊತೀರಾ, ನೋಡ್ಕೊಂಡಾದ್ಮೇಲೆ ಅವು ಪ್ರಿಪ್ರೇಷನ್ ಮಾಡ್ಕೋಬೇಕು. ತರಕಾರಿ ಗಿರ್ಕಾರಿ ಹಚ್ಚಿ ಅಲ್ಲಿ ಅರಿಶಿನ ಗಿರಿಶಿನ ಶುಂಠಿ ಏನು ಬೇಕೋ ಆ ವಸ್ತುಗಳು, ಎಣ್ಣೆ ಗಿಣ್ಣೆ ತುಪ್ಪ ಇಟ್ಕೋಬೇಕು. ಅಲ್ಲಿಗೇನಾಯಿತು? ನೀವು ಯಾವುದೇ ಫೀಲ್ಡ್ನಲ್ಲಿ ಹೋಗ್ರಿ, ಏನಾದರೂ ಒಂದು ಮಾಡ್ಕೋಬೇಕಾದ್ರೆ ಫಸ್ಟ್ ಎತ್ಕೊಂತಾನೆ ಥಿಯರಿ. ಅಲ್ಲಿ ಏನು ಹೇಳ್ತಾರೋ ಅದನ್ನು ಫಸ್ಟ್ ಕೇಳ್ಕೋಬೇಕು, ಆಮೇಲೆ ಏನು ಮಾಡಬೇಕು? ಪ್ರಾಕ್ಟಿಕಲ್, ಅದನ್ನು ಅಳವಡಿಸ್ಕೋಬೇಕು. ಪ್ರಾಕ್ಟಿಕಲ್. ಈಗ ನೀವು ಥಿಯರಿ ಸಾಮಾನುಗಳೆಲ್ಲ ತಂದಿಟ್ಕೊಂಡ್ರಿ, ಅದನ್ನು ಹೆಂಗೆ ಮಾಡಬೇಕು ಅನ್ನೋದು ಫಸ್ಟ್ ನಿಮಗೊಂದು ಪಿಕ್ಚರ್ ಬಂತು. ಥಿಯರಿ ಸಾಮಾನುಗಳು ತಂದರೆ ಸ್ಟವ್ ಇದೆ, ಸಿಮೆಣ್ಣೆ ಇದೆಲ್ಲ ಹಾಕಿದ್ದೀರಾ, ಈಗ ಪ್ರಾಕ್ಟಿಕಲ್ ಅಲ್ವಾ, ಹಂಗೆ ಮಾಡಬೇಕಲ್ವಾ ಲೌಕಿಕದಲ್ಲಿ. ಇನ್ನು ನಾನು ಡಾಕ್ಟ್ರ್ ಆಗಬೇಕಾದ್ರೆ ಒಂದೇ ಸಾರಿ ನಾನು ದುಡ್ಡು ಸಂಪಾದನೆ ಮಾಡೋಕ್ಕಾಗ್ಬಿಡುತ್ತಾ? ಫಸ್ಟ್ ಎತ್ಕೊಂತ ನಾನು ಹೋಗಬೇಕು ಕಾಲೇಜ್ಗೆ, ಥಿಯರಿ ಓದಬೇಕು, ಲ್ಯಾಬ್ಗಳಿಗೆ ಹೋಗಿ ಪ್ರಾಕ್ಟಿಕಲ್ ಮಾಡಬೇಕು, ಮತ್ತು ನನಗೆ ಇವಿಷ್ಟೆಲ್ಲ ಪಾಸ್ ಆದಮೇಲೆ ನನಗೆ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನಾನು ಅದನ್ನು ನಾನು ಕ್ಲಿನಿಕ್ನಲ್ಲಿ ಪೇಷಂಟ್ಗಳು ನೋಡಿದಾಗ ನನಗೆ ದುಡ್ಡು ಬರುತ್ತೆ. ಏನಾಯಿತು? ಮೊದಲು ಎತ್ಕೊಂತಾನೆ ಥಿಯರಿ, ಆಮೇಲೆ ಪ್ರಾಕ್ಟಿಕಲ್, ಆಮೇಲೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಕರೆಕ್ಟ್ ತಾನೆ? ಹಾಗೆ ನೀವು ಕರ್ಮಕಾಂಡ ತಗೊಳ್ರಿ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಯಜ್ಞ, ಈ ಕರ್ಮಕಾಂಡ ನಮಗೆ ಮಾಡೋ ರೂಢಿ ಇಲ್ಲ, ಬೇಡ. ಇವಾಗ ಹಬ್ಬ ಹುಣ್ಣಿಮೆಗಳಲ್ಲಿ ಒಂದು ಪೂಜೆ ಬರುತ್ತೆ, ಯಾವುದೋ ಲಕ್ಷ್ಮೀ ಪೂಜೆ ಬರುತ್ತೆ, ಸತ್ಯನಾರಾಯಣ ಪೂಜೆ ಬರುತ್ತೆ, ಗಣಪತಿ ಪೂಜೆ ಬರುತ್ತೆ. ಏನು ಹೇಳ್ತಾರೆ? ನಮಗೆಲ್ಲ ಗೊತ್ತು. ನಾವು ಅದನ್ನು ಐನವ್ರನ್ನ ಕರೆಸ್ತೀವಿ ಪೂಜೆಗೆ. ನಮ್ಗೆ ಏನೇನು ಸಾಮಾನು ತೊಗೋಬೇಕು ಅಂತ ಗೊತ್ತು. ಪೇಟೆಗೆ ಹೋಗಿ ಇನ್ನಿಂದನೇ ಎಲ್ಲ ತಂದಿಟ್ಕೊತೀವಿ, ಮಡಿ ಮೈಲಿಗೆ ಅವೆಲ್ಲ ಗೊತ್ತು. ಐನವ್ರು ಬರ್ತಾರೆ, ಮಾಡ್ತಾರೆ. ಇವಾಗ ಐನವ್ರನ್ನ ಯಾರು ಕರೆಸ್ತಾರೆ? ಟೇಪ್ ರಿಕಾರ್ಡ್ ಹಾಕ್ಕೊಂಡು ಆ ಕಡೆ ಮುಗಿಸ್ಬಿಡ್ತೀವಿ, ಮುಗ್ದೋಯ್ತಲ್ವ. ಅಲ್ಲಿಗೆ ಏನಾಯಿತು? ಫಸ್ಟ್ ಎತ್ಕೊತಾನೆ ಥಿಯರಿ, ಆಮೇಲೆ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡ್ತೀವಿ ನಾವು. ಈಗ ಫಲ ಯಾವಾಗ? ಇಮಿಡಿಯೇಟಾ? ಇಲ್ಲ. ಹೇಗಿದೆ ನೋಡಿ. ಸೊ ಇದು ಅವನ ಆಕ್ಷೇಪ ಮಾಡೋದು ಹೀಗೆ ಮಾಡ್ತಾನೆ. ಅಲ್ಲದೆ ಲೋಕದಲ್ಲಿಯೂ ಕೂಡ ವ್ಯವಹಾರಕ್ಕಾಗಲಿ ಅಥವಾ ವೇದದಲ್ಲಿ ಹೇಳಿದ ಕರ್ಮಕಾಂಡ ಉಪಾಸನೆ ಕಾಂಡಗಳಿಗಾಗಲಿ ಮೊದಲು ಜ್ಞಾನ ಆಗಬೇಕು. ಆ ವಸ್ತುಗಳನ್ನ ನಮಗೆ ಜ್ಞಾನ ಮಾತ್ರದಿಂದ ಏನೂ ಆಗೋದಿಲ್ಲ ಅಲ್ವಾ. ನಾವು ಪ್ರಾಕ್ಟಿಕಲ್ ಮಾಡಬೇಕು. ಈಗ ನನಗೆ ಹೊಟ್ಟೆ ತುಂಬಬೇಕು ಅಂತಂದರೆ ಜ್ಞಾನ, ಹೊಟ್ಟೆ ಇಂಥವೆಲ್ಲ ತಿಂದಿದ್ದ ತಕ್ಷಣ ಹೊಟ್ಟೆ ತುಂಬೋಯ್ತು ಅಂತ ಹೇಳಿದ್ರೆ ಒಪ್ಕೊಂತೀಯ ನೀನು? ಮೊದಲು ಎತ್ಕೊಂತಾನೆ ಥಿಯರಿ, ಆಮೇಲೆ ಅವುಗಳನ್ನ ಶೇಖರಣೆ ಮಾಡಬೇಕು, ಆಮೇಲೆ ಅದನ್ನು ಮಾಡಬೇಕು, ತಿನ್ನಬೇಕು, ಆಮೇಲೆ ತೃಪ್ತಿ. ಹೀಗೆ ತಾನೇ ಇರೋದು ನೋಡು. ಲೌಕಿಕವಾಗಲಿ ವೈದಿಕದಲ್ಲಿ ಕರ್ಮಕಾಂಡ ಉಪಾಸನ ಕಾಂಡ ಎಲ್ಲವೂ ಹಾಗೇ ಇದೆ. ಹಾಗಿದ್ಮೇಲೆ ನೀವೇನು ಸ್ವಾಮಿ ಹಿಂಗೆ ಹೇಳ್ತೀರಾ ಅಂತ. ಅಲ್ಲಿಗೆ ಜ್ಞಾನವು ಅನಂತರದಲ್ಲಿ ಮಾಡಬೇಕಾಗಿರುವ ಕರ್ಮಕ್ಕೆ ಅಧೀನವಾಗಿದ್ದರೆ ಮಾತ್ರ ಪ್ರಯೋಜನಕಾರಿ ಆಗುತ್ತೆ. ಕೇವಲ ಜ್ಞಾನ ಮಾತ್ರದಿಂದ ಯಾವ ಪ್ರಯೋಜನ ಇಲ್ಲ ಸ್ವಾಮಿ ಅಂತ ಅವನು ಹೇಳೋದು. ಹೇಗಿದೆ ನೋಡ್ರಿ. ಇದು ನಮ್ಮೆಲ್ಲರ ನಿತ್ಯದ ಅನುಭವದಲ್ಲಿದೆ.
ಲೌಕಿಕ ತಗೊಳ್ರಿ, ವೈದಿಕ ತಗೊಳ್ರಿ, ಅಥವಾ ಉಪಾಸನಾ ಕಾಂಡ ತಗೊಳ್ರಿ, ಏನು ತಗೊಂಡ್ರು ಹಾಗೇ ಇದೆ. ಹೀಗಿರುವಾಗ ಬ್ರಹ್ಮಜ್ಞಾನವು ಯಾವುದಾದ್ರೂ ಒಂದು ಕರ್ಮಕ್ಕೆ ಅಂಗವಾಗಿಯೇ ಮೋಕ್ಷವೆಂಬ ಫಲವನ್ನು ಕೊಡುವುದೆಂದು ತಿಳಿಯುವುದು ತಪ್ಪಾಗುವುದಿಲ್ಲ. ನಿಮ್ಮ ಮೋಕ್ಷ ಅಂತ ಏನು ಹೇಳ್ತಿರೋ, ಬ್ರಹ್ಮಜ್ಞಾನ ಅಂತ ಏನು ಹೇಳ್ತಿರೋ, ಅದು ಕರ್ಮಕ್ಕೆ ಅಂಗವಾಗಿರುತ್ತೆ. ಫಸ್ಟ್ ಎತ್ಕೊಂತಾನೆ ಥಿಯರಿ ತಿಳ್ಕೋಬೇಕು, ಆಮೇಲೆ ಮಾಡಬೇಕು. ನೋಡ್ರಿ, ನಿಮ್ಮೆಲ್ಲೂ ಏನು ಹೇಳ್ತಾರೆ, ಫಸ್ಟ್ ಎತ್ಕೊಂತಾನೆ ಶ್ರವಣ, ತಿಳ್ಕೋಬೇಕದು ಶ್ರವಣ. ಆಮೇಲೆ ಏನು ಮಾಡಬೇಕು, ಧ್ಯಾನ ಮಾಡ್ರಿ, ಮನನ ಮಾಡ್ರಿ. ನೋಡ್ರಿ, ನಿಮ್ಮಲ್ಲೂ ಕೂಡ ಹಾಗೆ ಇದೆಯಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಹೀಗೆ ಅದರಿಂದ ಬರೀ ಜ್ಞಾನ ಮಾತ್ರದಿಂದ ಏನು ಉಪಯೋಗ ಆಗೋದಿಲ್ಲ, ಪ್ರಾಕ್ಟಿಕಲ್ ಅಂತ ಅವನು ಹೇಳೋದು. ಸೊ ಕರ್ತವ್ಯ ವಿಧಿಗೆ ಎಂದರೆ ಕ್ರಿಯೆಗೆ ಒಳಪಡದೆ ಕೇವಲ ವಸ್ತುವಿನ ವಿಷಯ ಜ್ಞಾನವನ್ನು ಮಾತ್ರವೇ ಇಟ್ಟುಕೊಂಡರೆ ಅಥವಾ ಹೇಳಿದರೆ ಅದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ, ಅದು ವ್ಯರ್ಥವೇ ಆಗುತ್ತೆ ಅಂತ ಅವನು. ಸೊ ಅವನು ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಅಂದರೆ ಫಸ್ಟ್ ಎತ್ಕೊಂತಾನೆ ಥಿಯರಿ, ಆಮೇಲೆ ಪ್ರಾಕ್ಟಿಕಲ್. ಅದು ಬಿಟ್ಟು ನೀವು ಒಂದೇ ಸಾರಿ ಥಿಯರಿನಲ್ಲಿ ಆಗಿಬಿಡುತ್ತೆ ಅಂದರೆ ಹೇಗೆ ಅವನಿಗೆ? ಹಾಗೆ ಅವನೊಂದು ಎಕ್ಸಾಂಪಲ್ ಕೊಡ್ತಾನೆ. ನೋಡ್ರಿ ಏನಾಗುತ್ತೆ ಇದರಲ್ಲಿ, ನಿಮ್ಮದ್ರಲ್ಲಿ ಏನದು, ಭೂಮಂಡಲವು 7 ದೀಪಗಳುಳ್ಳದ್ದಾಗಿದೆ. ಈ ಥಿಯರಿ ಏನಾಯ್ತು ನಿಮ್ಗೆ ಲಾಭ? ಆ ವಿಚಾರ ಕೇಳಿದ್ರಿ ನೀವು, ಹೇಳ್ತೀವಿ ಶಾಸ್ತ್ರದಲ್ಲೇ ಇದೆ, ಅದನ್ನೇ ಅವನು ಕೋಟ್ ಮಾಡ್ತಾನೆ. ಅವನು ಏನಂತ, ದೀಪ ವಸುಮತಿ ಇತ್ಯಾದಿವತ್ ಇತಿ ತತ್ ಪರಿಹೃತಂ. ಅದು ಸಪ್ತದೀಪಾದಿಗಳು ಇದೆ, 7 ದೀಪಗಳುಳ್ಳದ್ದಾಗಿದೆ. ಈ ಭೂಮಂಡಲ 7 ದೀಪಗಳುಳ್ಳದ್ದಾಗಿದೆ ಅಂತ ಒಬ್ಬ ಮನುಷ್ಯ ಹೇಳ್ತಾನೆ ಅಂತ ಇಟ್ಕೊಳ್ರಿ. ಶಾಸ್ತ್ರನೇ ಹೇಳ್ತಾ ಇದೆ, ಇಟ್ಕೊಳ್ರಿ. ನಿಮಗೆ ಹೇಳ್ರಿ, ಏನಿಲ್ಲ. ಹಾಗೆಯೇ ನೀವು ಏನಾದರೂ ಮಾಡಿದ್ರೇ ಲಾಭನಪ್ಪ ಅಂತ ಅವನು ಕೊಡೋ ಎಕ್ಸಾಂಪಲ್ ಶಾಸ್ತ್ರದಲ್ಲೇ ಇದೆ. ಹಿಂಗೆಲ್ಲ ಅವನ ಎಕ್ಸಾಂಪಲ್ ಕೊಡ್ತಾನೋ ಅವನು. ಆದ್ದರಿಂದ ಬರೀ ಜ್ಞಾನ ಮಾತ್ರದಿಂದ ಯಾವ ಲಾಭ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅವನ ಆಕ್ಷೇಪಕನು ಪೂರ್ವ ಪಕ್ಷಿ ಇದು ಹೇಳ್ತಾನೆ. ಅದಕ್ಕೋಸ್ಕರ ಇವ್ರು ಉದಾಹರಣೆ ಕೊಡೋದು ನಮ್ಗೆ ಚೆನ್ನಾಗಿದೆ. ದಡ್ಡ, ಇದಕ್ಕೆ ಹಾಕಬೇಕು ಕರ್ಮ. ಹಾವು ಅಂತ ಹೆದರ್ಕೊತಾ ಇದ್ದೀಯ, ಅಲ್ಲಿ ಟಾರ್ಚ್ ಹಾಕಿ ತೋರಿಸಿದ ತಕ್ಷಣ ಹಗ್ಗ ಅಂತ ಗೊತ್ತಾದ್ಮೇಲೆ ನೀವು ಫಸ್ಟು ಥಿಯರಿ ಆಯಿತು, ಈಗ ಪ್ರಾಕ್ಟಿಕಲ್ ಏನು ಮಾಡಬೇಕು, ಹಾವನ್ನ ಓಡಿಸ್ಬೇಕೇನೋ? ನೋಡ್ರಿ ಹೇಗಿದೆ, ನೋಡ್ರಿ ಕ್ಲಿಯರ್, ಮುಗಿದೋಯ್ತಲ್ಲೇ. ಹೇಗಿದೆ, ಏನು ಮಾಡಿದೆ ನೀನು? ಬರೀ ಜ್ಞಾನದಿಂದ ನಿನಗೆ ಭಯ ಹೋಯ್ತಾ ಇಲ್ವ? ಇದು ಲೌಕಿಕದಲ್ಲಿ ಬರೀ ಒಂದಲ್ಲ, ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ ಅಲ್ವಾ? ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ, ಮೋಟು ಮರದಲ್ಲಿ ಮನುಷ್ಯ, ದೆವ್ವ, ಬೇಕಾದಷ್ಟಿದೆ ಇದು. ಹೋಗಲಿ, ಇನ್ನೂ ಒಂದು ಚೆನ್ನಾಗಿರೋ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ನಿಮಗೆ. ಕನಸಿನಲ್ಲಿ ಹುಲಿ ಅಟ್ಟಿಸ್ಕೊಂಡ್ಬರುತ್ತೆ, ಕಳ್ಳರು ಅಟ್ಟಿಸ್ಕೊಂಡ್ಬರ್ತಾರೆ, ಓಡೋಗ್ತಾ ಇರ್ತೀವಿ, ಎಡುತ್ತಾ ಇರ್ತೀವಿ, ಬೀಳ್ತಾ ಇರ್ತೀವಿ, ಚಾಕು ತೊಗೊಂಡು ನಮ್ಮನ್ನು ಓಡಿಸ್ಕೊಂಡ್ಬರ್ತಾ ಇರ್ತಾರೆ. ಗಮನ ಕೈಚಾರ ಆಗೋಯ್ತು. ಈಗ ಭಯದಿಂದ ಪೂರ್ತಿ ರಿಲೀಫ್ ಆಯ್ತಾ ಇಲ್ವೋ? ಏಥೂ ಏನಿಲ್ಲ. ಈಗ ಓಡೋಬೇಕಾ, ಕ್ರಿಯೆ ಮಾಡಬೇಕಾ? ಕನಸಿನಲ್ಲಿ ಭಯ ಆಗ್ತಾಯಿತ್ತು, ಓಡ್ತಾ ಇದ್ರಿ, ಈಗ ಠಕ್ ಅಂತ ಎಚ್ಚರ ಆಗೋಯ್ತು. ಯಾಕೆ? ಜ್ಞಾನದಿಂದ ನಿನಗೆ ಭಯ ಹೋಯ್ತೋ ಇಲ್ವೋ? ಇದಕ್ಕಿಂತ ಇನ್ನೇನು ಬೇಕು? ಹೆಂಗೆ ತಗೊಂಡ್ಬರ್ತಾರೆ ನೋಡ್ರಿ, ಹೆಂಗೆ ಉತ್ತರ ಕೊಡ್ತಾರೆ ಅನ್ನೋದಕ್ಕೆ. ಹಾಗೆ ಸೊ ಜ್ಞಾನ ಬಂದಿದ್ದ ತಕ್ಷಣ ನಮ್ಮ ಕನಸಿನಲ್ಲಿ ಆಗಿದ ಭಯ, ಆ ಶೋಕ ಮೋಹಗಳು ಎಲ್ಲ ಒಂದೇ ಸಾರಿ ಹೊರಟಾಯ್ತಲ್ವ? ಇದೆಲ್ಲರ ಅನುಭವದಲ್ಲಿ ಇದೆಯೋ ಇಲ್ವೋ? ಇದಕ್ಕೇನು ಹೇಳ್ತೀಯ ನೀನು? ಇಲ್ಲೇನು ಕ್ರಿಯೆ ಮಾಡಿದೆ? ಏನು ಮಾಡಲಿಲ್ಲ. ಆದ್ದರಿಂದ ಬರೀ ಜ್ಞಾನ ಫಲ ಕೊಡೋದಿಲ್ಲ ಅಂತ ನೀನು ಹೇಳ್ತೀಯಲ್ಲ, ತಪ್ಪು. ಪತ್ರಿಕಾ ಲೋಕಾನುಭವದಿಂದ ಜ್ಞಾನ ಮಾತ್ರದಿಂದಲೇ ಪ್ರಯೋಜನ ಆಗಿರೋದು ಎಲ್ರಿಗೂ ಸ್ಪಷ್ಟವಾಗಿದೆ. ಇವಾಗ ಎಕ್ಸಾಂಪಲ್ ಕೊಟ್ಟೆ, ಇದು ವಸ್ತು ತಂತ್ರಜ್ಞಾನದ ಪ್ರಯೋಜನ ಅಂತ ಹೇಳ್ತಾರೆ. ಇದಲ್ಲದೆ ತತ್ವವಿಜ್ಞಾನದ ಸ್ವರೂಪ ಭಾವಗಳನ್ನು ಸರಿಯಾಗಿ ತಿಳಿದುಕೊಳ್ಳುವುದರಿಂದ ಸಹ
ಈ ಮೊದಲು ವರ್ಣಿಸಿದ ತಪ್ಪು ಗ್ರಹಿಕೆಗಳು ಬೇಕಾದಷ್ಟಿರುತ್ತೆ. ಸರಿಯಾಗಿ ತಿಳ್ಕೊಳ್ದೇ ಇದ್ದರೆ ಅದೇ ಹೇಳಿದ್ರಲ್ಲ ಒಂದು ಅರ್ಧ ಡಜನ್ ಅವುಗಳಾಗ್ತಾ ಇರುತ್ತೆ. ಹಾಯ್, ಬ್ರಹ್ಮಜ್ಞಾನವು ಬಂದ ಕೂಡಲೇ ಆತ್ಮ ಮಾತ್ರವೇ ಸತ್ಯವಾಗಿದ್ದು ಇನ್ನೆಂಬುದು ಆತ್ಮನಿಗೆ ಹೊರತಾಗಿ ಉಳಿಯೋದಿಲ್ಲ. ನನಗೆ ಹಗ್ಗ ಅಂತ ಗೊತ್ತಾಗಿದ್ದ ತಕ್ಷಣ ಅಲ್ಲಿ ಒಬ್ಬೊಬ್ಬರು ಕಲ್ಪನೆ ಮಾಡ್ಕೊಂಡಿರ್ತಾರೆ. ಕೆಲವರು ಹಾವು ಅಂತ, ನೀರಿನ ಕೋಡಿ, ನೆಲದ ಬಿರುಕು, ಹೂವಿನ ಮಾಲೆ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಯಾರೇನು ಬೇಕಾದರೂ ಮಾಡ್ಕೊಳ್ಳಿ ಅಲ್ವಾ? ಹಾಗೆ ನನಗೆ ಬ್ರಹ್ಮಜ್ಞಾನ ಆಗಿದ ತಕ್ಷಣ ಈ ಶರೀರ ನಾನು ಆಧ್ಯಾತ್ಮಿಕ ಆದಿ ಭೌತಿಕ ಹೆಂಡತಿ ಮಕ್ಕಳು ಮನೆ ಮಠ ಆದಿ ದೈವಿಕ ಸೂರ್ಯಚಂದ್ರ ನಕ್ಷತ್ರಗಳು ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ನು ಕಾಲ ದೇಶ ಕಾರ್ಯ ಕಾರಣ ಭಾವ ಎಲ್ಲ ಬರೀ ಸುಳ್ಳು ಅಂತ ಗೊತ್ತಾಗ್ಬಿಡುತ್ತೆ. ಹೇಗಿದೆ ಇದು ಜ್ಞಾನದ ಇಮಿಡಿಯೇಟ್ ಫಲ. ಈಗ ಕನಸಿಂದ ಇಮಿಡಿಯೇಟ್ ಫಲ ತಾನೆ. ಅದೇ ಥರ ಹಾವು ಹಗ್ಗ ಇವೆಲ್ಲ ಇಮಿಡಿಯೇಟ್ ಫಲ ತಾನೆ. ಇನ್ನೇನು ಬೇಕು ನಿಮಗೆ? ಅಲ್ಲಿಗೆ ಕರ್ತೃ ಕರ್ಮ ಕ್ರಿಯಾ ಫಲ ಇವೆಲ್ಲ ಕರ್ತೃತಂತ್ರ ಸಾಧನೆಯಲ್ಲಿ ಬೇಕಾಗತ್ತೆ. ಕರ್ತೃ ಮಾಡುವವನು, ಕ್ರಿಯೆ, ಆಮೇಲೆ ಅದರ ಫಲ ಬೇರೆ ದೇಶದಲ್ಲಿ, ಬೇರೆ ಕಾಲದಲ್ಲಿ, ಬೇರೆ ಶರೀರದಲ್ಲಿ ಇವೆಲ್ಲ ಒಂದು ತಲೆಗೆ. ಇಲ್ಲಿ ನಾವು ವಸ್ತುತಂತ್ರ ಸಾಧನೆಯಲ್ಲಿ ಇನ್ಸ್ಟೆಂಟ್ ರಿಸಲ್ಟ್ಸ್ ಈಗಲೇ, ಬಟ್ ಅದಕ್ಕೆ ತಕ್ಕಂತೆ ಯೋಗ್ಯತೆ ಇರಬೇಕು. ಕಣ್ಣೇ ಕಾಣದೇ ಇದ್ದರೆ ನನಗೆ ಹಗ್ಗ ಅಂತ ಹೆಂಗೆ ಗೊತ್ತಾಗುತ್ತೆ? ಕಣ್ಣು ಕಾಣಬೇಕು. ಹಾಗೆ ನನಗೆ ಬ್ರಹ್ಮಜ್ಞಾನ ಆಗಬೇಕಾದ್ರೆ ನನಗೆ ಫಸ್ಟ್ ಆಫ್ ಆಲ್ ಈ ಸಾಧನ ಚತುಷ್ಟ ಯೋಗ್ಯತೆ ಪೂರ್ತಿಯಾಗಿರ್ಬೇಕು. 100% ಮನಸ್ಸು ಶುದ್ಧಿಯಾಗಿರಬೇಕು. ಜೊತೆಗೆ ನನಗೆ ಅಂತರ್ಮುಖತ್ವ ಬಂದಿರಬೇಕು. ನನಗೆ ಮೋಕ್ಷವೇ ಬೇಕು ಅನ್ನೋ ಜಿಜ್ಞಾಸೆ ಇರಬೇಕು. ಹೇಗೆ ತಲೆ ಮೇಲೆ ಬೆಂಕಿ ಇಟ್ಕೊಂಡಿದ್ರೆ ಹೋಗಿ ಯಾವಾಗ ತಣ್ಣೀರಿನಲ್ಲಿ ಮುಳುಗ್ಯಾನೋ ಅನಿಸುತ್ತೋ ಹಂಗೆ ಅನ್ನಿಸ್ತಾ ಇರಬೇಕು ನನಗೆ ಅದೇ ಬೇಕು ಅಂತ. ಇವೆಲ್ಲ ಗೊತ್ತಿದೆ ನಮಗೆ. ಅದಿಷ್ಟಿದ್ದರೆ ಅದಕ್ಕೇನು ಬೇಕೋ ಅಷ್ಟು ಕ್ವಾಲಿಫಿಕೇಷನ್ ಇರಬೇಕು. ಹಾಗೆ ಈಗ ನೀವು ಹಗ್ಗ ಅಂತ ತೋರಿಸ್ಬೇಕಾದ್ರೂ ಕಣ್ಣು ಚೆನ್ನಾಗಿರಬೇಕು. ಕಣ್ಣೇ ಇಲ್ಲದೆ ಇದ್ದರೆ ನಿಮ್ಗೇನು ತೋರಿಸೋಣ ನಾವು? ಹಾಗೆ ನನ್ನ ಈ ಸಾಧನೆಗಳು ಇರಬೇಕಾಗತ್ತೆ ಅನ್ನೋದು. ಸೊ ಬ್ರಹ್ಮಭಾವಶ್ಚ ಮೋಕ್ಷ ಅಂತ ಸೂತ್ರ ಭಾಷೆಯಲ್ಲಿ ಹೇಳ್ತಾರೆ. ಮೋಕ್ಷವೆಂದರೆ ಬ್ರಹ್ಮಭಾವವೇ. ಮತ್ತಿಲ್ಲಿ ಭಾವ ಅಂತಂದರೆ ಮತ್ತೆ ಇಮ್ಯಾಜಿನ್ ಅಥವಾ ಕಲ್ಪನೆ ಭಾವನೆ ಇಟ್ಕೋಬಾರ್ದು. ಹೇಳಿದ್ರು ಅದು ಇನ್ಸ್ಟೆಂಟ್ ರಿಸಲ್ಟ್, ಇಮ್ಮಿಡಿಯೇಟ್ ಗೊತ್ತಾಗ್ಬಿಡುತ್ತೆ ಅಂತ. ಆ ಪ್ರತಿಯೊಬ್ಬನ ಸ್ವರೂಪವೇ ಮೊದಲೇ ಆಗಿಬಿಟ್ಟಿರೋದ್ರಿಂದ ಹಾಗಾದರೆ ನಿಮ್ಗೆ ಹೆಂಗಾಗುತ್ತಪ್ಪ ಅದು? ಇಲ್ಲಿ ಪ್ರಶ್ನೆ ಏನು ಅಂದರೆ, ಅಲ್ಲ ಸ್ವಾಮಿ, ಹಾವು ಅಂತ ಹೆದರ್ಕೊತಾ ಇದ್ದ ಕರ್ಕೊಂಡೋಗಿ ತೋರಿಸ್ಬಿಟ್ರಿ ಟಾರ್ಚ್ ಹಾಕಿ. ಈಗ ನೀವು ಶರೀರ ಅಂದ್ಕೊಂಡಿದ್ದೀರಾ, ಅಲ್ಲಪ್ಪ ಆತ್ಮಸ್ವರೂಪ ಅಂತ ಹೇಳುತ್ತೆ. ಹೆಂಗೆ ತೋರಿಸ್ತೀರಾ ಆತ್ಮನ್ನ ಅನ್ನೋ ಪ್ರಶ್ನೆ ಇಲ್ಲಿ. ಮೊನ್ನೆ ಎಲ್ಲ ನಾವು ಕ್ಲೀನಾಗಿ ಡಿಸ್ಕಸ್ ಮಾಡಿದ್ದೀವಿ. ಇದು ಸಾಧ್ಯ ಇಲ್ಲ ಅಂತ. ಯಾಕೆ ಸಾಧ್ಯ ಇಲ್ಲ? ಅವೆಲ್ಲ ನೀವು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಪ್ರಶ್ನೆ ಸ್ಟಡಿ ಗ್ರೂಪ್ ಇದ್ದಾಗ ಅದ್ರ ಬಗ್ಗೆ ಎಲ್ಲ ಸ್ಟಾರ್ಟ್ ಮಾಡೋಣ. ಅಲ್ಲಿಗೆ ಯಾಕೆ ಸಾಧ್ಯ ಇಲ್ಲ ಅಂತಂದರೆ, ಅದು ವಿಷಯಿ, ಸಬ್ಜೆಕ್ಟ್ ನಾನೇ ಆಗಿದ್ದೀನಿ. ನನ್ನ ನೋಡೋದಕ್ಕೆ ಇನ್ನೇನು ತೊಗೊಂಬರ್ತೀರಿ ನೀವು? ಹಾಗಾದರೆ ಮತ್ತೆ ಇಲ್ಲಿ ಹಗ್ಗ ಹಾವಿನಲ್ಲಿ ನಾನು ಕರ್ಕೊಂಡೋಗಿ ನಿಮಗೆ ತೋರಿಸ್ಬಿಡ್ತೀನಿ ಹಗ್ಗ ಅಂತ. ಅದು ಯಾಕೆ? ಹಗ್ಗ ಹಾವು ಎರಡೂ ಆಬ್ಜೆಕ್ಟ್ ನನಗೆ. ಆದ್ದರಿಂದ ನನಗೆ ಹಗ್ಗ ಕೂಡ ಆಬ್ಜೆಕ್ಟ್ ಆಗಿರೋದ್ರಿಂದ ಯಾರೋ ಟಾರ್ಚ್ ಆಗಿ ತೋರಿಸಿದ್ರೆ ಗೊತ್ತಾಗ್ಬಿಡುತ್ತೆ, ಅಲ್ಲಾಗ್ಬಿಡುತ್ತೆ. ಇಲ್ಲಿ ನಾನೇ ಅದಾಗಿದ್ದೀನಿ, ಸಬ್ಜೆಕ್ಟ್ ನಾನೇ. ಮತ್ತು ಇವಾಗ ಹೆಂಗೆ ತೋರಿಸ್ಬೇಕು? ನನ್ನನ್ನು ನಾನು ಹೆಂಗೆ ತೋರಿಸ್ಕೋಬೇಕು? ಆಗದೇ ಇದ್ದರೆ ಅದು ಬೇರೆ. ನಾನೇ ಆಗಿಬಿಟ್ಟಿದ್ದೀನಿ ಅದು. ಬಟ್ ಗೊತ್ತಿಲ್ಲದೆ ಇರಲಿ, ನೀವು ಆಗಿದ್ದೀರ. ಗೊತ್ತಾದರೆ ಲಾಭ, ಗೊತ್ತಿದ್ದಿದ್ರೆ ನಷ್ಟ ಅಷ್ಟೇ. ಅದಕ್ಕೇನು ಮಾಡಬೇಕು ಇವಾಗ? ಈಗ ರಾಮನ ವಿಗ್ರಹ ಕೆತ್ತಬೇಕು ನಾನು. ಒಂದು ಕಲ್ಲಿದೆ, ಸ್ಕ್ವೇರ್ ಆಗಿದೆ. ಏನು ಮಾಡ್ತಾನೆ ಅವನು? ಫಸ್ಟ್ ಒಂದು ಚಿತ್ರ ಬರ್ಕೊತಾನೆ, ಅದರ ಮೇಲೆ ರಾಮನ ಚಿತ್ರ. ಯಾವುದು ಎಕ್ಸ್ಟ್ರಾ ಇದೆಯೋ ಅದನ್ನು ತೆಗಿತಾ ಬರ್ತಾನೆ ಚಾಣ ಹುಳಿಯಲ್ಲಿ, ಅಲ್ವಾ?
ಯಾವುದು ಎಕ್ಸ್ಟ್ರಾ ಇದೆಯೋ ಅದನ್ನು ತೆಗೆದ್ರೆ ಮಿಕ್ಕಿರೋದು ರಾಮನಾಗಿ ಉಳ್ಕೊತಾನೆ. ಹಾಗೆ ಅನಾತ್ಮವನ್ನು ತೆಗೆದ್ರೆ ಆತ್ಮನಾಗಿ ಉಳ್ಕೊತೀವಿ. ಹಾಂ ಅಲ್ವಾ? ಆತ್ಮನ ಕಂಡುಕೊಳ್ಳೋದು ಅಂದರೆ ಆತ್ಮನಾಗಿ ಉಳ್ಕೊಳ್ಳೋದು, ಆತ್ಮನಾಗಿ ಉಳ್ಕೊಳ್ಳೋದು ಅಂದರೆ ಅನಾತ್ಮದಲ್ಲಿರುವ ತಾದ್ಯಾತ್ಮ ಅಟ್ಯಾಚ್ಮೆಂಟ್ ಬಿಡೋದು. ಇದು ನಮಗೆಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಬ್ರಹ್ಮಭಾವವು ಪ್ರತಿಯೊಬ್ಬನ ಸ್ವರೂಪವೇ ಆಗಿದೆ. ಅದರ ಬಗ್ಗೆ ಇರುವ ತಪ್ಪು ತಿಳುವಳಿಕೆಯನ್ನು ಕಳೆಯುವುದು ಒಂದನ್ನು ಬಿಟ್ಟರೆ ಮತ್ತೇನೂ ಮಾಡಬೇಕಾಗಿಲ್ಲ. ಹೇಗೆ? ಬ್ರಹ್ಮ ಅಂದರೆ ಏನು? ನನ್ನ ನಿಜವಾದ ಸ್ವರೂಪ. ನೀನೇನು ತಿಳ್ಕೊಂಡಿದ್ದೀಯಾ? ಈ ಶರೀರವನ್ನು ನಾನು ಅಂದ್ಕೊಂಡಿದ್ದೀಯಾ? ಬಿಟ್ಬಿಡುತ್ತೋ. ಹೆಂಡತಿ ಮಕ್ಕಳು ನಾನು ಅಂದ್ಕೊಂಡಿದ್ದೀಯಾ? ಆದಿ ದೈವಿಕವಾಗಿ ನಾನು ಆಧ್ಯಾತ್ಮಿಕವಾಗಿ ನಾನು ಅಂದ್ಕೊಂಡಿದ್ದೀಯಾ? ಆದಿ ಭೌತಿಕವಾಗಿ ನಾನು ಅಂದ್ಕೊಂಡಿದ್ದೀಯಾ? ಹೆಂಡತಿ ಮಕ್ಕಳಿಗೋ ಮನೆಗೆ ಏನಾದರೂ ಆದರೆ ನನಗೆ ಆದಂಗೆ ಆದಿ ದೈವಿಕವಾಗಿ ನಾನು ಅಂದ್ಕೊಂಡಿದ್ದೀಯಾ? ನೀನು ಅಂದ್ಕೊಂಡ್ಬಿಟ್ರೆ ಆಗಬೇಕಲ್ಲ, ಬಿಟ್ಟುಬಿಡು. ಅವಸ್ಥೆಗಳು ಸತ್ಯ ಅಂದ್ಕೊಂಡಿದ್ದೀಯಾ? ಬಿಟ್ಬಿಡು. ಕಾಲ ದೇಶ ಸತ್ಯ ಅಂದ್ಕೊಂಡಿದ್ದೀಯಾ? ಅಲ್ಲ, ಬಿಟ್ಬಿಡು. ಇದು ಬಿಡದೇ ಇರೋದಿಲ್ಲಿ. ಅದಕ್ಕೋಸ್ಕರನೇ ಇವು ಅಲ್ಲಿ ಏನಾಯಿತು, ಮಾಡಬೇಕಾಗಿರೋದೇನಿಲ್ಲ. ಈ ತಪ್ಪು ತಿಳುವಳಿಕೆ ಜ್ಞಾನ ಮಾತ್ರದಿಂದಲೇ ತೊಲಗುವುದು ಹೊರತು ಬೇರೆ ಯಾವ ಉಪಾಯವೂ ಇಲ್ಲ ಇದಕ್ಕೆ. ಎಷ್ಟು ಸರ್ಕಸ್ ಮಾಡಿದ್ರೆ ಆಗತ್ತೆ ಹೇಳ್ರಿ? ಆಗೋದಿಲ್ಲ. ನಿಮ್ಮ ಅಂತಃಕರಣ ಶುದ್ಧಿ ಆಗೋದಕ್ಕೆ ನೀವು ಮಾಡೋ ಸಾಧನೆಗಳೆಲ್ಲ ಕರ್ಮಯೋಗದಲ್ಲಿ ಮಾಡ್ರಿ ಅಂತ ಅನ್ನೋದು. ಕರ್ಮಯೋಗದಿಂದ ಮೋಕ್ಷ ಆಗುತ್ತಾ? ಆಗೋದಿಲ್ಲ. ಮತ್ತೇನು ಮಾಡುತ್ತೆ? ನಿಮ್ಮ ಅಂತಃಕರಣವನ್ನು ಶುದ್ಧಿ ಮಾಡುತ್ತೆ, ಅಂತರ್ಮುಖತ್ವ ತಂದುಕೊಡುತ್ತೆ. ಆದ್ದರಿಂದ ಅದಕ್ಕೋಸ್ಕರ ಪರಂಪರೆಯಿಂದ ಸಹಾಯ ಮಾಡುತ್ತೆ. ಸೆಕೆಂಡ್ರಿ ಹಿಂದಿನಿಂದ ಕೆಲಸ ಮಾಡುತ್ತೆ, ಇಂಡೈರೆಕ್ಟಾಗಿ ಕೆಲಸ ಮಾಡುತ್ತೆ. ಆಗ್ತಿರೋದು ಆದ್ದರಿಂದಲೇ ವಸ್ತುತಂತ್ರವಾದ ಬ್ರಹ್ಮವಿಜ್ಞಾನ ಮಾತ್ರದಿಂದಲೇ ಮೋಕ್ಷವೆಂಬ ಪ್ರಯೋಜನವೂ ಆಗುತ್ತದೆ. ಅದು ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಯಾವ ರೀತಿಯ ಕ್ರಿಯೆಗೂ ಒಳಪಡದ, ಯಾವ ರೀತಿಗೂ ಒಳಪಡೋದಿಲ್ಲ. ಇದು ಎಲ್ಲ ನಮ್ಮ ಉಪನಿಷತ್ ವೇದಗಳಲ್ಲಿ ಹೇಳಿದೆ. ಅಂದರೆ ಯಾವ ಕ್ರಿಯೆ ಬೇಕಾಗಿಲ್ಲ ಇಲ್ಲಿ, ಬರೀ ಜ್ಞಾನ. ಅದಕ್ಕೋಸ್ಕರನೇ ಹೈಲೈಟ್ ಮಾಡ್ತಾರೆ, ಜ್ಞಾನದಿಂದಲೇ ಮೋಕ್ಷ. ಇಲ್ಲಿವರೆಗೂ ಈ ಭಾಷ್ಯಗಳನ್ನ ಬರೆದವರು 3 ಜನ ಇದ್ದಾರಲ್ಲ, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಶಂಕರಾಚಾರ್ಯರು, ಮೂವರು ಒಪ್ಕೊಂಡಿದ್ದಾರೆ. ಇನ್ನು ದರ್ಶನಕಾರರು ಇದ್ದಾರಲ್ಲ, ಒಪ್ಕೊಂಡಿದ್ದಾರೆ. ಏನಂತ? ಜ್ಞಾನದಿಂದಲೇ ಮೋಕ್ಷ ಅಂತ. ಶಂಕರರು ಆ ಕಾಲದ ವೈದಿಕರಿಗೆ ತೋರಿಸಿಕೊಟ್ಟಿದ್ದಾರೆ. ಈ ವಿಷಯದಲ್ಲಿ ಕೆಲವು ವಾಕ್ಯಗಳನ್ನು ನಾವು ಮೆಲ್ಕು ಹಾಕಬೇಕಾದ್ರೆ, ವಸ್ತುತಂತ್ರಗಳಂತೂ ಕರ್ತೃತಂತ್ರಗಳಾದ ಕರ್ಮೋಪಾಸನೆಗಳಿಗಿರುವ ವ್ಯತ್ಯಾಸ ಗೊತ್ತಾಗುತ್ತೆ. ಇವಾಗ ನಮ್ಗೆ ಗೊತ್ತಾಯಿತು. ಹಾಗೆ ಆದ್ದರಿಂದ ಇವುಗಳನ್ನೆಲ್ಲ ಸೂತ್ರ ಭಾಷ್ಯದ 4ನೇ ಮಂತ್ರ ಇರಬೇಕದು. ತತು ಸಮನ್ವಯಾತ್ ಅಂದರೆ ಎಲ್ಲ ಈ ಸಾಧನೆಗಳನ್ನ ಎಲ್ಲ ಅಲ್ಲಿ ಚರ್ಚೆ ಮಾಡ್ತಾರೆ. ಅಲ್ಲಿ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ನಿಂದ ಕರೆಕ್ಟ್ ಸಾಧನೆ ಅಂತ ಹೇಳ್ತಾರೆ. ಅಲ್ಲಿಗೆ ತತು ಸಮನ್ವಯಾತ್ ಅಂತ ಹಿಂದೆ ಕೂಡ ಹೇಳಿದರು. ಶಂಕರಾಚಾರ್ಯರಿಗೆ ದಿಗ್ವಿಜಯ ಬಂದಿರದೆ ಈ ಒಂದು ಶ್ಲೋಕದಿಂದ ಅಂತ ಹೇಳ್ತಾರೆ. ಅವರ ಅವತಾರವೇ ಇದರ ಉದ್ದೇಶದ ಸೂತ್ರ ಅಂತ ಕೂಡ ಹೇಳ್ತಾರೆ. ಶಂಕರ ದಿಗ್ವಿಜಯ ಅಂತ ಬರೆದಿರೋದು ಇದ್ರ ಮೇಲೆ ಡಿಪೆಂಡ್ ಆಗಿರೋದು ಅಂತ ಹೇಳ್ತಾರೆ. ಅಲ್ಲಿಗೆ ವಸ್ತುತಂತ್ರದ ಮಹತ್ವವನ್ನು ಎತ್ತಿ ತೋರಿಸಿದವರು ಶಂಕರಾಚಾರ್ಯರು. ಈಗ ವಸ್ತುತಂತ್ರಜ್ಞಾನವು ಭಾವನೆ ಅಲ್ಲ, ಉಪಾಸನೆ ಅಲ್ಲ. ಈಗ ಕೆಲವು ಉಪಾಸನೆಗಳನ್ನ ನಮ್ಮ ಮುಂದೆ ತೋರಿಸ್ತಾರೆ. ಕರ್ಮಕಾಂಡದಲ್ಲಿ ಮಾಡೋ ಯಾಗ, ಯಜ್ಞ, ಹೋಮ, ಹವನಗಳು ಅವು ಗೊತ್ತಿದೆ. ಯಾರು ಇವಾಗ ಮಾಡಲ್ಲ. ಈವನ್ ಈ ಉಪಾಸನೆಗಳು ಯಾರು ಮಾಡಲ್ಲ. ಇರೋದರಲ್ಲಿ ಫಸ್ಟ್ ನಾವು ಇದನ್ನು ಅರ್ಥ ಮಾಡಿಕೊಂಡ್ರೆ ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ. ಈ ನಮ್ಮ ವೇದಗಳಲ್ಲಿ ವಿಧಿಸಿರೋ ಭಾವನಾ ರೂಪವಾದ ಉಪಾಸನೆಗಳು
ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ 3. ಎರಡೇ ಇರೋದು, ಕರ್ಮಕಾಂಡ, ಜ್ಞಾನಕಾಂಡ. ಆ ಜ್ಞಾನಕಾಂಡದಲ್ಲಿ ಉಪಾಸನಕಾಂಡ, ಜ್ಞಾನಕಾಂಡ ಅಂತ 2. ಒಟ್ಟಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಕರ್ಮಕಾಂಡ, ಉಪಾಸನ, ಜ್ಞಾನಕಾಂಡ 3. ಈಗ ಉಪಾಸನ ಕಾಂಡಗಳಲ್ಲಿ ಮತ್ತು ಎಲ್ಲ ಕಡೆ ಇವನ್ ಭಗವದ್ಗೀತೆಯಲ್ಲಿದೆ, ಬೇರೆ ಬೇರೆ ಅರ್ಥ ಬರುತ್ತೆ ಅಷ್ಟೇ. ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ತೋರಿಸಿದ್ದಾರೆ ಮತ್ತು ಎಲ್ಲದಕ್ಕೂ ಹೊಂದುತ್ತೆ. ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ಉಪಾಸನೆಗಳನ್ನ ಬ್ರಾಡಾಗಿ 4 ಭಾಗ ಮಾಡ್ತಾರೆ. ಇವೆಲ್ಲ ಉಪಾಸನೆ ಅಂದರೆ ಯಾವುದು? ಕರ್ತೃತಂತ್ರ ಸಾಧನೆ. ಮೊದಲನೆಯದು ಸಂಪದ್ರೂಪ ಭಾವನೆ, ಎರಡನೇದು ಅಧ್ಯಾಸ ರೂಪ ಭಾವನೆ, ಮೂರನೇದು ಕ್ರಿಯಾಯೋಗ ನಿಮಿತ್ತವಾದ ವಿಶಿಷ್ಟ ಭಾವನೆ, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕರ್ಮಾಂಗ ಸಂಸ್ಕಾರ ರೂಪ ಭಾವನೆ. ಈ ಥರ ಪ್ರಕಾರಗಳಿದೆ. ಒಂದೊಂದನೇ ಎಕ್ಸಾಂಪಲ್ ಕೊಟ್ಟು ನಮಗೆ ತಿಳಿಸ್ತಾ ಹೋಗ್ತಾರೆ. ಮೊದಲು ನಾವು ಇದು ತಿಳ್ಕೋಬೇಕು. ಈಗ ಮೊದಲನೇದು ಸಂಪದ್ರೂಪ ಭಾವನೆ ಅಂದರೆ ಕಡಿಮೆ ಗುಣವುಳ್ಳದ್ದನ್ನು ಹೆಚ್ಚಿನ ಗುಣಗಳೆಂದು ಭಾವಿಸುವಾಗ ಇವೆರಡಕ್ಕೂ ಇರುವ ಸಾಮ್ಯವನ್ನು ಮುಖ್ಯವಾಗಿಟ್ಕೊಂಡು ಕಡಿಮೆ ಗುಣವುಳ್ಳದ್ದನ್ನು ಹೆಚ್ಚಿನ ಗುಣವುಳ್ಳ ವಸ್ತುವೇ ಆಗಿದೆ ಅಂತ ಶಾಸ್ತ್ರವು ತಿಳಿಸುವಂತೆ ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ಅದು ಭಾವನೆ ಮಾಡ್ಕೊತಾ ಹೋಗಬೇಕು ಅಷ್ಟೇ. ಎಲ್ಲ ಭಾವನೆ. ಸುಮ್ಮನೆ ಇದು ಶಾಸ್ತ್ರದಲ್ಲಿ ಹೇಳಿದ್ದನ್ನು ಫಸ್ಟ್ ಥಿಯರಿ, ನೆಕ್ಸ್ಟ್ ಪ್ರಾಕ್ಟಿಕಲ್ ಮಾಡ್ತಾ ಹೋಗಬೇಕು. ಜಪ ಗಿಪ ಇವೆಲ್ಲ ಬರುತ್ತಲ್ಲ, ಎಲ್ಲ ಭಾವನೆ. ಇದು ಸಂಪದ್ರೂಪ ಭಾವನೆ. ನಿಮಗೆ ಎಕ್ಸಾಂಪಲ್ ಕೊಟ್ಟರೆ ಇದರಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಈ ಭಾವನೆಗಳನ್ನ ಯಾಕೆ ವಸ್ತುತಂತ್ರಜ್ಞಾನದಿಂದಲೇ ಮೋಕ್ಷ ಆಗಬೇಕು, ಆದರೆ ಇದು ಉತ್ತಮಾಧಿಕಾರಿಗಳಿಗೆ ಶ್ರವಣ ಮನನ ಧ್ಯಾನದಿಂದ ಆಗಬೇಕಾದ್ರೆ. ಈಗ ಮಧ್ಯಮಾಧಿಕಾರಿಗಳಿರ್ತಾರೆ, ಅವ್ರಿಗೆ ಅಷ್ಟೊಂದು ಪ್ರಿಪ್ರೇಷನ್ಸ್ ಆಗಿಲ್ಲ. ಅವರೇನು ಮಾಡಬೇಕು? ಭಾವನೆ ಮಾಡ್ಕೋಬೇಕು ಉಪಾಸನೆಗಳಿಗೆ. ಸೊ ಈ 4 ಥರ ಉಪಾಸನೆಗಳಿದೆ. ಅವ್ರಿಗೆ ಯಾವ್ದು ಸುಲಭನೋ ಅದನ್ನು ಮಾಡ್ಕೋಬೋದು. ಮೊದಲನೇದು ಸಂಪದ್ರೂಪ ಭಾವನೆ. ಏನದು? ಇವಾಗ ಯಾವುದೋ ಒಂದರಲ್ಲಿ ಕಡಿಮೆ ಗುಣ ಇರುತ್ತೆ, ಅದರಲ್ಲಿ ನಾವು ಹೆಚ್ಚಿನ ಗುಣವನ್ನು ಅದರ ಮೇಲೆ ಹಾಕಿ ನಾನು ಭಾವನೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹಾಗೆ ಮತ್ತು ಇಲ್ಲಿ ಶ್ರದ್ಧೆ, ಭಕ್ತಿ, ಭಯ ಎಲ್ಲ ಇರಬೇಕು. ಶಾಸ್ತ್ರ ಹೇಳ್ದಂಗೆ ಮಾಡಬೇಕು. ಹಾಗೆ ಇಲ್ಲೂ ಅಷ್ಟೇ, ನಾನು ಬೇಕಾದರೆ ಮಾಡ್ಬೋದು, ಇಲ್ಲದಿದ್ದರೆ ಬಿಡ್ಬೋದು, ಬೇರೆ ರೀತಿಯಲ್ಲಿ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಇದು ಕರ್ತೃತಂತ್ರ ಸಾಧನೆ. ಹಾಗೆ ಈ ಉಪಾಸನೆಗಳನ್ನ ಹೇಳ್ತಾರೆ ಅಂದರೆ ನಮ್ಮ ಮನಸ್ಸಿಗೆ ಯಾವಾಗಲೂ ಅನೇಕ ಬಗೆಯಾಗಿ ಯೋಚನೆಗಳು ಬರ್ತಾ ಇರುತ್ತೆ. ಅದಕ್ಕೇನಂತಾರೆ, ಮನಸ್ಸು ಸುಮ್ಮನೆ ಇರಲ್ಲ. 1 ನಿಮಿಷ ಸಂಕಲ್ಪ ವಿಕಲ್ಪಗಳು ಅಲ್ವಾ? ವಿಕಲ್ಪ ಅಂದರೆ ಇಲ್ಲದೇ ಇರೋದು ಅಂತ. ಹಗ್ಗದಲ್ಲಿ ಹಾವು ವಿಕಲ್ಪ. ಸಂಕಲ್ಪ ಅಂದರೆ ನಾವು ದೇವಸ್ಥಾನಕ್ಕೆ ಹೋದ್ರೆ ಸಂಕಲ್ಪ ಮಾಡಿಕೊಳ್ರಿ, ಒಳ್ಳೇದಾಗಲಿ ಅಂತನೋ, ಮಕ್ಕಳು ಹುಟ್ಟಲಿ ಅಂತನೋ, ಮದುವೆ ಆಗಲಿ ಅಂತನೋ, ಇವು ಸಂಕಲ್ಪಗಳು. ಒಟ್ಟಿನಲ್ಲಿ ಮನಸ್ಸು 3 ಹೊತ್ತು ಇದ್ದರೆ ಸಂಕಲ್ಪ, ಇಲ್ಲದಿದ್ದರೆ ಗಾಳಿಗೋಪುರ. ಅಂದರೆ ಎಲ್ಲ ವಿಕಲ್ಪಗಳು ಇಲ್ಲದೇ ಇರೋದು. ಅಕಸ್ಮಾತ್ ಹಿಂಗಾಗ್ಬಿಟ್ರೆ, ನಮ್ಮ ಮಕ್ಕಳು ಸ್ಕೂಲ್ ಕಳಿಸಿದ್ದೀನಿ, ಅವ್ರು ಬರದೇ ಇದ್ದರೆ, ಬಸ್ಗೆ ಏನಾದರೂ ಆಗಿಬಿಟ್ರೆ, ನಾನು ಹೋದರೆ ಹೆಚ್ಚು ಕಡಿಮೆ ಆಗಿಬಿಟ್ರೆ, ಇವನ್ನ ವಿಕಲ್ಪಗಳು ಅಂತ ಹೇಳ್ತಾರಲ್ಲ. ಹಾಗೆ ನಮ್ಮ ಮನಸ್ಸಿನಲ್ಲಿ 3 ಹೊತ್ತು 1 ನಿಮಿಷ ಇರೋದಿಲ್ಲ. ಇವುಗಳನ್ನ ತಪ್ಪಿಸಿ ಅದಕ್ಕೊಂದು ಪ್ರಾಪರ್ ಚಾನಲ್ ಕೊಡೋದಕ್ಕೋಸ್ಕರ ಈ ಉಪಾಸನೆಗಳು. ಇದೇನಷ್ಟು ಸುಲಭ ಅಲ್ಲ. ಮತ್ತು ಇವ್ರಿಗೂ ಇದು ಕಷ್ಟ ಆದರೆ ನೆಕ್ಸ್ಟ್ ಏನು ಮಾಡಬೇಕು? ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಮನ್ನು. ಇದು ಕಷ್ಟ ಆಗೋವ್ರಿಗೆ ಏನು ಮಾಡಬೇಕು? ಫಸ್ಟ್ ಆಫ್ ಆಲ್ ಜ್ಞಾನಕಾಂಡ ಕಷ್ಟ, ಏನೆಲ್ರಿಗೂ ಸುಲಭ ಅಲ್ಲ. ಅದು ಉತ್ತಮಾಧಿಕಾರಿ ಆಗಿರಬೇಕು. ಮಧ್ಯಮಾಧಿಕಾರಿಗೆ ಉಪಾಸನೆ. ಇವಾಗ ಇದು ಕಷ್ಟನಪ್ಪ, ಮನಸ್ಸಿನಲ್ಲಿ ಭಾವನೆ ಮಾಡೋದು ಕಷ್ಟ. ಏನು ಸುಲಭ ಏನಿಲ್ಲ, ಕೂತ್ಕೊಳ್ರಿ ಜಪ ಮಾಡೋದಕ್ಕೆ. ನಿಮ್ಮ ಮನಸ್ಸು ಎಷ್ಟೆಷ್ಟು ಹೋಗುತ್ತೆ ನೋಡಿ. ಮತ್ತೇನು ಮಾಡಬೇಕು? ನೆಕ್ಸ್ಟ್ ಏನು ಮಾಡಬೇಕು ಅವ್ರಿಗೆ? ಇನ್ನೂ ಅದಕ್ಕೂ ಯೋಗ್ಯತೆ ಇಲ್ಲದೆ ಇರೋರಿಗೆ ಪೂಜೆ, ಪುನಸ್ಕಾರ, ಯಾತ್ರೆ, ಗಂಗಾ ಸ್ನಾನ, ಕರ್ಮಕಾಂಡ.
ಯಾಗ ಯಜ್ಞ ಹೋಮ ಹವನಗಳು ಜಪ ತಪ ವ್ರತ ನಿಯಮ ಉಪವಾಸಗಳು ಯಾತ್ರೆ ಗಂಗಾ ಸ್ನಾನ ಕರ್ಮೇಂದ್ರಿಯಗಳಿಂದ ಮಾಡೋದು ಮೇಯ್ನಾಗಿ ಇವುಗಳನ್ನ ಹೇಳ್ತಾರೆ. ಅಲ್ಲಿಗೆ ಉತ್ತಮಾಧಿಕಾರಿ, ಮಧ್ಯಮಾಧಿಕಾರಿ, ಅಧಮಾಧಿಕಾರಿಗೆ. ಹಾಗೆ ಇದು ಮಧ್ಯಮಾಧಿಕಾರಿಗೆ ಹೇಳೋದು. ಅದು ಮಾಡೋದು ನಮಗೆ ಕಷ್ಟ ಆಗುತ್ತೆ. ಎಷ್ಟೋ ಸಲ ಜಪ ಮಾಡಿದ್ರೆ ಗೊತ್ತಾಗುತ್ತಾವಲ್ಲ, ಪೂಜೆ ಮಾಡ್ತಾ ಇರ್ತೀವಿ, ಅದು ಈಸಿ. ಯಾಕೆ ಅಂದರೆ ಅಲ್ಲಿ ಕರ್ಮೇಂದ್ರಿಯಗಳನ್ನ ಜ್ಞಾನೇಂದ್ರಿಯಗಳನ್ನ ಮತ್ತು ಸಾಮಾನುಗಳು ತೊಗೊಂಬಂದು ಹಿಂಗೆ ಪೂಜೆ ಮಾಡೋದು, ಗಂಟೆ ಇವೆಲ್ಲ ಇರೋದ್ರಿಂದ ಅಟ್ಲೀಸ್ಟ್ ನನ್ನ ಮನಸ್ಸು ಸ್ವಲ್ಪ ಇರ್ಬೋದು. ಅಲ್ಲೂ ಇರೋಲ್ಲ, ಅದು ಬೇರೆ ಅಲ್ವಾ, ಏನಾದರೂ ಇರಲಿ. ಸೊ ಇಲ್ಲಿ ಇಷ್ಟು ಈ ತರಾವರಿ ಸಾಧನೆಗಳನ್ನ ಶಾಸ್ತ್ರದಲ್ಲಿ ಹೇಳಿರ್ತಾರೆ. ಅದಕ್ಕೆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಅನಂತಂ ವೈ ಮನೋ ಅನಂತ ವಿಶ್ವಾದೇವ ಅನಂತಮೇವ ಸಾತ್ಯೇನ ಲೋಕಂ ಜಯತಿ. ಹಾಗಂದರೆ ಏನು ಅಂದರೆ, ಈ ಮನಸ್ಸಿನಲ್ಲಿ ಬೇಕಾದಷ್ಟು ವೃತ್ತಿಗಳು, ಅದೇ ಸಂಕಲ್ಪ ವಿಕಲ್ಪಗಳು ಬೇಕಾದಷ್ಟಿರುತ್ತೆ. ಅದಕ್ಕೆ ಶಾಸ್ತ್ರ ಏನು ಮಾಡುತ್ತೆ, ಒಂದು ಪ್ರಾಪರ್ ಚಾನಲ್ನ ಒದಗಿಸ್ಕೊಡುತ್ತೆ. ಏನದು, ನಮ್ಮ ಮನಸ್ಸಿನಲ್ಲಿ ಬೇಕಾದಷ್ಟು ಯೋಚನೆಗಳು ಬರ್ತಾ ಇರುತ್ತಲ್ಲಪ್ಪ, ಅದಕ್ಕೆ ತಕ್ಕಂತೆ ಫಸ್ಟ್ ಸ್ಟೆಪ್ ಅಂತ ನಿಮ್ಗೆ ಸುಲಭವಾಗಿರೋದು ಹೇಳ್ತೇನೆ. ನಮ್ಮಲ್ಲಿ ಇವೆಲ್ಲ ಮಾಡ್ತಾರೆ. ದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರ ದೇವೋ ಭವ, ದರಿದ್ರ ನಾರಾಯಣ ದೇವೋ ಭವ. ಈಗ ನಾನು ಇಷ್ಟು ಹೇಳಿದ್ನಲ್ಲ, ಮಾತೃದೇವೋ ಪಿತೃದೇವೋ ಆಚಾರ್ಯ ಅತಿಥಿ ಇವೆಲ್ಲ, ಇವರು ಕಡಿಮೆ. ನಾನೇನು ಭಾವನೆ ಮಾಡಬೇಕು, ದೇವರು ಅಂತ ಮಾಡಬೇಕು. ಕಡಿಮೆ ಇದರಲ್ಲಿ ಹೆಚ್ಚಿನ ಭಾವನೆ ಮಾಡಬೇಕು. ನೋಡ್ರಿ, ಮುಗ್ದೋಯ್ತು. ನಮ್ಮ ರೆಗ್ಯುಲರ್ನಲ್ಲಿ ಹುಟ್ಟುತ್ತಾನೆ ಎಲ್ಲರೂ ಹೇಳ್ಕೊಡ್ತಾರೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಗುರು ಅಂತಂದರೆ ಮಾಮೂಲಿ ಏನು ವಿದ್ಯೆ ಹೇಳ್ಕೊಟ್ರು, ತಾಯಿನೂ ಗುರು, ತಂದೆನೂ ಗುರು, ಸ್ಕೂಲ್ನಲ್ಲಿ ಗುರು, ಆಧ್ಯಾತ್ಮದ ವಿಚಾರ ಹೇಳ್ಕೊಡೋನು ಗುರು. ಅಲ್ಲಿಯೇ ಗುರು ಬ್ರಹ್ಮ ವಿಷ್ಣು ಮಹೇಶ್ವರರು ಅವರೇ ಅಂತ. ಕಡಿಮೆ ಇದರಲ್ಲಿ ಹೆಚ್ಚಾಗಿ ಸಾಧನೆ ಮಾಡೋದು. ಇನ್ನು ಭಗವದ್ಗೀತೆಯಲ್ಲಿ 10, 11, 12ನೇ ಅಧ್ಯಾಯದಲ್ಲಿ ವಿಭೂತಿ ಉಪಾಸನೆ. ಆಕಾಶವನ್ನು ದೇವರು ಅಂತ ಯೋಚನೆ ಮಾಡೋದು ವಿಭೂತಿ. ಸೂರ್ಯನ ದೇವರು ಅನ್ನೋದು, ಚಂದ್ರನ ದೇವರು ಅನ್ನೋದು, ನಕ್ಷತ್ರವನ್ನ ದೇವರು ಅನ್ನೋದು. ಅದೇನೋ ಇವತ್ತು ನಾಳೆನೋ 4 ನಕ್ಷತ್ರಗಳು ಒಟ್ಟಿಗೇನೋ ಬರುತ್ತಂತಲ್ಲ, ಸೂರ್ಯ ಮುಳುಗಿದ ಮೇಲೆ ಏನೋ ಹೇಳ್ತಾ ಇದ್ದಾರೆ, ಹೋಗಿ ನೋಡಬೇಕು ಅನ್ಕೊತಾ ಇದ್ವಿ. ಹಾಗೆ ಸೊ ಆಮೇಲೆ ಭೂಮಿಯನ್ನು ಭೂದೇವಿ ಅನ್ಕನ್ನೋದು, ಗಂಗಾ ಮಾತೆ, ಅಗ್ನಿದೇವ, ವಾಯುದೇವ. ಹೇಗಿದೆ ನೋಡ್ರಿ ನಮ್ಮಲ್ಲಿ. ದರಿದ್ರ ನಾರಾಯಣ ದೇವ. ಪ್ರತಿಯೊಂದು ಕೂಡ ನಾವು ಭಗವಂತನ ರೂಪ. ಕಡಿಮೆ ಇದನ್ನು ಜಾಸ್ತಿಯಾಗಿ ನಾವು ನೋಡ್ತಾ ಹೋಗೋದು. ಅವನು ಭಿಕ್ಷುಕ, ಅವನು ದರಿದ್ರ ನಾರಾಯಣ ಅನ್ನೋದು ದೇವರ ರೂಪದಲ್ಲಿ ನೋಡೋದು. ಅದೇ ರೀತಿ ವಿಭೂತಿ ಉಪಾಸನೆ, ಪ್ರತಿಯೊಂದರಲ್ಲೂ ಪರಮಾತ್ಮನ ನೋಡೋದು. ಇದು ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಈ ಜ್ಞಾನ ಆಯಿತು ಅಂತ ಇಟ್ಕೊಳ್ರಿ, ಅವನಿಗೆ ಹೆಂಗೆ ಕಾಣುತ್ತೆ ಪ್ರಪಂಚ? ನಾ ಪ್ರಶ್ನೆ ಕೇಳ್ತಾ ಇದ್ದೇನೆ, ಯಾರಾದರೂ ಹೇಳ್ರೆ. ಜ್ಞಾನ ಆಗಿಬಿಟ್ರೆ ಬ್ರಹ್ಮಜ್ಞಾನಿಗೆ ಈ ಪ್ರಪಂಚ ಹೆಂಗೆ ಕಾಣುತ್ತೆ? ಯಾರಾದರೂ? ಮೊದ್ಲಿನ ತರಾನೇ ಕಾಣುತ್ತೆ. ಅವನಿಗೂ ಹಸಿವು ಬಾಯಾರಿಕೆ ಎಲ್ಲ ಮೊದ್ಲಿನ ತರಾನೇ ಇರುತ್ತೆ, ಆದ್ರೆ ಅಟ್ಯಾಚ್ಮೆಂಟ್ ಇರಲ್ಲ ಅಷ್ಟೇ. ಸರಿ, ಅಟ್ಯಾಚ್ಮೆಂಟ್ ಇರಲ್ಲ, ಆದರೆ ಅವನ ದೃಷ್ಟಿಯಲ್ಲಿ ಇವೆಲ್ಲ ಏನು ಅಂತ ಪ್ರಶ್ನೆ ಅನ್ನೋದು. ಎಲ್ಲ ಚೇತನ, ಪರಮಾತ್ಮ ತೋರುವ ಬಗ್ಗೆ. ಎಲ್ಲ ಪರಮಾತ್ಮ ಚೇತನ. ನಾನು ಹಾವು ಅನ್ಕೊಂಡಿದ್ನಲ್ಲ ಹಗ್ಗವೇ, ಒಡವೆ ಅನ್ಕೊಂಡಿದ್ನಲ್ಲ ಚಿನ್ನವೇ, ಮಡಿಕೆ ಅನ್ಕೊಂಡಿದ್ನಲ್ಲ ಮಣ್ಣೆ, ಪ್ರಪಂಚ ಅನ್ಕೊಂಡಿದ್ದೆ, ಅವಸ್ಥೆ ಅನ್ಕೊಂಡಿದ್ದೆ, ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಕಾಲ ದೇಶಕ ಎಲ್ಲ ಬ್ರಹ್ಮವೇ. ಹೇಗಿದೆ ನೋಡಿ, ಇದು ಅವನ ಅನುಭವ. ಅದಕ್ಕೆ ಆ ಮುಕುಂದೂರು ಸ್ವಾಮಿಗಳು ಗಿಡಕ್ಕೆ ನೀರು ಹಾಕಬೇಕಾದ್ರೂ ಕೂಡ, ಅಯ್ಯೋ ಅಮ್ಮ, ಯಾಕಮ್ಮ ನೀನು ಒಣಗೋಗ್ಬಿಟ್ಟಿದೀಯಾ, ನೀನು ನೀರು ಕುಡಿಯಮ್ಮ, ಚೆನ್ನಾಗಿ ಕುಡಿಯಮ್ಮ ಅಂತ. ಹೂವು ಕೀಳ್ಬೇಕಾದ್ರೆ, ಅಮ್ಮ ನೀನು ಬಡವಳಾಗಿದ್ದೀಯಾ, ಬೇಡಮ್ಮ. ಇನ್ನೊಂದು ಕಡೆ ಹೋಗೋದು, ಜಾಸ್ತಿ ಹೂಗಳು ಬಿಟ್ಟರೆ, ಏನಮ್ಮ ನೀನು ಫಳಫಳ ಅಂತ ಹೊಳಿತಾ ಇದ್ದೀಯಲ್ಲ, ಎಷ್ಟೊಂದು ಶ್ರೀಮಂತಿಯಾಗಿದ್ದೀಯಲ್ಲಮ್ಮ, ನನಗೊಂದು ಹೂವು ಕೊಡಮ್ಮ, ಈಶ್ವರನ ತಲೆ ಮೇಲೆ ಇಡೋದಕ್ಕೆ, ನನಗೂ ಅಲ್ಲ ಕೊಡಮ್ಮ ಅಂತಿ ಕೇಳೋದು. ಹೇಗೆ ಏನು ಮಾಡ್ತಾ ಇದ್ದಾರೆ ಅವರು? ಪ್ರತಿಯೊಂದರಲ್ಲೂ ಆ ಪರಮಾತ್ಮನ ನೋಡ್ತಾ ಇದ್ದಾರೆ. ಹೇಗಿದೆ ಆ ಅನುಭವ ಆಗಿ ಬರುತ್ತೆ.
ಈಗ ನನಗೆ ಬರದೇ ಇದ್ದರೆ ಏನು ಮಾಡಬೇಕು? ಭಾವನೆ ಮಾಡಬೇಕು ಅಷ್ಟೇ. ಅದಕ್ಕೋಸ್ಕರನೇ ನಮ್ಮ ಭಗವದ್ಗೀತೆಯಲ್ಲಿ ಇವೆಲ್ಲ ವಿಭೂತಿ ಉಪಾಸನೆ 7, 10, 9, 10 7ನೇ ಅಧ್ಯಾಯದಲ್ಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಕೊನೆಗೆ 8 ಪೂರ್ತಿ ಬೇರೆ ಬಿಟ್ಟು ಮಿಕ್ಕಿರೋದು 9, 10, 11, 12. 9, 10, 11ರಲ್ಲೆಲ್ಲ ವಿಭೂತಿ ಉಪಾಸನೆ, 12ರಲ್ಲಿ 11, 12 ವಿಶ್ವರೂಪ ಉಪಾಸನೆ. ಹೀಗೆ ಅದಕ್ಕೋಸ್ಕರ ಇದು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಸೊ ನಾನು ನಿಮಗೆ ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದು, ಫಸ್ಟ್ ಎತ್ಕೊತಾನೆ. ಇದು ಶಾಸ್ತ್ರದಲ್ಲಿ ಬೇರೆ ಎಕ್ಸಾಂಪಲ್ ಕೊಡ್ತಾರೆ. ಸೊ ಒಂದು ಸಾರಿ ಏನಾಗ್ತಾ ಇತ್ತು, ಈ ಕೃಷ್ಣಸ್ವಾಮಿ ಅಯ್ಯರವರು ಅಂದರೆ ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಗುರುಗಳು ಟ್ರೈನಲ್ಲಿ ಹೋಗ್ತಾ ಇದ್ರಂತೆ. ಎಲ್ಲರೂ ಕೂತಿದ್ರು. ಯಾರೋ ಒಬ್ಬ ಶೂದ್ರ ಹುಡುಗ ಕೂತಿದ್ನಂತೆ ಎದುರುಗಡೆ. ಎಲ್ರೂ ಆಗಿನ ಕಾಲದಲ್ಲಿ ಅವೆಲ್ಲ ಇತ್ತು, ಮಡಿ ಮೈಲಿಗೆ ಇವು ರಾಮಾಯಣ. ಆಗ ಅವರು ಕಣ್ಣು ಮುಚ್ಕೊಳ್ಳೋ, ದೃಷ್ಟಿ ಆದಿತ್ತು ನಿನಗೆ ಅಂದ್ರಂತೆ. ಯಾಕೆ ಅಂದರೆ ಅವನ ಕಣ್ಣು ಕೆಲವರಿಗೆ ಕಣ್ಣು ಬೇರೆ ಕಲರ್ ಇರುತ್ತೆ, ಗ್ರೀನ್ ಕಲರ್ ಇದ್ದಂಗೆ ಇರುತ್ತೆ, ಹೊಳಿತಾ ಇತ್ತಂತೆ. ಅವನಿಗೆ ಶೂದ್ರ ಏನಾದರೂ ಆಗಲಿ ಅವನ ಮುಖದಲ್ಲಿ ಅದು ಎದ್ದು ಕಾಣ್ತಾ ಇತ್ತು. ಕಣ್ಣು ಮುಚ್ಕೊಳ್ಳೋ, ದೃಷ್ಟಿ ಆದೀತು. ಅವ್ರು ನೋಡ್ರಿ ಕಡಿಮೆ, ಬೇರೆಯವರೆಲ್ಲ ಅದನ್ನು ಕಡಿಮೆ ಕೀಳು ನಡೆಯೋ ಅಂತಂದರೆ ಅದರಲ್ಲಿ ಇವರು ಹೈಲೈಟ್ ಮಾಡಿ ತೋರಿಸ್ತಾ ಇರೋದು. ಇನ್ನೊಂದು ಸಾರಿ ಒಂದು ಸತ್ತೋಗಿರೋ ನಾಯಿ, ಯಾರೋ ದೊಡ್ಡವರು ಬರಬೇಕು ದೇವಸ್ಥಾನದ ಉದ್ಘಾಟನೆಗೋ ಯಾವುದಕ್ಕೋ, ಅಲ್ಲಿ ಒಂದು ಸತ್ತಿರೋ ಬಿದಿ ನಾಯಿ ಬಿದ್ದಿದೆ, ಸತ್ತೋಗ್ಬಿಟ್ಟಿದೆ, ದುರ್ವಾಸನೆ. ಏನು ಮಾಡ್ತೀರಿ ಇವಾಗ? ಅಲ್ಲಿ ನೋಡಿದವರೆಲ್ಲ ಥೂ ಥೂ ಅಂತ ಹೋಗಿತಾ ಇರ್ತಾರೆ. ಅಲ್ಲಿ ಯಾರೋ ಒಬ್ರು ಇದ್ದವರು, ಅದರ ಹಲ್ಲುಗಳು ನೋಡೋ ಎಷ್ಟು ಫಳಫಳ ಅಂತ ಹೊಳಿತಾ ಇದೆ, ಕಸದಲ್ಲಿ ರಸ. ಹೇಗಿದೆ ಇದು ವಿಭೂತಿ? ಕಡಿಮೆ ಇದರಲ್ಲಿ ಹೆಚ್ಚಿಂದ ಅಪ್ರಿಷಿಯೇಟ್ ಮಾಡೋದು. ಇದಕ್ಕೆ ಮನಸ್ಸು ಪಕ್ವವಾಗಿರಬೇಕು ಅಥವಾ ಮನಸ್ಸು ಶುದ್ಧವಾಗಿರಬೇಕು. ಎಲ್ಲ ಕಡೆ ಒಳ್ಳೆಯದನ್ನು ನೋಡೋದಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು. ಬಟ್ ನಾವು ಒಳ್ಳೆಯದ್ರಲ್ಲಿ ಕೆಟ್ಟದ್ದು ನೋಡ್ತೀವಿ. ಇದು ನಮಗೂ ಅವ್ರಿಗೂ ವ್ಯತ್ಯಾಸ. ಹೀಗೆ ಸೊ ಜಂಗಲ್ ಮೇ ಮಂಗಲ್ ಬನಾಯ, ಕಾಡನ್ನು ಅವನು ರಾಜ್ಯ ಮಾಡಿಬಿಟ್ಟ. ಪಂಚಪಾಂಡವರು ಕೊಟ್ಟಿದ್ದೆಂಥದ್ದು? ಗುಡ್ಡ ಬೆಟ್ಟ ಅದು ಇದು ಅಂತ ರಾಜ್ಯಗಳನ್ನ ಕೊಟ್ಟರು 5, ಅವರನ್ನು ಸ್ವರ್ಗ ಮಾಡಾಕ್ಬಿಟ್ರು. ಅದಕ್ಕೂ ಹೊಟ್ಟೆ ಕಿಚ್ಚಿತ್ತು ಅವನಿಗೆ ಅಲ್ವಾ? ಸೊ ಹೀಗೆ ಭಾವನೆ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಈಗ ನೋಡ್ರಿ ಶಾಸ್ತ್ರದಲ್ಲಿ ಕೊಡ್ತಾರೆ ಹೇಗೆ ಅಂತ. ಉಪಾಸನೆಯನ್ನು ಮಾಡುವವನಿಗೆ ಮನಸ್ಸು ಸ್ಥಿಮಿತಕ್ಕೆ ಬರುವುದೇ ಅಲ್ಲದೆ, ಈಗ ಉಪಾಸನೆ ಈ ಥರದ್ದೆಲ್ಲ ಮಾಡ್ತಾ ಇದ್ದರೆ, ಈಗ ನಮ್ಮಲ್ಲಿ ಕರ್ಮಯೋಗ ಹೇಳ್ತೀವಿ ಯಾತಿಗೋಸ್ಕರ? ಅಂತಃಕರಣ ಶುದ್ಧಿಗೆ. ಜಪ ಹೇಳ್ತೀವಿ ಯಾಕೆ? ಏಕಾಗ್ರತೆ ಬರೋದಕ್ಕೆ. ಅವನು ಕರ್ಮಯೋಗದ ರೂಪದಲ್ಲಿ ಮಾಡ್ಬೇಕು ನೀವು. ಆಮೇಲೆ ನನ್ನ ಮಗನ ಮದುವೆ ಆಗಲಿ ಇವೆಲ್ಲ ಏನಾದರೂ ಕೇಳ್ಕೊಂಡ್ರೆ ನಿಮ್ಮ ಜಪ ಅಂತಃಕರಣ ಶುದ್ಧಿ ಮಾಡೋದಿಲ್ಲ. ಅದು ಫಲ ಆಗ್ಬೋದು, ಆಗದೆ ಇರಬಹುದು, ಗ್ಯಾರಂಟಿ ಕೊಡೋದು ಬರೋಲ್ಲ, ಹಂಗಿರುತ್ತೆ. ಆದ್ದರಿಂದ ಹೀಗೆ ಇಲ್ಲಿ ಆಮೇಲೆ ಈ ಉಪಾಸನೆಗಳು ಮಾಡಿದ್ಮೇಲೆ ಮನಸ್ಸು ಒಂದು ಸ್ಥಿಮಿತಿಗೆ ಬರುತ್ತೆ, ಏಕಾಗ್ರತೆ ಬರುತ್ತೆ. ಒಂದು. ಎರಡನೇದು, ಮರಣಾಂತರದಲ್ಲಿ ಆ ದೇವರ ನೆನಪು ಬರಬೇಕು. ನಾವು ಆ ದೇವ್ರ ನೆನಪು ಬಂದು ಆ ಯಾವ ದೇವ್ರನ್ನ ನೆನೀತಾ ಇದ್ದೀನೋ ಅವ್ರು ಕರ್ಕೊಂಡೋಗೋ ದಾರಿ, ಯಾರು ಬಂದು ಕರ್ಕೊಂಡು ಹೋಗ್ತಾರೆ, ಇವೆಲ್ಲನೂ ಮೆಲುಕು ಹಾಕಬೇಕು ಶಾಸ್ತ್ರದಲ್ಲಿ ಹೇಳ್ದಂಗೆ. ಆಮೇಲೆ ನಮ್ಮ ಸಾಯೋ ಸಮಯದಲ್ಲಿ ಅವನ್ನೇ ನೆನೆಸ್ಕೊಂಡು ನಾನು ಪ್ರಾಣ ಬಿಡಬೇಕು. ಇವೆಲ್ಲ ಹೇಳ್ತಾರೆ ಇವು. ನೀವು ಭಗವದ್ಗೀತೆ ನಾವು 8ನೇ ಅಧ್ಯಾಯ ಮಾಡಿದ್ವಿ, ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆ, ಇದನ್ನೆಲ್ಲ ಅಲ್ಲಿ ಹೇಳಿದ್ದಾಗಿದೆ. ಇನ್ನು ಉಪಾಸನೆಗಳು ಬಂದಾಗ ಇದನ್ನೆಲ್ಲ ಹೇಳ್ತಾರೆ. ಇದು ಲೋಕಾಂತರ, ಕಾಲಾಂತರದಲ್ಲಿ ಬೇರೆ ಶರೀರದಲ್ಲಿ ಕೊಡುವಂಥ ಫಲ ಇದು. ಆದರೆ ಬ್ರಹ್ಮಜ್ಞಾನವು ಮಾತ್ರ ಸಾರ್ವತ್ರಿಕ ಪೂರ್ಣಾನುಭವದ ಆಧಾರದಿಂದ ವಿವೇಕಪೂರ್ವಕವಾಗಲಿ ಈಗಲೇ ಇರತಕ್ಕ ಅನುಭವವನ್ನು ಅನುಸರಿಸಿ ಇದು ಕೊಡೋದು. ಇಲ್ಲಿ ವಿವೇಕ ಇಂಪಾರ್ಟೆಂಟ್. ವಿವೇಕ ಅಲ್ಲಿ ವಿವೇಕ ಬೇಕು, ಅಷ್ಟೇನು ಬೇಕಾಗಿಲ್ಲ. ವಿವೇಕ ಮುಖ್ಯ. ವಿವೇಕ ಅಂದರೆ ಏನು? ನಿತ್ಯಾನಿತ್ಯ ವಸ್ತುಗಳ ಯಾವುದು ಸರಿ ಯಾವುದು ತಪ್ಪು ಅದನ್ನು ನಾವು ಫಿಲ್ಟರ್ ಮಾಡ್ತಾ ಬರಬೇಕು. ಇದು ವಿವೇಕ. ಹಾಗೆ ಈಗ ಬಟ್ಟೆಯಲ್ಲಿ ನಾನು ಬಟ್ಟೆ ನೋಡಿದ ತಕ್ಷಣ ಬಟ್ಟೆ ಅಂತೀನಿ.
ಇನ್ನು ಸ್ವಲ್ಪ ಡೀಪಾಗಿ ನೋಡ್ರಿ, ಆ ಬಟ್ಟೆ ಯಾತ್ರಿಂದ ಆಗಿದೆ? ದಾರದಿಂದ ಆಗಿದೆ. ದಾರ ಯಾವುದರಿಂದ ಆಗಿದೆ? ಹತ್ತಿಯಿಂದ ಆಗಿದೆ. ಇದು ವಿವೇಕ. ಸೂಕ್ಷ್ಮವಾಗಿ ಹಿಂದೆಂದಕ್ಕೆ ಹೋಗಬೇಕು. ಹತ್ತಿ ಎಲ್ಲಿಂದ ಬಂದಿದೆ? ಮರದಿಂದ ಬಂದಿದೆ. ಮರ ಎಲ್ಲಿಂದ ಬಂದಿದೆ? ಭೂಮಿಯಿಂದ. ಭೂಮಿ ಎಲ್ಲಿಂದ? ಆ ನೀರು ಹಾಕಿದ್ದರಿಂದ. ನೀರು ಎಲ್ಲಿಂದ? ಅಗ್ನಿಯಿಂದ. ಆ ಸೂರ್ಯ ಕಾದು ಮಳೆ ಸುರಿಸಿದ್ರಿಂದ. ಮತ್ತು ಆ ಮಳೆ ಎಲ್ಲಿಂದ ಬಂತು? ಗಾಳಿಯಿಂದ. ಎಲ್ಲಿದೆ? ಆಕಾಶದಲ್ಲಿ. ಹಾಗೆ ಹೋಗ್ತಾ ಹೋಗ್ತಾ ನಾವು ಹಿಂದಕ್ಕೆ ಹೋಗ್ಬೇಕು. ಆಕಾಶನ ಸೃಷ್ಟಿ ಮಾಡಿದವರು ಯಾರು? ಪರಮಾತ್ಮ. ನೋಡ್ರಿ, ಎಲ್ಲಿಗೆ ಹೋಗ್ಬಿಟ್ವಿ ನಾವು. ಇದು ವಿವೇಕ. ವಿವೇಕ ಅಂತಂದರೆ ಇದನ್ನು ಆ ಇರೋ ವಸ್ತು ಹೇಗಿದೆಯೋ ಹಾಗೆ ನೋಡ್ಕೊತ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗೋದು. ಹೀಗೆ ಮಾಡ್ಕೊತಾ ಹೋಗ್ಬೇಕಿದು. ಇದು ವಸ್ತು ತಂತ್ರಜ್ಞಾನಕ್ಕೆ ವಿವೇಕ ತುಂಬ ಇಂಪಾರ್ಟೆಂಟು. ನಿಮಗೆ ವಿವೇಕ ಬೆಳಿಬೇಕು ಅಂತಂದರೆ ಈ ಸಾಧನೆಗಳು ಮಾಡಿದ್ರೇ ವಿವೇಕ ಬಲಿಯೋದು, ಅಂತಃಕರಣ ಶುದ್ಧಿ ಆಗೋದು, ಮತ್ತು ಇವೆಲ್ಲ ಬೇಕಾಗುತ್ತೆ. ಈಗಲೇ ಇರುವ ಅನುಭವವನ್ನು ಜಿಜ್ಞಾಸು ಗುರುಗಳು ಹೇಳ್ತಾ ಇರೋವಾಗೆ ತನ್ನ ಮನಸ್ಸಿನಲ್ಲಿ ಅದನ್ನು ಇದ್ದಂತೆ ನೋಡ್ಕೊಳ್ಳೋದು. ಹೇಗೆ ನೀವು ಹಗ್ಗ ಅಲ್ಲಿ ಟಾರ್ಚಾಗಿ ತೋರಿಸಿದ ತಕ್ಷಣ ನೀವು ನೋಡಿಕೊಂಡ್ರೋ ಹಾಗೆ. ಅಲ್ಲಪ್ಪ ಈ ಶರೀರ, ಕನಸಿಗೆ ನೋಡು, ಇವನು ಬರ್ತಾನ? ಬರೋದಿಲ್ಲ. ಅಲ್ಲ ಸ್ವಾಮಿ, ಕನಸಿನಲ್ಲಿದ್ದಾಗ ಅವನು ಭಿಕ್ಷುಕನಾಗಿರ್ತಾನಲ್ಲ, ಇರ್ಬೋದು. ಈ ಶರೀರ ಅಲ್ಲಿಗೆ ಬರಲಿಲ್ವಲ್ಲ, ಮತ್ತು ನೀನು ಹೆಂಗಾಗ್ತೀಯ? ಅದನ್ನು ನಾನು ಅಂದ್ಕೊತೀನಿ. ಹೌದು, ಅದು ಇಲ್ಲಿಗೆ ಬರ್ತಾನ? ಬರೋದಿಲ್ಲ. ಇವೆರಡು ನಿದ್ದೆಗೆ ಬರುತ್ತಾ? ಬರೋದಿಲ್ಲ. ಯಾತ್ರಿಂದ ಗೊತ್ತಾಯಿತು ಅದು ನಿನ್ನ ನಿಜವಾದ ಸ್ವರೂಪ ಅಂತ ಹೇಗೆ ತೊಗೊಂಡೋಗ್ತಾರೆ ನೋಡ್ರಿ. ಇದು ವಸ್ತುತಂತ್ರ ಸಾಧನೆ. ಇಲ್ಲಿ ಏನಾಗ್ತಾ ಇದೆ ನಮಗೆ ಅಂದರೆ, ಇಷ್ಟೆಲ್ಲ ಹೇಳಿದ ಮೇಲೆ ನನ್ನ ತತ್ವದಲ್ಲಿ ನಿಲ್ಲಿಲ್ಲ. ಉತ್ತಮ ಅಧಿಕಾರಿ ಆದರೆ ಠಕ್ ಅಂತ ತತ್ವದಲ್ಲಿ ನಿಂತುಬಿಡ್ತಾನೆ. ನಾವೇನು ಮಾಡಬೇಕಾಗಿಲ್ಲ. ಹೇಗಿದೆ ನಮಗೇನಾಗುತ್ತೆ? ಶ್ರವಣ ಮನನ ಧ್ಯಾನ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀವಿ, ತತ್ವದಲ್ಲೇ ನಿಂತಿಲ್ಲ. ಇದಕ್ಕಿನ್ನೇನೋ ಮಾಡಬೇಕು. ನಮ್ಗೆ ಯೋಗ್ಯತೆ ಇಲ್ದಿದ್ರೆ ಏನು ಮಾಡ್ತೀವಿ? ಕಣ್ಣು ಕಾಣದೇ ಇರೋವನಿಗೆ ಹಗ್ಗ ನೀವು ಎಷ್ಟು ಟಾರ್ಚ್ ಹಾಕಿ ತೋರಿಸೋದ್ರೆ ಗೊತ್ತಾಗುತ್ತೆ? ಕಣ್ಣೇ ಕಾಣ್ತಾ ಇಲ್ಲ ಅವನಿಗೆ. ಹಾಗೆ ನನ್ನ ಅಂತಃಕರಣ ಶುದ್ಧಿ ಇಲ್ಲ. ನಿತ್ಯ ಈ ಸಾಧನ ಚತುಷ್ಟ ಯೋಗ್ಯತೆ ನನ್ನಲ್ಲಿ ಅಷ್ಟು ಚೆನ್ನಾಗಿ ಇಲ್ಲದೆ ಇದ್ದರೆ ಮತ್ತೇನು ಮಾಡ್ತೀರಾ? ಮತ್ತು ಹೇಳೋ ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ಬೇಕು. ಅದೊಂದು ಎಷ್ಟು ಜನ ಸಿಗ್ತಾರೆ. ಬಟ್ ನನಗೆ ಆ ಜಿಜ್ಞಾಸೆ ಇತ್ತು ಅಂದರೆ ಅಂಥ ಗುರುಗಳು ನಮ್ಮ ಹತ್ರನೇ ಹುಡುಕೊಂಡ್ಬರ್ತಾರೆ, ಅದು ಬೇರೆ. ಆದ್ದರಿಂದ ಇಷ್ಟು ಇರುತ್ತೆ. ಇದಕ್ಕೆ ನಾವು ಪ್ರಶ್ನೆ ಕೇಳೋಂಗಿಲ್ಲ. ನಾನು ಎಷ್ಟು ವರ್ಷಗಳಿಂದ ಕೇಳ್ತಾ ಇದ್ದೀನಿ, ನನಗೆ ಗೊತ್ತಾಗಿದೆ ಯಾತಕ್ಕಿನ್ನೂ ಮುಕ್ತನಾಗಿಲ್ಲ. ಅದಕ್ಕೋಸ್ಕರನೇ ಕೆಲವರು ಏನು ಮಾಡಿದ್ರು ಅಂದರೆ, ನೀನು ಕೇಳಿದ ತಕ್ಷಣ ಮುಕ್ತನ ಆಗೋದಿಲ್ಲ, ಅದಕ್ಕೋಸ್ಕರ ನೀನು ಸಮಾಧಿ ಮಾಡ್ಕೋಬೇಕು. ಪಾತಂಜಲಿಗಳು ಹೇಳೋದನ್ನು ಅಷ್ಟಾಂಗ ಯೋಗ ಮಾಡಬೇಕು, ಸರ್ಕಸ್ ಮಾಡಬೇಕು, ತಲೆ ಕೆಳಗಾಕಿರೋದು ಅವೆಲ್ಲ ಮಾಡ್ಕೋಬೇಕು, ನೆಲದಿಂದ ಮೇಲಕ್ಕೆ ಹೋಗಬೇಕು, ಏನೇನೋ ಹೇಳೋಕ್ಕೆ ಶುರು ಮಾಡಿಬಿಟ್ರು ಅಂತ. ಯಾಕೆ ಹಿಂಗಾಯಿತು ಅಂದರೆ ಇದಕ್ಕೋಸ್ಕರ. ಸೊ ಸಾಮಾನ್ಯವನ್ನು ಚಿಂತಿಸಬೇಕಾದ ಮಾನಸಿಕ ಕ್ರಿಯಾಪ್ರಧಾನವಾದ ಉಪಾಸನೆ ಜಾತಿಗೆ ಸೇರಿದ್ದಲ್ಲ. ಈ ಉಪಾಸನೆಗೆ ಹೇಳಿದ್ನಲ್ಲ, ಕಾಲಾಂತರ ಲೋಕಾಂತರ ಅವೆಲ್ಲ ಫಲ ಆಗೋದು. ಇಲ್ಲಿ ನಾನು ಇದನ್ನು ನಿಮಗೆ ಹೇಳಬೇಕಾಗಿತ್ತು. ಈ ಮೊದಲನೇದು ಉಪಾಸನೆ ಇದೆಯಲ್ಲ, ಸಂಪದ್ರೂಪ ಭಾವನೆ. ಅಲ್ಲಿ ಶಾಸ್ತ್ರದಲ್ಲಿ ಎಕ್ಸಾಂಪಲ್ ಕೊಡ್ತಾರೆ, ಅದನ್ನು ಹೇಳ್ತೀನಿ ನೋಡ್ರಿ. ಇಲ್ಲಿ ನಾನು ಕೊಟ್ಟಿದ್ದೆಲ್ಲ ಸುಲಭವಾಗಿ ನಿಮಗೆ ಫಸ್ಟ್ ಅದು ಅರ್ಥ ಆಗಲಿ ಅಂತ. ಶಾಸ್ತ್ರದಲ್ಲಿ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಅನಂತಂ ವೈ ಮನೋ ಅನಂತ ವಿಶ್ವೇ ದೇವ ಅನಂತಮೇವ ಸಸ್ತೇನ ಲೋಕಂ ಜಯಂತಿ. ಈ ಮನಸ್ಸಿನ ವೃತ್ತಿಗಳು ಬೇಕಾದಷ್ಟು ಅನಂತವಾಗಿರೋದರಿಂದ ಇಲ್ಲಿ ದೇವತೆಗಳು ಬೇಕಾದಷ್ಟು ಜನ ಇರ್ತಾರಲ್ಲ, ವಿಶ್ವ ದೇವತೆಗಳೆಂಬುವರು ಸಹ ಅನಂತವಾಗಿರ್ತಾರೆ. ನಮ್ಮಲ್ಲಿ ಪ್ರತಿಯೊಂದು ದೇವರ ಸ್ವರೂಪ. ಇವಾಗ ನಾನು ಹೇಳಿದ್ನಲ್ಲ ನಿಮಗೆ, ಮಾತೃದೇವೋಭವ, ಪಿತೃದೇವೋಭವ, ಪಂಚಭೂತಗಳ ದೇವರು, ಅದು ದೇವರು, ಇದು ದೇವರು, ಕಲ್ಲಿನ ಬಂಡೆ ದೇವರು, ಆ ದೇವರು, ಈ ದೇವರು ನಮ್ಮಲ್ಲಿ ಜಾಸ್ತಿ ಇರುತ್ತಲ್ಲ. ಹಾಗೆ ಒಳ್ಳೆಯದಾಯಿತು. ಅಂಥ ಮನುಷ್ಯರು ತುಂಬ ಜನ ಇರೋದರಿಂದ ಎಷ್ಟು ಥರ ಇದ್ದರೂ ಒಳ್ಳೆಯದು, ಸಾಲದು. ಹಾಗೆ ಈ ಮನಸ್ಸಿನ ವೃತ್ತಿಗಳೆಲ್ಲವೂ ಅನಂತವಾದ ವಿಶ್ವದೇವರು ಆಗಿದ್ದಾರೆಂದು ಶಾಸ್ತ್ರದಲ್ಲಿ ನಂಬಿಕೆಯನ್ನಿಟ್ಟು ನಿರಂತರವೂ ಭಾವಿಸುವವನಿಗೆ ಮಾತ್ರ ಇದರ ಫಲ ಆಗುತ್ತೆ ಅಂತ.
ಉಪಾಸನೆಯನ್ನು ಮಾಡುವವನಿಗೆ ಮನಸ್ಸು ಸೀಮಿತಕ್ಕೆ ಬರುವುದು ಅಲ್ಲದೆ ಮರಣಕಾಲದಲ್ಲಿ. ಇದಿಷ್ಟು ಅದು ಹೇಳಿದ್ದಾಯಿತು. ಓಕೆ, ಈಗ ನೆಕ್ಸ್ಟು ಅಧ್ಯಾಸ ರೂಪ ಭಾವನೆ, ಇದೆರಡನೇದು. ಈ ಅಧ್ಯಾಸ ರೂಪ ಭಾವನೆ ಅಂದರೆ ಏನು? ಎಲ್ಲ ಕರ್ತೃತಂತ್ರನೇ, ಶಾಸ್ತ್ರನೇ ಉಪದೇಶ ಮಾಡಬೇಕಿದಕ್ಕೂ. ಏನಂತ? ಒಂದು ವಸ್ತುವನ್ನು ಮತ್ತೊಂದಾಗಿ ಭಾವಿಸುವುದು. ನಾವೆಲ್ಲ ಮಾಡ್ತೀವಿ ಅಲ್ವಾ? ಅದು ಇದಕ್ಕೆ ಅಧ್ಯಾಸ ಅಂತ ಹೇಳ್ತಾರೆ. ಈಗ ನಾವು ಮಕ್ಕಳಿಗೆ ಹೇಳ್ಕೊಡೋದು ಪುಸ್ತಕ, ಏನದು? ಪೇಪರ್. ಅದನ್ನು ಏನಂತ ಹೇಳ್ಕೊಡ್ತೀವಿ? ಸರಸ್ವತಿ. ದುಡ್ಡನ್ನು ಲಕ್ಷ್ಮೀ. ಹೇಗಿದೆ ನೋಡ್ರಿ, ಭಾವನೆ ಮಾಡ್ಕೊಳ್ಳೋದು. ಏನಂತದು? ಒಂದು ವಸ್ತುವನ್ನು ಮತ್ತೊಂದಾಗಿ ಭಾವಿಸೋದು. ಇಲ್ಲಿ ಎರಡೂ ಇದೆ, ಕರ್ತೃತಂತ್ರವೂ ಇದೆ, ವಸ್ತುತಂತ್ರವೂ ಇದೆ. ಹೇಗೆ? ಈಗ ಆ ಪುಸ್ತಕವನ್ನು ನೀವು ಸರಸ್ವತಿ ಅಂತ ಕರಿತೀರ, ಆ ಪೇಪರನ್ನು ಲಕ್ಷ್ಮಿ ಅಂತ ಕರಿತೀರ, ಕರೆಕ್ಟಾ? ಕರ್ತೃತಂತ್ರ ಒಂದರಲ್ಲಿ ಇನ್ನೊಂದನ್ನು ಭಾವನೆ ಮಾಡೋದು. ವಸ್ತುತಂತ್ರ ಏನು? ಅದು ಪುಸ್ತಕವನ್ನು ಪುಸ್ತಕ ಅಂತ ನೋಡಿದ್ರೆ ಅದು ವಸ್ತುತಂತ್ರ. ನೀವು ಅದನ್ನು ಸರಸ್ವತಿ, ಲಕ್ಷ್ಮಿ, ಗಣಪತಿ ಅಂತ ನೋಡಿದ್ರೆ ಕರ್ತೃತಂತ್ರ. ನೋಡ್ರಿ, ಅದನ್ನು ಬೇಕಾದ್ರೆ ನಾನು ಮಾಡ್ಬೋದು, ಬಿಡ್ಬೋದು. ಹೇಗಿದೆ? ಇಷ್ಟೇ ವ್ಯತ್ಯಾಸ. ಆದ್ದರಿಂದ ಇಲ್ಲಿ ಶಾಸ್ತ್ರದಲ್ಲಿ ಬೇರೆ ಹೇಳ್ತಾ ಇದ್ದಾರೆ. ನಿಮಗೆ ಫಸ್ಟ್ ಎತ್ತು ಅಂತಾನೆ ಸುಲಭವಾಗಿ ಅರ್ಥ ಆಗಲಿ ಅಂತ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅದು ಈ ಶಾಸ್ತ್ರೀಯ ಭಾವನೆಗೆ ಅಧ್ಯಾಸ ಎಂಬ ಹೆಸರು. ಇಲ್ಲಿ ಅಧ್ಯಾಸ ಎಂದರೆ ಇನ್ನೊಂದು. ಇಲ್ಲಿ ಅಧ್ಯಾಸ ಅಂತ ಬಂದಿರೋದ್ರಿಂದ ನಮಗೆ ಗೊತ್ತಿರೋ ಈ ಅಧ್ಯಾಸ ಅಂತ ತೊಗೊಂಬಂದು ಇಲ್ಲಿ ಸೇರಿಸ್ಬಾರ್ದು. ಅಧ್ಯಾಸ ನಮಗೆ ಗೊತ್ತಿರೋದೇನು? ಅಧ್ಯಾಸ ಭಾಷ್ಯಾರ್ಥ ವಿಮರ್ಶೆ. ಅಧ್ಯಾಸ ಅಂತಂದರೆ ಏನು? ಎರಡನ್ನು ಕಲಬೆರಕೆ ಮಾಡ್ಕೊಳ್ಳೋದಕ್ಕೆ ಅಧ್ಯಾಸ ಅಂತಾರೆ. ಹಾವು, ಹಗ್ಗ, ಆತ್ಮ ಅನಾತ್ಮಗಳ ಕಲಬೆರಕೆ ಅಲ್ವಾ? ಹಾಗೆ ಅಸ್ಮತ್ ಪ್ರತ್ಯಯ ಗೋಚರಹೋ, ಉಸ್ಮತ್ ಪ್ರತ್ಯಯ ಗೋಚರಹೋ ಅಂತ ಹಿಂಗೆಲ್ಲ ಹೇಳ್ತೀವಲ್ಲ, ಆ ಅರ್ಥ ಅಲ್ಲ ಇಲ್ಲಿ. ಚೆನ್ನಾಗಿ ತಿಳ್ಕೊಬೇಕಿಲ್ಲಿ. ಇಲ್ಲಿ ಅಧ್ಯಾಸ ಅಂದರೆ ಇಲ್ಲಿ ಚಿಕ್ಕದರಲ್ಲಿ ದೊಡ್ಡದನ್ನು ಭಾವನೆ ಮಾಡ್ಕೊಳ್ಳೋದಕ್ಕೆ, ಒಂದರಲ್ಲಿ ಮತ್ತೊಂದಾಗಿ ಭಾವನೆ ಮಾಡ್ಕೊಳ್ಳೋದಕ್ಕೆ ಅಧ್ಯಾಸ ಅಂತ ಅಂದಿದ್ದಾರೆ. ನಾವಿಟ್ಕೊಂಡಿರೋ ಅಧ್ಯಾಸ ಅಲ್ಲ, ಅಷ್ಟು ತಿಳ್ಕೊಂಡ್ರೆ ಸಾಕು. ಸೊ ಎರಡು ವಸ್ತುಗಳಲ್ಲಿ ಒಂದು ವಸ್ತುವಿನ ಯಥಾರ್ಥ ಬುದ್ಧಿಯನ್ನು ತೆಗೆದು ಹಾಕದೆ ಆ ವಸ್ತುವಿನಲ್ಲಿ ಇದ್ದದ್ದನ್ನು, ಆ ವಸ್ತುವನ್ನು ಇನ್ನೊಂದೆಂದು ಕಲ್ಪಿಸುವುದು. ಇಲ್ಲಿ ಎರಡಿರುತ್ತೆ, ಯಥಾರ್ಥ ಜ್ಞಾನ, ಅಯಥಾರ್ಥ ಜ್ಞಾನ. ಒಂದೇ ವಸ್ತುವಿನಲ್ಲಿ. ನಿಮ್ಗೆ ಅದಕ್ಕೆ ಹೇಳಿದ್ದು, ಎಕ್ಸರ್ಸೈಸ್ನಲ್ಲಿ ಸರಸ್ವತಿ ಅಂತನೋ, ಪೇಪರ್ನಲ್ಲಿ ಲಕ್ಷ್ಮಿ ಅಂತನೋ. ಈಗ ವಸ್ತು ಅದು ಹೇಗಿದೆಯೋ ಹಾಗೆ ನೋಡಿದ್ರೆ ಯಥಾರ್ಥ ಜ್ಞಾನ, ಅದು ಹೇಗಿದ್ದರೆ ಹಾಗೆ ನೋಡೋದು, ಇದು ವಸ್ತುತಂತ್ರ. ಈಗ ನಾನು ಅದರಲ್ಲಿ ಇನ್ನು ಆಫ್ಟರ್ ಆಲ್ ಇಟ್ಸ್ ಎ ಪೇಪರ್, ಅದನ್ನು ನಾನು ಲಕ್ಷ್ಮಿ ಅಂತಲೋ, ಸರಸ್ವತಿ ಅಂತಲೋ, ಬ್ರಹ್ಮ ಅಂತಲೋ ಭಾವನೆ ಮಾಡಿಕೊಂಡ್ರೆ ಹೆಚ್ಚಿನ ಭಾವನೆ. ಅದೇನದು? ಅಯಥಾರ್ಥ. ನಿಜವಾಗ್ಲೂ ಅದಲ್ಲ. ಆದರೂ ಆ ಭಾವನೆ ಮಾಡ್ಕೊಳ್ಳೋದ್ರಿಂದ ನನ್ನ ಮನಸ್ಸಿಗೆ ಒಂದು ಸಂಸ್ಕಾರ ಬರುತ್ತೆ, ಏಕಾಗ್ರತೆ ಬರುತ್ತೆ. ಇವೆಲ್ಲ ಒಳ್ಳೆಯದು. ಅದಕ್ಕೋಸ್ಕರ ಇಲ್ಲಿ ಮೊದಲು ಯಾವ ವಸ್ತುವನ್ನು ಇನ್ನೊಂದೆಂದು ಕಲ್ಪಿಸಿಕೊಳ್ಳಲು ಹೇಳಿತು ಆ ಪ್ರಕಾರ ಕಲ್ಪಿಸಿಕೊಂಡಾಗಲೂ ಸಹ, ಭಾವಿಸುತ್ತಿರುವಾಗಲೂ ಸಹ ಆ ವಾಸ್ತವಿಕವಾಗಿ ಆ ಮೊದಲಿನ ವಸ್ತು ಯಾವುದಿದೆಯೋ ಆ ಯಥಾರ್ಥ ಬುದ್ಧಿಯು ಮುಂದುವರಿಯುತ್ತಲೇ ಇರುತ್ತದೆ. ಭಾವನೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಏನಂತ? ಇದು ಲಕ್ಷ್ಮಿ, ಇದು ಸರಸ್ವತಿ ಅಂತ. ಆದರೆ ಆ ಯಥಾರ್ಥ ಜ್ಞಾನ ಹಾಗೆ ಇರುತ್ತೆ. ನೀವು ಯಾವಾಗ ಕೇಳಿದ್ರು ಅದೇನು ಪೇಪರ್ ಅಂತ ಮರ್ತೋಗ್ತೀರೇನೋ? ಮರೆಯಲ್ಲ. ಈಗ ನೀವು ಗಣಪತಿ ಅಂತ ಪೂಜೆ ಮಾಡ್ತೀರಾ, ಅದು ಮಣ್ಣು ಅಂತ ಗೊತ್ತು, ಯಥಾರ್ಥ. ಆದರೂ ಕೂಡ ನೀವು ಗಣಪತಿ ಅಂತ ಭಾವನೆ ಮಾಡ್ತೀರಿ. ನಿಮ್ಮ ಮನೆಯಲ್ಲಿ ಚಿನ್ನದು, ಬೆಳ್ಳಿದು ದೇವರುಗಳಿರುತ್ತೆ. ನೀವು ಅದನ್ನು ಲಕ್ಷ್ಮಿ, ಸರಸ್ವತಿ, ನರಸಿಂಹಸ್ವಾಮಿ ಭಾವನೆ ಮಾಡ್ತೀರ. ಬಟ್ ಅದು ಬೆಳ್ಳಿ, ಅದು ಹಿತ್ತಾಳೆ, ಅದು ತಾಮ್ರ, ಇದು ಮರ ಅಥವಾ ಫೋಟೋ ಪೇಪರು, ಅದು ಎಲ್ಲಾದರೂ ಹೋಗುತ್ತೆ, ಎರಡೂ ಇರ್ತದೆ. ಅಲ್ಲಿಗೆ ನಾಮವನ್ನು ಇದು ಇದರಲ್ಲಿ ಎರಡು ಥರ ಉಂಟು. ಒಂದು
ನಾಮವನ್ನು ಬ್ರಹ್ಮವೆಂದು ಉಪಾಸನೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಆದ್ದರಿಂದ ಈ ವಿಶ್ವಾಸವಿಟ್ಟು ಗುರುಗಳ ಮೇಲೆ, ಶಾಸ್ತ್ರದ ಮೇಲೆ, ನನ್ನ ಮೇಲೆ ಮತ್ತು ಆ ಮಂತ್ರದ ಮೇಲೆ ಶ್ರದ್ಧೆ ಇಟ್ಟು ನಾವು ಮಾಡ್ತಾ ಹೋಗ್ಬೇಕಿದು ಅಂತ. ಅದೇ ರೀತಿ ಇದು ಒಂದು. ಎರಡನೇದು ಇನ್ನು ಒಂದು ಸ್ವಲ್ಪ ಸುಲಭ. ಪ್ರತಿಮೆ ಅಥವಾ ಮೂರ್ತಿ ಇರುತ್ತಲ್ಲ, ಅದರಲ್ಲಿ ವಿಷ್ಣುವನ್ನು, ಅದನ್ನು ಹೇಳಿದೆ ನಿಮಗೆ, ಲಕ್ಷ್ಮಿಯನ್ನು, ಸರಸ್ವತಿಯನ್ನು, ನಮ್ಮ ಹತ್ರ ಬೇಕಾದಷ್ಟು ದೇವರ ಮನೆಗಳಲ್ಲಿ, ಎಲ್ಲರ ಮನೆಗಳಲ್ಲಿ ಇರುತ್ತಿದ್ದು ಫೋಟೋ ಎಲ್ಲನೂ. ಅಲ್ಲಿ ನಾವು ಆ ಭಾವನೆ ಇಟ್ಕೊಂಡು ಮಾಡ್ತಾ ಇರ್ತೀವಿ. ಬಂಗಾರದಾಗ್ಬೋದು, ಬೆಳ್ಳಿದಾಗ್ಬೋದು, ಶಿಲೆ ಆಗ್ಬೋದು, ಮರದ್ದಾಗ್ಬೋದು, ಹಿತ್ತಾಳೆ ಆಗ್ಬೋದು, ಕಬ್ಬಿಣನು, ಕಂಚಾಗ ಏನು ಬೇಕಾದರೂ ಆಗ್ಬೋದು ಅಲ್ವಾ. ಇದು ಈ ಎರಡು ಥರದ್ದು ಇದೆ. ಇದು ಅಭ್ಯಾಸ ರೂಪವಾದ ಭಾವನೆ. ಆದರೆ ನಾವು ವಸ್ತುತಂತ್ರ ಸಾಧನೆ ಹೇಳ್ತೀವಲ್ಲ, ಬ್ರಹ್ಮಜ್ಞಾನ, ಅದು ಇಂಥದ್ದಲ್ಲ. ಅದ್ವಿತೀಯ ಬ್ರಹ್ಮವೇ ಆಗಿದೆ ಅಂತ ಸಾರ್ವತ್ರಿಕ ಪೂರ್ಣ ಎಂಬುದ ಆಧಾರದಿಂದ ನೋಡಿದ ತಕ್ಷಣ ಅಲ್ಲೇ ತತ್ವದಲ್ಲಿ ನಿಲ್ಲೋದು, ಇನ್ಸ್ಟೆಂಟ್ ರಿಸಲ್ಟ್ಸ್ ಅಂತ ಅಲ್ಲಿ ಹೇಳಿ. ಸೊ ಇಲ್ಲಿ ಬಾಧಿತವಾಗಿ ಬಿಡುವುದರಿಂದ ಹಿಂದಿನಂತೆ ಇದು ದ್ವೈತ ಪ್ರಪಂಚ ಎಂಬ ಭಾವನೆ ಬ್ರಹ್ಮಜ್ಞಾನವು ಬಂದ ಮೇಲೆ ಮುಂದುವರಿಯಲಾರದು. ಇಲ್ಲಿ ಅದೇ ನಮಗೆ ಬ್ರಹ್ಮ ಜ್ಞಾನ ಆಗಬೇಕಾದ್ರೆ ನಿಜವಾಗ್ಲೂ ನನಗೆ ಆ ಯೋಗ್ಯತೆ ಇದ್ದು ನಾನು ಶ್ರವಣ ಮನನ ಧ್ಯಾನವನ್ನು ಮಾಡಿದ್ರೆ ನನಗೆ ಈ ಶರೀರ ನಾನು ಅಂದ್ಕೊಂಡಿದ್ನಲ್ಲ, ಹೆಂಡತಿ ಮಕ್ಕಳು ನನ್ನವರು ಅಂದ್ಕೊಂಡಿದ್ನಲ್ಲ, ಅದು ಅಟ್ಯಾಚ್ಮೆಂಟ್, ಮೋಹ ತಾದಾತ್ಮ ಹೋಗ್ಬಿಡುತ್ತೆ. ಇದು ಇಂಪಾರ್ಟೆಂಟ್. ಒಂದು ರಬ್ಬರ್ ಚೇಳು ಅಂತ ಇಟ್ಕೊಳ್ರಿ, ಇಲ್ಲಿ ಇಟ್ಕೊಂಡಿರ್ತಾನೆ ಅಂತ ಇಟ್ಕೊಳ್ರಿ. ಒಂದು ಸಾರಿ ಏನಾಯಿತು, ನಾನು ಇದಕ್ಕೆ ಹೋಗ್ತಾ ಇದ್ವಿ, ಅನಂತಾಶ್ರಮಕ್ಕೆ. ನನ್ನ ಮಕ್ಕಳಿಬ್ಬರನ್ನೂ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ ಸ್ಕೂಟ್ರ್ನಲ್ಲೇ. ಯಾಕೆಂದರೆ ಇರೋದೇ 4 ಜನ, ಮಗ ಮಗಳು, ನಾವಿಬ್ಬರು ಹೋಗ್ಬಿಟ್ಟು ಅವ್ರಿಗೆ ನಾವು ಒಂದು 2-3 ರೂಪಾಯಿ, ಒಂದು 5 ರೂಪಾಯಿ ಕೊಟ್ಬಿಟ್ರೆ ಸಾಕು. ಅವ್ರು ಹೋಗಿದ್ದೆ ಅಲ್ಲಿ ಪೇಟೆನಲ್ಲಿ ಅದು ಇದು ತಿಂದ್ಕೊಂಡು ಮೆಜೆಸ್ಟಿಕ್ನಲ್ಲಿ ಅವ್ರಿಗೆಲ್ಲ ತೋರಿಸಿದ್ದೆ. ತೋರಿಸ್ಕೊಂಡು ಒಂದು ಸಾರಿ ಏನಾಯಿತು, ಅವನು ಬಂದು ಕೂತಿದ್ದಾನಲ್ಲಿ. ಪ್ರವಚನ ಇನ್ನೇನು ಮುಗಿಯುತ್ತೆ ಅನ್ನೋಷ್ಟೊತ್ತು ಬಂದು ಕೂತ್ಕೊತಾ ಇದ್ದರು ಇಬ್ಬರು. ಇನ್ನೂ ತುಂಬ ಚಿಕ್ಕ ವಯಸ್ಸು ಅವನಿಗೆಲ್ಲ. ಆವಾಗ ಕೂತಿದ್ದಾನೆ, ನಾನು ದೂರದಲ್ಲಿ ಕೂತಿದ್ದೀನಿ, ಪ್ರವಚನ ನಡೀತಾ ಇದೆ. ಆಗ ಅವನು ಶರ್ಟ್ ಮೇಲೆ ಏನೋ ಹಾಕ್ಕೊಂಬಂದಿದ್ದಾನೆ. ಅದು ಟಿಪಿಕಲ್ ಹಲ್ಲಿ ಇದ್ದಂಗಿದೆ. ತೆಗಿಯೋ ನಾನು ಹಿಂಗಂತ ಇದ್ದೀನಿ. ಅವನು ಅದರ ಮೇಲೆ ನಕ್ಕೊಂಡೆ ಹಿಂಗೆ ಮಾಡ್ತಾ ಇದ್ದಾನೆ ಅವನು. ನಾನು ಫಸ್ಟ್ ನಿಜವಾಗ್ಲೂ ಅದು ಚೇಳೆ ಅಥವಾ ಹಲ್ಲಿ. ಆಮೇಲೆ ಗೊತ್ತಾಯಿತು, ನೋಡ್ರಿ ಅದೇ ನಾವು ಟೋಪಿ ಹೆಂಗೆ ಬೀಳ್ತೀವಿ ಅಂತ. ಆಮೇಲೆ ಗೊತ್ತಾಯಿತು ಅದು ರಬ್ಬರ್ ಅಂತ. ಇವಾಗ ರಬ್ಬರ್ ಅಂತ ಗೊತ್ತಾದಾಗ ಆಗ ಅದು ಬಾಧಿತವಾಯಿತು. ಚೇಳು ಆ ರಬ್ಬರ್ನಲ್ಲಿ ಬಾಧಿತವಾಯಿತು. ಹಾಗೆ ನನಗೆ ನಿಜವಾದ ಅದರ ಒರ್ಜಿನಾಲಿಟಿ ಗೊತ್ತಾದಾಗ ಇದು ತೋರ್ತಾ ಇರುತ್ತೆ ಚೇಳು ಥರನೇ. ನನ್ನ ಶರೀರನೂ ಕಾಣ್ತಾ ಇರುತ್ತೆ, ಪ್ರಪಂಚ ಹಾಗೆ ಇರುತ್ತೆ. ಬಟ್ ನನಗೆ ಅದರ ಸತ್ಯತ್ವ ಗೊತ್ತಾಗಿರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ ಹಾಗೆ ಅಲ್ವಾ. ಆದರೆ ನಮ್ಮ ಬ್ರಹ್ಮಜ್ಞಾನದಲ್ಲಿ ಈ ಥರ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಬ್ರಹ್ಮಜ್ಞಾನವು ಅಧ್ಯಾಸ ರೂಪವಾದದ್ದಲ್ಲ. ಹೇಗೆ ಮನಸ್ಸನ್ನು ಬ್ರಹ್ಮವೆಂದು ಉಪಾಸನೆ ಮಾಡಿ ಇದು ಇದು ಹೇಳಿದ್ವಲ್ಲ ನಾವು, ಈ ಉಪಾಸನೆ ಬಂಗಾರದ್ದು ಇವೆಲ್ಲ ಕೆಲವು ಎಕ್ಸಾಂಪಲ್ ಕೊಟ್ವಲ್ಲ, ಇನ್ನೂ ಒಂದು ಕೆಲವು ಎಕ್ಸಾಂಪಲ್ ಕೊಡ್ತಾರೆ. ಇದು ಅಧ್ಯಾಸ ರೂಪಕ್ಕೆ ಯಾವ್ಯಾವುದು? ಆಕಾಶವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡೋದು, ಪ್ರಾಣಗಳನ್ನು ಬ್ರಹ್ಮ ಅಂತ ಉಪಾಸನೆ ಮಾಡೋದು, ಮನಸ್ಸನ್ನು ಬ್ರಹ್ಮ ಅಂತ ಉಪಾಸನೆ ಮಾಡೋದು, ಇವೆಲ್ಲ ಉಪಾಸನೆಗಳು. ಹಾಗೆ ಈ ಬೃಹದಾರಣ್ಯಕ ಚಾಂದ್ರಜ್ಯದಲ್ಲಿ ಇಂಥ ಉಪಾಸನೆಗಳು ಬೇಕಾದಷ್ಟು ಬರುತ್ತೆ. ಈ ಥರದ್ದೆಲ್ಲ ಹೇಳ್ತಾ ಇರ್ತಾರೆ. ಮನಸ್ಸಿನಲ್ಲಿ ಮನಸ್ಸೆಂಬ ಬುದ್ಧಿಯು, ಆದಿತ್ಯನಲ್ಲಿ ಸೂರ್ಯ ಆದಿತ್ಯ ಬುದ್ಧಿಯು ಅನುವರ್ತನ ಆಗುತ್ತಲೇ ಇರುವುದು. ಇಂಥ ಉಪಾಸನೆ ವಸ್ತುತಂತ್ರವಾದ ಬ್ರಹ್ಮಜ್ಞಾನದಲ್ಲಿ ಇಲ್ಲ. ಇಲ್ಲೆಲ್ಲ ಇದು ಭಾವನೆ ಮಾಡೋದು, ವಸ್ತುತಂತ್ರದಲ್ಲಿ ಇಂಥವು ಯಾವುದೂ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸೊ ನೆಕ್ಸ್ಟು
ಕ್ರಿಯಾಯೋಗ ಮೂರನೇದು, ನಾಲ್ಕನೇದು ಒಂದಿದೆ ಕರ್ಮಾಂಗ. ಅವನ್ನು ಆಮೇಲೆ ಎಕ್ಸ್ಪ್ಲೈನ್ ಮಾಡೋಣ. ಉಪಾಸನೆಯಲ್ಲಿ ಈ 4 ಥರ ಇದೆ, 2 ಮುಗಿಸಿದ್ದೀವಿ. ಸೊ ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀ.